ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ ಸೇವಾ ಸಮಿತಿ ಇವರು ನಿರಂತರವಾಗಿ ನಡೆಸ್ತಾ ಇರುವಂತಹ ಪ್ರವಚನ ಸಪ್ತಾಹದ 3ನೇ ಮುತ್ತು ಇವತ್ತು ನಮಗೆ ಕೈಗೆ ಸಿಗ್ತದೆ. ಕಳೆದ ವರ್ಷಗಳಲ್ಲಿ ಶ್ರೀಮದ್ ಭಾಗವತ ಪ್ರವಚನ ನಡೆದಿದೆ. ಕಳೆದ ವರ್ಷ ಶ್ರೀಮದ್ ಭಗವದ್ಗೀತಾ ಪ್ರವಚನ ಸಪ್ತಾಹ ನಡೆದಿದೆ. ಈ ವರ್ಷ ಭಾರತದ ಇನ್ನೊಂದು ಕಣ್ಣು ರಾಮಾಯಣ, ಅದು ನಮ್ಮ ರಕ್ತದಲ್ಲಿ ಅಂತರ್ಗತವಾಗಲಿ ಅಂತ ಹೇಳುವ ಆಲೋಚನೆಯಲ್ಲಿ ರಾಮಾಯಣ ಪ್ರವಚನ ಸಪ್ತಾಹ ಇವತ್ತು ಪ್ರಾರಂಭ ಆಗಲಿಕ್ಕಿದೆ. ದಯವಿಟ್ಟು ಹೊರಭಾಗದಲ್ಲಿರುವಂಥ ಎಲ್ಲ ಆಸಕ್ತರು ತಮಗಾಗಿ ಈಗಾಗಲೇ ಸಭಾಭವನದಲ್ಲಿ ಸೀಟುಗಳ ವ್ಯವಸ್ಥೆ ಮಾಡಿದೆ, ಆಸನಗಳ ವ್ಯವಸ್ಥೆ ಮಾಡಿದೆ. ದಯವಿಟ್ಟು ಬಂದು ಕೂತ್ಕೊಳ್ಳಿ. ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಶ್ರೀ ಕೆ ಹರೀಶ್ ಕುಮಾರ್ ಅಧ್ಯಕ್ಷರು, ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ ಸೇವಾ ಸಮಿತಿ. ಪ್ರವಚನಕಾರರಾಗಿ ವೀಣಾ ಬನ್ನಂಜೆ ಅವರು. ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡುವುದಕ್ಕೋಸ್ಕರ ರೊಟೇರಿಯನ್ MV ಭಟ್ ನಿವೃತ್ತ ಮೇಜರ್ ಜನರಲ್ ಹಾಗೂ ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಕಾರ್ಯದರ್ಶಿಗಳು, SDM ಶಿಕ್ಷಣ ಸಂಸ್ಥೆಗಳು ಉಜಿರೆ, ಡಾಕ್ಟರ್ ಭಾರತಿ ಗೋಪಾಲಕೃಷ್ಣ ಬೆನಕ ಹೆಲ್ತ್ ಸೆಂಟರ್ ನಿರ್ದೇಶಕರು ಉಜಿರೆ, ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ದಯವಿಟ್ಟು ಅಧ್ಯಕ್ಷರಾಗಿರುವಂತಹ ಶ್ರೀ ಕೆ ಹರೀಶ್ ಕುಮಾರ್ ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವೈದಿಕ ಪರಂಪರೆಯ ನಂತರದ ಕ್ಲಾಸಿಕಲ್ ಲಿಟ್ರೇಚರ್ ಅಂತ ಏನು ನಂತರದ ಭಾಗದಲ್ಲಿ ನಾವು ಭಾರತೀಯರು ಗುರುತಿಸ್ತೇವೆ, ಅದರಲ್ಲಿ ರಾಮಾಯಣ ಮತ್ತು ಮಹಾಭಾರತಗಳು ಈ ದೇಶದ 2 ಕಣ್ಣು ಇದ್ದ ಹಾಗೆ. ಇಡೀ ರಾಮಾಯಣ ನಾವು ತಿಳ್ಕೊಂಡಾದ ಮೇಲೆ ನಮಗಿರುವ ಪಾಠ ರಾಮಾದಿವತ್ ವರ್ತಿತವ್ಯಂ ನ ರಾವಣಾದಿವತ್ ಅಂತ. ಬದುಕಲಿಕ್ಕೆ ಪ್ರಯತ್ನ ನೀನು ಹೇಗೆ ಮಾಡಬೇಕು ಅಂದರೆ ರಾಮನ ಹಾಗೆ ಬದುಕಿ ನೀನು ಸಮಾಜಕ್ಕೆ ತೋರಿಸಬೇಕು ಹೊರತು ರಾವಣನ ಹಾಗೆ ಅಲ್ಲ ಅಂತ ಹೇಳೋದೇ ಇಡೀ ರಾಮಾಯಣದ ಸಾರ. ಈ ಆಲೋಚನೆಯಲ್ಲಿ ನಮ್ಮನ್ನು ನಾವು ತಿದ್ದಿಕೊಂಡು ರಾಮನ ನಡೆಗೆ ನಾವು ಕೂಡ ಬೆಂಗಾವಲಿಗರಾಗಿ ಅವರ ಹಿಂದೆ ನಡೆಯುವುದಕ್ಕೆ ನಮಗೆ ರಾಮಾಯಣ ಭಾರತೀಯರಿಗೆ ಗೊತ್ತಿರಬೇಕು ಅಂತ ಹೇಳೋದು ಈ ಪ್ರವಚನ ಪರಂಪರೆಯ ಮೂಲ ಉದ್ದೇಶ. ಇವತ್ತು ನಮಗೆಲ್ಲ ದೊಡ್ಡ ಪ್ರಶ್ನೆಗಳು ಕಾಡ್ತಾ ಇವೆ. ನಮ್ಮ ಮಕ್ಕಳು ಇವತ್ತು ರಾಮಾಯಣ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ವಾಲ್ಮೀಕಿಯ ಗುರುತ ಇಲ್ಲ, ರಾಮನ ಗುರುತ ಇಲ್ಲ, ಅವರು ಯಾವುದೋ ಬೇರೆಯೇ ಆದಂಥ ಲೋಕದಲ್ಲಿ ಅವರು ಮುಂದುವರಿತಾ ಇದ್ದಾರೆ. ನಮ್ಮ ಇಡೀ ಆಲೋಚನೆಗಳು ಏನಿರ್ತವೆ ಅಂತ ಕೇಳಿದರೆ, ನಮ್ಮ ಮುಂದಿನ ಜನ್ರೇಷನ್ ಏನಿದೆ ಅದು ಈ ಭಾರತೀಯವಾದ ಆಲೋಚನೆಗಳಲ್ಲಿ ಮುಳುಗಬೇಕು, ಅದರೊಳಗೆ ಮುಳುಗಿ ಮೇಲೇಳಬೇಕು ಅಂತ ಹೇಳುವ ಆಲೋಚನೆಗಳಿಗೋಸ್ಕರ ನಾವು ಇಂಥ ಒಂದು ಪ್ರವಚನ ಪರಂಪರೆಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಹೊಂದಾಣಿಕೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಬಂದ್ವಿ. ವಿಶೇಷವಾಗಿ ಈ ದಕ್ಷಿಣ ಕನ್ನಡದ ಬೆಲ್ಟಿಗೆ, ಪುತ್ತೂರು, ಬೆಳ್ತಂಗಡಿ ಈ ಆಲೋಚನೆಗಳಿಗೆ ವಿಶೇಷವಾದಂತಹ ಕಳೆದ 3 ವರ್ಷಗಳಿಂದ ಪ್ರಾತಿನಿಧ್ಯಗಳು ಸಿಗ್ಲಿಕ್ಕೆ ಪ್ರಾರಂಭ ಆಯಿತು. ಅದರೊಟ್ಟಿಗೆ ನಾವೂ ಕೂಡ ಸೇರಿಕೊಂಡಿತು. ಗಣೇಶೋತ್ಸವ ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ ಸಮಿತಿ ಭಾಗವತ ಪ್ರವಚನ ಪ್ರಾರಂಭ ಮಾಡ್ತದೆ ಅಂತ ಹೇಳುವಾಗ ನಾನು ಮತ್ತು ಸ್ನೇಹಿತರು ಮಾತನಾಡಿಕೊಂಡಾಗ 30 ಜನ ಬರುವೇರು ಅಂತ ನಾವೊಂದು ಲೆಕ್ಕ ಹಾಕಿದ್ವಿ. ಅದರಲ್ಲಿ ನಾನು, ಚರಣರು, ಹರೀಶ್ ಕುಮಾರ್ ಎಲ್ಲ ಕೂತು ಕೇಳೋದು ಅಂತ ನಮ್ಮಲ್ಲೊಂದಿತ್ತು. ಅದು ಆಪ್ತವಾದಂಥ ಒಂದು ಆಲೋಚನೆ ಅಂತ. ಆದರೆ ಪ್ರಾರಂಭದ ದಿನದಿಂದ ಆ ಬೆಳ್ತಂಗಡಿಯ ಈ ಬೆಳ್ತಂಗಡಿಯ ಜನ ಸೇರಿ
ನಮಗೆ ಜಾಗ ಸಾಕಾಗದ ಹಾಗೆ, ನಾವು ತಂದ ಚೇರ್ ಸಾಕಾಗದ ಹಾಗೆ ಮಾಡಿದ್ದೀರಲ್ವ, ನಿಮಗೆ ದೊಡ್ಡ ಅಭಿನಂದನೆಗಳು. ಅದೇ ರಭಸ ನಮಗೆ ಕಾರಣ ಆಯಿತು ಭಗವದ್ಗೀತಾ ಸಪ್ತಾಹ ಮಾಡೋದಕ್ಕೆ. ಅದೇ ನಂತರದ ಧೈರ್ಯ ನಮ್ಮಲ್ಲಿ ಮತ್ತೆ ರಾಮಾಯಣ ಪ್ರವಚನದ ಪರಂಪರೆ ಮುನ್ನಡೆಸುವುದಕ್ಕೆ ಧೈರ್ಯ ಬಂದದ್ದು ನಮಗೆ ಹಾಗೆ. ಇಲ್ಲದಿದ್ದರೆ ಎಷ್ಟೋ ಸಲ ನಮ್ಮಲ್ಲೊಂದು ಮಾತಿದೆ, ಹೇಳುವವರಿದ್ದಾರೆ ಕೇಳುವವರಿಲ್ಲ ಅಂತೇಳಿ, ಆದರೆ ಏನು ಅಂತ. ಬಟ್ಟೆಯೇ ಉಡದ ಊರಲ್ಲಿ ಅಗಸನಿಗೇನು ಕೆಲಸ ಅಂತ ಒಂದು ಸುಭಾಷಿತ ಚಂದ ಪ್ರಶ್ನೆ ಮಾಡ್ತದೆ. ಪ್ರವಚನಕಾರರ ಶಕ್ತಿ ಅದು ನಮಗೆ ಶಕ್ತಿಯಾಗಿ ಪರಿವರ್ತನೆ ಆಗುವುದಕ್ಕೆ ಒಂದಷ್ಟು ಒಳ್ಳೆಯ ಶ್ರೋತೃಗಳು ಕೂಡ ಬೇಕಾಗ್ತದೆ. ಅಂಥ ಪ್ರೀತಿಯ ಶ್ರೋತೃಗಳು ನೀವಾಗಿ ಬಂದಿರುವುದರಿಂದ ನಿಮ್ಮನ್ನು ಮೊದಲು ಅಭಿನಂದಿಸ್ತಾ, ನಿಮಗೆಲ್ಲರಿಗೂ ಗೊತ್ತಿದೆ 7 ಕಾಂಡಗಳ 24,000 ಶ್ಲೋಕಗಳ 500 ಸರ್ಗಗಳ ರಾಮಾಯಣ, ಅದನ್ನು 7 ದಿನಗಳಲ್ಲಿ ಹಿಡಿದಿಡ್ಲಿಕ್ಕಾಗುವುದಿಲ್ಲ. ನಮ್ಮಲ್ಲೊಂದು ಕೈಕಂಬ ಅಂತ ಒಂದು ಪದ ಇದೆ. ಹೀಗೆ ಹೋದರೆ ಅದು ಮಂಗಳೂರಿಗೆ ಹೋಗ್ತದೆ, ಹೀಗೆ ಹೋದರೆ ಅದು ಚಾರ್ಮಾಡಿಗೆ ಹೋಗ್ತದೆ ಅಂತ ಹೇಳೋದಕ್ಕೆ ಇವತ್ತಿನಿಂದ ಒಂದು ಕೈಕಂಬ ನಮ್ಮ ಎದುರಿನಲ್ಲಿ ನಮಗೆ ದಾರಿ ತೋರಿಸುವುದಕ್ಕೆ ನಮಗೆ ವ್ಯವಸ್ಥೆ ಆಗಿದೆ. ಯಾಕೆಂದರೆ ಅಷ್ಟು ದೊಡ್ಡ ಜ್ಞಾನ ಭಂಡಾರವನ್ನು ಯಾವುದೋ ಒಂದು, ನಮ್ಮಲ್ಲಿ ಹಳೆ ಪದ್ಧತಿಯಲ್ಲಿ ಹೇಳುವುದಾದರೆ ನಮ್ಮಲ್ಲೊಂದು ಹುಡಿಬುರುಡೆ ಅಂತ ಇತ್ತು, ಸಣ್ಣದು ಅಜ್ಜಂದಿರ ಹತ್ರ ಇತ್ತು. ಹುಡಿಬುರುಡೆಯ ಒಳಗೆ ಆನೆಯನ್ನು ತುರುಕ್ಲಿಕ್ಕಾಗುವುದೇ ಇಲ್ಲ, ಆದರೆ ಆನೆ ಬಾಲದ ರೋಮ ಅದನ್ನು ತುರುಕಬಹುದು ಅಂತ ಹೇಳುವಂಥ ವಿಶ್ವಾಸ ನಮಗೆ ಯಾವತ್ತೂ ಇದೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಈ ಆಲೋಚನೆಗಳಲ್ಲಿ ಒಂದಷ್ಟು ಪ್ರವಚನ ಪರಂಪರೆಗಳು, ನಮ್ಮ ಭಾರತೀಯ ಸದ್ಗ್ರಂಥಗಳು ನಮ್ಮ ಮುಂದಿನ ಪೀಳಿಗೆಗೆ ನಮಗೆ ಅರ್ಥ ಆಗಬೇಕು ಅಂತ ಹೇಳುವ ಆಲೋಚನೆಗಳಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಿಮಗೆಲ್ರಿಗೂ ಗೊತ್ತಿದೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಕಟಪಯಾದಿ ಸೂತ್ರಗಳು ಅಂತ ಸಂಗೀತದಲ್ಲಿ, ಭಾರತೀಯ ತತ್ವಶಾಸ್ತ್ರದಲ್ಲಿ ಭಾಳ ಮುಖ್ಯವಾದ ಭಾಗ. ನೀವೀಗ ಆ ಈ ಊ ಅಂತ ಹೇಳುವಾಗ ರಾ ಅನ್ನುವಂಥ ಪದ ಎಲ್ಲಿ ಸಿಗ್ತದೆ ಅಂತ ನೋಡಿ, ಮಾ ಅನ್ನುವಂಥ ಒಂದು ಪದ ಎಲ್ಲಿ ಸಿಗ್ತದೆ ಅಂತ ನೋಡ್ತಾ ಹೋಗಿ. ರ, ಯಾರ, ಲಾವ ವರ್ಗೀಯ ವ್ಯಂಜನಗಳ ಅವರ್ಗೀಯ ವ್ಯಂಜನಗಳ ಲೆಕ್ಕ ಹಾಕಿದರೆ ಅವರ್ಗೀಯ ವ್ಯಂಜನದ ಯಾರ, ರ ಅಂದರೆ 2ನೇ ಅಕ್ಷರ. ಆ ಕಡೆಯಿಂದ ಮಾ ಅನ್ನುವಂಥದ್ದು ಪಾಪ ಬಾಬಾ ಅಮ್ಮ, ಅದು 5ನೇ ಅಕ್ಷರ. 5 ಗುಣಿಸು 2 ಅಂದರೆ 10. ಶ್ರೀರಾಮ ಅಂತ ಹೇಳಿದರೆ 10 ಬಾರಿ ಹೇಳಿದಾಗ ಆಯಿತು. ರಾಮ ಪುನಃ ಹೇಳಿತು, 10 ಗುಣಿಸು 10 100 ಆಯಿತು. ರಾಮೇತಿ 1000 ಆಯಿತು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇವತ್ತಿನಿಂದ ಶ್ರೀಮದ್ ರಾಮಾಯಣ ಯಜ್ಞ ಇಲ್ಲಿ ಪ್ರಾರಂಭ ಆಗ್ತದೆ. ಆ ಯಜ್ಞದ ಆಲೋಚನೆಗಳಲ್ಲಿ ನಮ್ಮ ರಾಮನಾಮ ಸ್ಮರಣೆ ನಮ್ಮಲ್ಲಿ ಇರಲಿ ಅಂತ ಒಂದು ಪೂರ್ವಪೀಠಿಕಾ ಆಲೋಚನೆಗಳನ್ನು ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಪ್ರೀತಿ ಪಾತ್ರರನ್ನು ಕೂಡ ಸ್ವಾಗತ ಮಾಡಿ ಬರಮಾಡಿಕೊಳ್ಳುತ್ತಾರೆ ಅರೇಕಲ್ ರಾಮಚಂದ್ರ ಭಟ್ಟೆಯವರು, ಗೌರಿ ಗಣೇಶೋತ್ಸವ ಸೇವಾ ಸಮಿತಿಯ ಕಾರ್ಯದರ್ಶಿಗಳು. ನೋಡಿಕೊಂಡು ನಾನು ಬಹಳ ಅದರಲ್ಲಿ ಒಂದು ಪ್ರಭಾವಿತನಾದೆ. ಅಂದರೆ ಈಗ ಸಾಧಾರಣ ಈ ಭೂತಾರಾಧನೆ ಎಂಬುದು ಹಿಂದಿನ ಕಾಲದವರಿಗೆ ಮಾತ್ರ ಗೊತ್ತು. ಅವರು ಏನು ಮಾಡಿದರು, ಅವರು ಮಾಡಿದ್ದನ್ನೇ ಅವರ ಮಗ ಕಲಿಯೋದು, ಮಗ ಮತ್ತೊಬ್ಬ ಕಲಿಯೋದು. ಆದರೆ ಅದರ ಮೂಲ ಏನು, ಅದು ಹೇಗೆ ಬಂತು ಅಂತ ಎಂಬ ವಿಷಯವನ್ನು ಕುತೂಹಲಕಾರಿಗಳು ತುಂಬ ಜನರು ಇದ್ದರೂ ಅದು ತಿಳಿದವರು ಬಹಳ ಕಮ್ಮಿ. ಅದೀಗ ನಮ್ಮ ರವೀಶ್ ಬಡ್ವಳ್ಳೆ ಅಂತವರು ಎಲ್ಲ ಕಡೆಗೂ ಹೋಗಿ ಅವರಿಂದಾಗಿ ನಮ್ಮ ಈ ಸಮಾಜಕ್ಕೆ ಭೂತಾರಾಧನೆ ಎಂದು ಏನು ಎಂಬ ವಿಷಯ ಗೊತ್ತಾಗುವ ಹಾಗೆ ಮಾಡಿದರು. ನಿಮಗೆ ಸರ್ ನಮ್ಮ ಬೆಳ್ತಂಗಡಿಯ ಈ ಸಮಿತಿಯ ಪರವಾಗಿ ಮತ್ತು ಬಂದಂಥ ಎಲ್ಲ ನಾಗರಿಕ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಲವು ಗಣ್ಯರು ಬಂದಿದ್ದ ಪ್ರಥಮ ದಿವಸ ಮಿಥುನ ಸಂಕ್ರಮಣ, ಬೆಳಗ್ಗೆ ಅಮಾವಾಸ್ಯೆ ಇತ್ತು, ಈಗ ಪಾಡ್ಯ ಬಂದಿದೆ. ಕಾಳಿದಾಸ ತನ್ನ ಕಾವ್ಯದ ಆಲೋಚನೆಯಲ್ಲಿ ಆಷಾಢಸ್ಯ ಪ್ರಥಮ ದಿವಸ ಅಂತ ಭಾಳ ಚಂದದಲ್ಲಿ ಮೇಘದೂತ ಶುರು ಮಾಡ್ತಾನೆ. ಒಂದು ಭಾಗ ರಾಮಾಯಣವನ್ನು ಕೂಡ ರಘುವಂಶದಲ್ಲಿ ಒಂದರ್ಥದಲ್ಲಿ ವಾಲ್ಮೀಕಿಗಿಂತಲೂ
ಹೆಚ್ಚು ವಿಸ್ತಾರದಲ್ಲಿ ರಾಮಾಯಣವನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದಾನೆ. ಅವನನ್ನು ಕೂಡ ಈ ಕ್ಷಣಕ್ಕೆ ನೆನಪಿಸಿಕೊಂಡು ಪ್ರೀತಿಯ ಎಲ್ಲ ಆಹ್ವಾನಿತರಿಗೆ ಗೌರವಾರ್ಪಣೆ ಮಾಡಲಿಕ್ಕಿದ್ದೇವೆ. ಇವತ್ತಿನ ಪ್ರವಚನವನ್ನು ನಡೆಸಿಕೊಡ್ಲಿಕ್ಕೆ ಇರುವಂತಹ ವೀಣಾ ಬನ್ನಂಜಿಯವರಿಗೆ ಶ್ರೀಮತಿ ಮನೋರಮಾ ಉದಯಚಂದ್ರ ಅವರು ವೇದಿಕೆಗೆ ಬಂದು ಮಾಲಾರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಶ್ರೀ ಕೆ ಹರೀಶ್ ಕುಮಾರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ, ಡಾಕ್ಟರ್ ಸತೀಶ್ ಚಂದ್ರ ಎಸ್ ಇವರಿಗೆ, ಡಾಕ್ಟರ್ ರೊಟೇರಿಯನ್ ಎಂ ವಿ ಭಟ್ ಇವರಿಗೆ, ಡಾಕ್ಟರ್ ಭಾರತಿ ಗೋಪಾಲಕೃಷ್ಣ ಇವರಿಗೆ, ಡಾಕ್ಟರ್ ರವೀಶ್ ಪಡುಮಲೆ ಮತ್ತು ಡಾಕ್ಟರ್ ಸತೀಶ್ ಚಂದ್ರ ಇವರಿಗೆ ಹೂ ನೀಡಿ ಗೌರವಿಸಿದ್ದಾರೆ. ಬಂಧುಗಳೇ, ದೀಪ ಪ್ರಜ್ವಲನ ಜ್ಞಾನದ ಸಂಕೇತ ನಮಗೆ. ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ ಅಂತ ಸೇಡಿಯಾಪು ಈ ಕಾರಣಕ್ಕೆ ಬರಿತಾ ಇತ್ತು. ತಿದ್ದಿ ತೀಡಿ ಬರೆವೆ ಅದು ಇನ್ನೊಂದು ಭಾಗ, ಆದರೆ ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ ಅಂತ ನಾವೆಲ್ಲ ಸೇರಿ ದೀಪ ಹಚ್ಚುವುದು ಈ ಭಾರತೀಯ ಪರಂಪರೆಯನ್ನು ಮುಂದುವರಿಸುವುದಕ್ಕೋಸ್ಕರ. ಈಗ ಭಾರತೀಯ ಸೇನೆಯಲ್ಲಿ ತುಂಬ ಕೆಲಸ ಮಾಡಿದ ನಿವೃತ್ತ ಮೇಜರ್ ಜನರಲ್ ರೊಟೇರಿಯನ್ ಎಂ ವಿ ಭಟ್ ಇವರು ದೀಪ ಪ್ರಜ್ವಲನವನ್ನು ಮಾಡುತ್ತಾರೆ. ಅದರೊಟ್ಟಿಗೆ ಎಲ್ಲ ಗಣ್ಯರು ಕೂಡ ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಗೋಧೂಳಿ ಮುಹೂರ್ತ ಸಂಧ್ಯಾಕಾಲದಲ್ಲಿ ದೀಪ ಪ್ರಜ್ವಲನೆ ಮಾಡೋದು, ಅದು ಕೂಡ ನಿಮ್ಗೆ ಗೊತ್ತಿದೆ. ಆಷಾಢ ಕರ್ಕಾಟಕ ಮಾಸದಲ್ಲಿ ರಾಮಾಯಣ ಪ್ರವಚನಗಳು ನಡಿಬೇಕು ಅಂತ ಪರಂಪರೆ. ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶುಭ ಸಂಜೆ. ವೇದಿಕೆಯಲ್ಲಿರುವ ಬೆಳ್ತಂಗಡಿ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರೇ, ಎಸ್ ಡಿ ಎಮ್ಮಿನ ಸತೀಶ್ ಚಂದ್ರವರೇ, ರವೀಶ್ ಪಡುಮಲೆಯವರೇ, ಇವತ್ತಿನ ಮುಖ್ಯ ಕೇಂದ್ರ ಬಿಂದು ವೀಣಾ ಬನ್ನಂಜಿಯವರೇ, ಡಾಕ್ಟರ್ ಭಾರತಿಯವರೇ ಮತ್ತು ನೆರೆದಿರುವ ಎಲ್ಲ ಬಂಧುಗಳೇ, ಭಗಿನಿಯರೇ, ನಾನು ದೊಡ್ಡ ವಾಗ್ಮಿ ಅಲ್ಲ, ಮೇಧಾವಿಯೂ ಅಲ್ಲ, ಸಾಮಾನ್ಯ ಮನುಷ್ಯ, ಒಬ್ಬ ಸೋಲ್ಜರ್. ಆದರೆ ಒಂದು ವಿಷಯ ಅಂದರೆ, ರಾಮಾಯಣ ಇಂತಹ ಕೆಲವು ಮಹಾಭಾರತದ ಬಗ್ಗೆ ಎಲ್ಲ ತುಂಬ ಜನ ಮಾತಾಡ್ತಾರೆ, ಕೆಲವು ಜನ ಆಲಿಸ್ತಾರೆ. ಮಾತನಾಡಿದವರಿಗೆ ಅವರು ಮಾತು ಹೊರಗಡೆ ಹೋದ್ಮೇಲೆ ಅದರ ಕೇಳುವವರು ಏನು ಕೇಳ್ತಾ ಇದ್ದ ವಿಷಯ ಅದು ಬೇರೆ ವಿಷಯ, ಅವ್ರನ್ನ ಹೊಂದಿಕೊಂಡುಂಟು. ಆದರೆ ಇಲ್ಲಿ ಬಂದವರು ಮುಖ್ಯವಾಗಿ ಈ ವಿಷಯ ತಿಳಿಬೇಕಾದ್ದು ನಮ್ಮ ಯುವಜನಾಂಗಕ್ಕೆ. ಯಾಕಂದರೆ ರಾಮ ಒಬ್ಬ ಮರ್ಯಾದ ಪುರುಷೋತ್ತಮ, ಒಂದು ಜನರಿಗೆ ಒಂದು ಆದರ್ಶವಾಗಿ ಇರುವಂಥ ಒಂದು ದೇವರು. ಅವರು ನಮಗೆ ಹಾಕಿಕೊಟ್ಟ ದಾರಿ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದಕ್ಕಾಗಿ ಪುನಃ ಪುನಃ ಪ್ರತಿ ವರ್ಷ ಪ್ರವಚನ ಮಾಡ್ತಾರೆ. ಭಾಳ ಒಳ್ಳೆಯ ವಿಷಯ ಅಂದರೆ ಸಮಯಕ್ಕೆ ಸರಿಯಾಗಿ ತುಂಬ ಜನ ಬಂದು ಸೇರಿಕೊಂಡಿದ್ದೀರಿ. ನಾನು ಹೇಳಿದ್ರು ಅಂದರೆ ಬಂದವರ ಸಂಖ್ಯೆ ಇಲ್ಲ, ಅದರಲ್ಲಿ ಇಂಟ್ರೆಸ್ಟ್ ಇರೋರು ಎಷ್ಟು ಜನ ಅಂತೇಳಿ. ನನಗೆ ಇಲ್ಲಿ ಕಂಡಂಥ ಜನಗಳಲ್ಲಿ ಇವತ್ತಿನ ಮಾತಿಗೆ ಕಾತುರರಾಗಿ ಕಾಯ್ತಿರುವಂಥ ತಾವೆಲ್ಲ
ಆದಷ್ಟು ಬೇಗನೆ ಅದಕ್ಕೆ ಅನುವು ಮಾಡಿಕೊಡಬೇಕು. ಮುಖ್ಯವಾಗಿ ಚರಣ್ ಅವರು, ನಾನು ಅವರನ್ನು ಬಂಟ್ವಾಳದಲ್ಲಿ ಭೇಟಿಯಾಗಿದ್ದೆ ನನ್ನ ಲೈಸೆನ್ಸ್ ರಿನ್ಯೂವಲ್ನಿಗೆ 4-5 ತಿಂಗಳ ಮೊದಲೇ. ನನ್ನನ್ನು ಆಫೀಸಲ್ಲಿ ಕೂತ್ಕೊಳಿಸಿ, ಸರ್ ನೀವು ಕೂತ್ಕೊಳ್ಳಿ, ನಿಮ್ಮ ಹತ್ರ ರಿನ್ಯೂವಲ್ ಲೈಸೆನ್ಸ್ ಬಂದು ಈಗ ಒಂದು 15 ಮಿನಿಟ್ಸ್ ಸೇರ್ತದೆ ಅಂತ ಹೇಳಿದರು. ಆ 15 ಮಿನಿಟ್ಸ್ ಟೈಮಲ್ಲಿ ಅವರು ಈ ವಿಷಯ ನನಗೆ ಹೇಳಿದ್ದು, ನಾನು ಹೀಗೆ ಕಾರ್ಯಕ್ರಮ ಮಾಡ್ತಾಯಿದ್ದೇನೆ, ಅದಕ್ಕೆ ನೀವು ಬರಬೇಕು ಅಂತ ಹೇಳಿ. ನಾನು ಹೇಳಿದೆ, ನಾನು ಸಭೆಗೆಲ್ಲ ಜಾಸ್ತಿ ಅವಶ್ಯ ಇರುವಂಥ ಜನ ಅಲ್ಲ, ಆದರೆ ನೀವು ಕರೆದು ನಾನು ಬರ್ತೇನೆ ಅಂತ ಹೇಳಿದೆ. ಅದೇ ಪ್ರಕಾರ 15 ದಿವಸ ಮೊದಲೇ ನನಗೆ ಫೋನಲ್ಲಿ ಹೇಳಿದರು, ಹೀಗೆ 15ನೇ ತಾರೀಕಿಗೆ ಶುರುವಾಗ್ತಾಯಿದೆ, ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ, ದೀಪ ಪ್ರಜ್ವಲನ ಮೂಲಕ ಉದ್ಘಾಟನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ಲ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಯಲಿ, ನೀವೆಲ್ಲ ಇದನ್ನು ಭಾಳ ಚೆನ್ನಾಗಿ ಆಯೋಜಿಸಿದ್ದೀರಿ, ನಿಮಗೆಲ್ಲ ಅಭಿನಂದನೆಗಳು. ಮತ್ತು ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಯಲಿ ಅಂತ ಹೇಳಿ, ಸಾಧ್ಯ ಆದರೆ ನಾನು ಪ್ರತಿಯೊಂದು ದಿವಸ ಬಂದು ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ನಾಳೆಂತೂ ಖಂಡಿತ ಬರ್ತೇನೆ. ಈ ಒಂದು ಕಾರ್ಯಕ್ರಮ ಜನರಿಗೆ ಯಾವ ಒಂದು ಪರಿಣಾಮ ಬೀರಬೇಕು, ಅದು ಬೀರುವಲ್ಲಿ ಪೂರ್ತಿ ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊಳ್ತಾ, ಇವತ್ತು ನನ್ನಲ್ಲಿ ಕರೆದಕ್ಕೆ ನಾನು ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಶುಭ ಕೊಡ್ತಾ ಇದ್ದೇನೆ. ಎಲ್ಲರೂ ಇದನ್ನು ಕೂತು ಬಹಳ ನೆಮ್ಮದಿಯಿಂದ ಕೇಳಿ. ನಾನು ಅವರ ಬಗ್ಗೆ ಜಾಸ್ತಿ ಹೇಳಬೇಕಾಗಿಲ್ಲ, ಇವತ್ತು ಮಾತುಗಾರರ ಬಗ್ಗೆ. ಮತ್ತೊಮ್ಮೆ ಎಲ್ಲಿಗೂ ಶುಭ ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶ್ರೀರಾಮಚಂದ್ರ ಕಾಡಿಗೆ ಹೊರಟಾಗ ಲಕ್ಷ್ಮಣ ಅನುಸರಿಸ್ತಾನೆ. ಲಕ್ಷ್ಮಣ ತನ್ನ ತಾಯಿ ಹತ್ರ ಹೋಗಿ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ ಸುಮಿತ್ರೆ ಹೇಳಿದ ಮಾತು, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚ ತಾತ ಯಥಾ ಸುಖ ಅಂತ. ಇವತ್ತಿನಿಂದ ಶ್ರೀರಾಮಚಂದ್ರನೇ ನಿನ್ನ ತಂದೆ, ತಾಯಿ ಜಾನಕಿಯೇ ನಿನ್ನ ತಾಯಿ, ಅಯೋಧ್ಯೆ ನಿನಗೆ ಬೇಕಾಗಿಲ್ಲ, ಅಲ್ಲಿರುವ ಅಟವಿಯೇ ನಿನ್ನ ರಾಜ್ಯ, ಹೋಗಿ ಬಾ ಮಗನೇ ಅಂತ ತಾಯಿ ಕಳಿಸ್ತಾಳೆ. ಇದು ಭಾರತದ ತಾಯಿ. ಭಾರತದ ತಾಯಿ ಇವರನ್ನು ಸೈನ್ಯಕ್ಕೆ ಕಳಿಸಿದ್ದು ಮತ್ತು ಪ್ರೀತಿಯಿಂದ ಕರ್ಕೊಂಡು ಬಂದದ್ದು. ಲಕ್ಷ್ಮಣ ಬರ್ತಾನೆ, ಭಟ್ರು ಬರ್ತಾರೆ. ಇದೆಲ್ಲ ನಮಗೊಂದು ಒಳ್ಳೆಯ ರಾಮಾಯಣದ ಪಾಠಗಳು ಅಂತ ಕೇಳ್ತಾ, ಇವತ್ತು ಗೌರವ ಉಪಸ್ಥಿತಿಯಲ್ಲಿರುವಂತಹ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಇವರು SDM ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳು. ನಾನು ಉಜಿರೆಯಲ್ಲಿ ವಿದ್ಯಾರ್ಥಿಯಾಗಿದ್ದ ಕಾಲಕ್ಕೆ ಉಪನ್ಯಾಸಕರಾಗಿದ್ದವರು ಅಂತ ನನಗೆ ಭಾಳ ಪ್ರೀತಿಯ ನೆನಪಿದೆ. ಅವರು ದಯವಿಟ್ಟು ಶುಭಾಶಯದ 2 ಮಾತಾಡಬೇಕು ಅಂತ. ಕ್ಷೇತ್ರದ ಸಾನ್ನಿಧ್ಯ ಶ್ರೀ ಸೋಮನಾಥೇಶ್ವರ ಸ್ವಾಮಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಒಂದು ಅತ್ಯಂತ ಮೌಲಿಕವಾದಂತಹ ಕಾರ್ಯಕ್ರಮದಲ್ಲಿ ಮುಖ್ಯ ಪ್ರವಚನಕಾರರಾಗಿ ನಮ್ಮೆಲ್ಲರಿಗೆ ಆಧ್ಯಾತ್ಮದ ಮಾರ್ಗದರ್ಶಕರಾಗಿರುವಂತಹ ಗೌರವಾನ್ವಿತ ವೀಣಾ ಬನ್ನಂಜಿ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಸನ್ಮಾನ್ಯ ಹಿರಿಯರು ಆಗಿರುವಂತಹ ಮೇಜರ್ MV ಭಟ್ ಅವರಿಗೆ, ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮೆಲ್ಲರ ಆತ್ಮೀಯರು, ಗೌರವಾನ್ವಿತ ನಿವೃತ್ತ ಕರ್ನಾಟಕದ ವಿಧಾನ ಪರಿಷತ್ನ ಸದಸ್ಯರು, ಮೆಸ್ಕಾಂನ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಹರೀಶ್ ಕುಮಾರ್ ಅವರೇ, ಬೆನಕ ಹಾಸ್ಪಿಟಲ್ನ ಗೌರವಾನ್ವಿತ ಡಾಕ್ಟರ್ ಭಾರತಿ ಅವರೇ, ನಮ್ಮ ಸಹೋದ್ಯೋಗಿ ಬಂಧು ಸನ್ಮಾನ್ಯ ರವೀಶ್ ಪಡುಮಲೆ ಅವರೇ, ಈ ಕಾರ್ಯಕ್ರಮದ ಪ್ರಮುಖ ಅಂಗವಾಗಿರುವ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಈಗಾಗಲೇ ಹೇಳಿದಾಗೆ ಈ ಕಾರ್ಯಕ್ರಮದಲ್ಲಿ
ನಾವೆಲ್ಲರೂ ಸೇರಿರುವಂಥದ್ದು ವೀಣಾ ಬನ್ನಂಜಿಯವರ ಉಪನ್ಯಾಸವನ್ನು ಕೇಳಲಿಕ್ಕಾಗಿ. ಈ ಸಂದರ್ಭದಲ್ಲಿ ನಾನು ಮಾತನಾಡುವಂಥದ್ದು ಹೆಚ್ಚು ಔಚಿತ್ಯ ಅಂತ ನಾನು ಭಾವಿಸೋದಿಲ್ಲ. ಆದರೆ ಕೇವಲ ಒಂದೆರಡು ನಿಮಿಷ ನಾನು ಈ ಕಾರ್ಯಕ್ರಮದ ಸಂಘಟಕರನ್ನು ಎಲ್ಲರನ್ನು ಅಭಿನಂದಿಸಲಿಕ್ಕೆ ನಾನು ಬಳಸ್ಕೊಳ್ತಾ ಇದ್ದೇನೆ. ಇವತ್ತಿನ ಸಂದರ್ಭದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯವರು ಜನರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಜನರಿಗಾಗಿ ಹಮ್ಮಿಕೊಂಡಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಕೆಲವರು ಉದಾರವಾಗಿ ಬಟ್ಟೆ ಬರೆಗಳನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ಗೃಹ ಉಪಯೋಗಿ ವಸ್ತುಗಳನ್ನು ಕೊಡುವಂಥದ್ದು ಇರ್ಬೋದು, ಹಣವನ್ನು ದಾನ ಮಾಡುವಂಥದ್ದು ಇರ್ಬೋದು, ಅಥವಾ ಒಳ್ಳೆಯ ಒಂದು ಹೊಟ್ಟೆ ತುಂಬ ಭೋಜನ, ವಿವಿಧ ಭಕ್ಷ್ಯಗಳ ಭೋಜನವನ್ನು ಕೊಡುವಂಥ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಜನರಿಗಾಗಿ ಒಂದಷ್ಟು ಹಣವನ್ನು ವ್ಯಯಿಸ್ತಾರೆ, ಸಮಯವನ್ನು ಮತ್ತು ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ. ಆದರೆ ಇದಕ್ಕಿಂತ ಎಲ್ಲದಕ್ಕೂ ಮಿಗಿಲಾದಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ. ಜನರ ದೇಹಕ್ಕೆ ಬೇಕಾಗುವಂಥ ಏನು ಅನ್ನದಾನ ಇರ್ಬೋದು, ಅಥವಾ ಸಮಾಜಕ್ಕೆ ಅವರನ್ನು ಹೇಗೆ ಅವರು ಜೀವನ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ಬೇಕಾಗುವಂತಹ ಧನ ಸಹಾಯ ಇರ್ಬೋದು, ಬೇರೆ ಬೇರೆ ರೀತಿಯ ಸಹಕಾರವನ್ನು ನೀಡ್ತಾರೆ. ಆದರೆ ಇಲ್ಲಿ ಒಬ್ಬ ಮನುಷ್ಯನ ದೇಹಕ್ಕೆ, ಮನಸ್ಸಿಗೆ, ಆತ್ಮಕ್ಕೆ ಎಲ್ಲದಕ್ಕೂ ಒಂದು ಒಳ್ಳೆಯ ಭೋಜನವನ್ನು ಕೊಡುವಂಥ, ಒಂದು ಒಳ್ಳೆಯ ವಿಚಾರವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಈ ಸಂಘಟಕರ ಒಂದು ವಿಶೇಷತೆ. ಮತ್ತು ಅದಕ್ಕಾಗಿ ನಾನು ವಿಶೇಷ ಅಭಿನಂದನೆಗಳನ್ನು ಎಲ್ಲ ಸಂಘಟಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಇವತ್ತಿನ ದಿವಸ ಈಗಾಗಲೇ ಹೇಳಿದಾಗೆ ನಮ್ಮ ಭಾರತದ ವೈಶಿಷ್ಟ್ಯ ಅಥವಾ ವಿಶೇಷತೆ ಏನಂತೇಳಿದರೆ ನಮ್ಮ ಧಾರ್ಮಿಕ ತಳಹದಿ, ನಮ್ಮ ದೇಶದ ಭದ್ರ ಬುನಾದಿಯೇ ಈ ಧಾರ್ಮಿಕತೆ ಅಥವಾ ಒಂದು ಈ ಲೌಕಿಕ ವಿಚಾರಕ್ಕಿಂತ ಭಿನ್ನವಾಗಿ ಪಾರಮಾರ್ಥಿಕ ವಿಚಾರಗಳನ್ನು ಅಳವಡಿಸಿಕೊಂಡು ಪ್ರತಿಯೊಬ್ಬರು ಜೀವನ ಮಾಡುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಪ್ರಪಂಚದ ಎಲ್ಲ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದೇವೆ. ಯುದ್ಧ ಇರ್ಬೋದು, ಬೇರೆ ಬೇರೆ ಕ್ಲೇಶದ ವಿಚಾರಗಳಿದ್ದರೆ ಕೂಡ ಭಾರತದಲ್ಲಿ ಇವತ್ತು ಶಾಂತಿಯಿಂದ, ನೆಮ್ಮದಿಯಿಂದ ಮನುಷ್ಯ ಜೀವನ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವನ ಅಂತರಾತ್ಮದಲ್ಲಿ, ಮನಸ್ಸಿನ ಆಳದಲ್ಲಿ ಒಂದು ಧಾರ್ಮಿಕತೆಯನ್ನು ಮತ್ತು ಒಂದು ಧರ್ಮದ ತಳಹದಿಯಲ್ಲಿ ಜೀವನವನ್ನು ನಡೆಸ್ತಾ ಇರುವಂಥದ್ದು. ಬಹುಶಃ ಇಲ್ಲಿ ನೆಲೆಸಿರುವಂಥ ತಾವೆಲ್ಲರೂ ಅಥವಾ ನಾವೆಲ್ಲರೂ ಬಹುಶಃ ಈ ಒಂದು ಹಿನ್ನೆಲೆಯಿಂದ ಬಂದವರು. ಈ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ತುಡಿತ ಇರುವ ಕಾರಣ ನಾವೆಲ್ಲ ಇದನ್ನು ನಾವು ಬಹಳ ಚೆನ್ನಾಗಿ ಆಸ್ವಾದಿಸ್ತೇವೆ. ಇನ್ನೂ ಒಂದು ವಿಚಾರ ಇದೆ. ಒಂದು ಕಡೆ ಎಲ್ಲಿಯೋ ಕೇಳಿದ್ದ ಇಂಥದ್ದೇ ಗೌರವಾನ್ವಿತ ಉಪನ್ಯಾಸಕರು ಅಂಥವರೇ ಹೇಳಿದಂಥ ಒಂದು ಮಾತು ಇರ್ಬೋದು, ಯಾರು ಮಹಾತ್ಮರು ಅನ್ನುವಂಥದ್ದು. ಯಾರು ಯಾವುದನ್ನು ಯೋಚನೆ ಮಾಡ್ತಾರೋ ಅದನ್ನೇ ಮಾತನಾಡುವಂಥದ್ದು, ಯಾರು ಏನನ್ನು ಮಾತನಾಡ್ತಾರೋ ಅದನ್ನೇ ಕಾರ್ಯರೂಪಕ್ಕೆ ತರುವಂಥದ್ದು. ಅಂದರೆ ಒಳ್ಳೆಯ ಯೋಚನೆ, ಆ ಯೋಚನೆಯನ್ನೇ ಅವರು ಮಾತನಾಡುವಂಥದ್ದು ಅಥವಾ ಮಾತಿನ ಮೂಲಕ ತೋರ್ಪಡಿಸುವಂಥದ್ದು, ಮತ್ತು ಅದನ್ನೇ ಕಾರ್ಯರೂಪಕ್ಕೆ ತರುವಂಥದ್ದು. ಅವರು ಮಹಾತ್ಮರು ಅಂತ ಅನ್ನಿಸ್ತಾರೆ. ಅದೇ ರೀತಿ ಇವತ್ತು ನಾವು ಏನು ಇಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ಕೇಳ್ತೇವೆ ಅಥವಾ ರಾಮಾಯಣದ ಒಂದು ಒಳ್ಳೆಯ ಅಂಶಗಳನ್ನು ನಾವು ಅರ್ಥೈಸಿಕೊಳ್ತೇವೆ ಉಪನ್ಯಾಸದ ಮೂಲಕ, ಇಂಥ ಒಳ್ಳೆಯ ಯೋಚನೆಯನ್ನೇ ಮಾಡುವಂಥದ್ದು, ಅಂಥ ಒಳ್ಳೆಯ ವಿಚಾರಗಳನ್ನೇ ಮಾತನಾಡುವಂಥದ್ದು, ಮತ್ತು ಅದನ್ನೇ ಮುಂದೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬಹುಶಃ ನಾವೆಲ್ಲ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ಅದಕ್ಕೆ ಅರ್ಥ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಇಂಥ ಮೇಧಾವಿಗಳ ಮುಂದೆ ತಮ್ಮೆಲ್ಲರ ಮುಂದೆ ನಿಂತು ಒಂದೆರಡು ಮಾತು ನನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಸತ್ರಕ್ಕೆ ಶುಭ ಹಾರೈಸಿದ ನಿಮಗೆ ಕೃತಜ್ಞತೆಗಳು. ಇನ್ನು ಮುಂದೆ ನಮ್ಮೊಂದಿಗೆ ಡಾಕ್ಟರ್ ಭಾರತಿ ಗೋಪಾಲಕೃಷ್ಣ ಬೆನಕ ಹೆಲ್ತ್ ಸೆಂಟರ್ ಉಜಿರೆ ಇವರು ಶುಭ ಹಾರೈಸ್ತಾರೆ. ಮದ ಬಲವೊಂದಿದ್ದರೆ ಸಾಕು ಅಂತ ಒಂದು ದಾಸರ ವಾಣಿ ಇದೆ. ಹಾಗೆ ನಮಗೆ ರಾಮನ ನಾಮ ಒಂದಿದ್ದರೆ ನಾವು ಏನೆಂದು ಜಯಿಸ್ಬೋದು ಅಂತ ನಾವು ಆ ಜೀವನದಲ್ಲಿ ಕಂಡುಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರ್ಬೋದು, 500 ವರ್ಷಗಳ ಈ ಹೋರಾಟದಿಂದ
ಈಗ ನಮ್ಮ ಅಯೋಧ್ಯೆಯಲ್ಲಿ ದೊಡ್ಡ ರಾಮ ಮಂದಿರ ನಿರ್ಮಾಣವಾಗಿದೆ. ಆದರೆ ಈ ಹೋರಾಟದ ಮೊದಲು ಸಹ ನಮ್ಮ ಪೂರ್ವಜರು ನಮ್ಮ ಎಲ್ಲ ಮನೆಯಲ್ಲಿ ಅಥವಾ ಹೃದಯದಲ್ಲಿ ರಾಮನಾಮ ಇರಬೇಕು ಅಂಥೇಳಿ ಜಯರಾಮ, ಕೋದಂಡರಾಮ, ಶ್ರೀರಾಮ, ಸೀತಾರಾಮ ಹೀಗೆ ಹೆಸರುಗಳನ್ನು ಇಟ್ಟು ಆ ರಾಮ ಸ್ಮರಣೆ ಜೀವನದಲ್ಲಿ ನಿತ್ಯ ಬರೋ ಹಾಗೆ ನೋಡಿಕೊಂಡು ಬಂದವರು ನಮ್ಮ ಪೂರ್ವಜರು. ಹಾಗಾಗಿ ನಮಗೆ ಇದು ಇವತ್ತಿನ ಒಂದು ಪರಂಪರೆ ಇಲ್ಲ. ಯಾಕಂದರೆ ನಮ್ಮ ಪೂರ್ವಜರು ಮೊದಲೇ ಆಲೋಚನೆ ಮಾಡಿದರು. ಯಾಕಂದರೆ ಈ ರಾಮನಾಮ ಮಾಡೋದ್ರಿಂದ ನಮ್ಮ ಬದುಕು ಸುಗಮವಾಗ್ತದೆ ಅಂಥೇಳಿ. ಆದರೆ ಕೆಲವು ಸರ್ತಿ ಈ ರಾಮಾಯಣ ಏನಾಗಿದೆ ಅಂದರೆ ಕೆಲವರ ಬಾಯಿಂದ ಒಂದು ಅಪಭ್ರಂಶವಾಗಿದೆ. ಯಾಕಂದರೆ ಕೆಲವರು ಹೇಳೋದುಂಟು, ಅವರ ಮನೇಲಿ ಎಂಥ ದೊಡ್ಡ ರಾಮಾಯಣ ಮಾರ್ರೆ, ಸೊ ನೆನ್ನೆ ನೀವು ಮಹಾಭಾರತ ನೋಡಬೇಕಿತ್ತು ಅವ್ರ ಮನೆಯದು ಅಂತ. ಸೊ ಈ ಥರದ ಪದಗಳು ಆ ಥರ ಬಳಕೆ ಆಗೋದು ಬೇಡ ನಾವು. ಯಾಕಂದರೆ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಜೀವನದಲ್ಲಿ ನಾವು ಅದರ ಸರಿಯಾದ ಅರ್ಥವನ್ನು ತಿಳ್ಕೊಂಡು ಆ ರೀತಿ ನಾವು ಸಾಗೋಣ ಅಂತ ಆಗ್ತದೆ. ಯಾಕಂದರೆ ನನಗೆ ಕೇಳುವಾಗ ಅದು ಬೇಜಾರಾಗ್ತದೆ. ಸೊ ಇಷ್ಟು ಒಳ್ಳೆಯ ರಾಮಾಯಣಕ್ಕೆ ಈ ಥರ ಅರ್ಥ ಕೊಡ್ತಾ ಇದ್ದಾರಲ್ಲ ಅಂತ. ಹಾಗೆ ಇನ್ನೊಂದು ಉದಾಹರಣೆ ಹೇಳಬೇಕಾದ್ರೆ ಮಂಗಳಾರತಿ. ಸೊ ಇದಂತೂ ದಿನ ಕೇಳ್ತೇವೆ ನಾವು, ಅವಳಿಗೆ ಇವತ್ತು ಒಳ್ಳೆ ಮಂಗಳಾರತಿ ಆಯಿತು. ನಾವು ದೇವರ ಗೌರವಕ್ಕೋಸ್ಕರ ಅಥವಾ ಪ್ರೀತಿಗೋಸ್ಕರ ನಾವು ಅದನ್ನು ಮಂಗಳಾರತಿ ಮಾಡುವಾಗ ಇವರು ಈ ಥರ ಈ ಶಬ್ದವನ್ನು ಉಪಯೋಗ ಮಾಡ್ತಿದ್ದಾರಲ್ಲ ಅಂತೇಳ್ಬಿಟ್ಟು. ಹಾಗಾಗಿ ನಾವು ನಮಗೆ ಇರಲಿ ನಮ್ಮ ಮಕ್ಕಳಿಗೆ ಆಗಲಿ ಅದರ ಅರ್ಥವನ್ನು ಸರಿಯಾಗಿ ಅದನ್ನು ಅರ್ಥೈಸಿ ಅದರ ಉಪಯೋಗವನ್ನು ನಾವು ಹೇಗೆ ಮಾಡಬೇಕು ಅನ್ನೋದು ಸಹ ನಾವು ತಿಳ್ಕೋಬೇಕಾಗ್ತದೆ, ಮಕ್ಕಳಿಗೆ ಸಹ ಹೇಳ್ಕೊಡ್ಬೇಕಾಗ್ತದೆ. ಸೊ ಇದು ನನಗೆ ಅನಿಸಿದ್ದು. ಮತ್ತು ಇವತ್ತು ವೀಣಾ ಬನ್ನಂಜಿಯವ್ರ ಬಗ್ಗೆ ಹೇಳಬೇಕಾದ್ರೆ ನಾವು ಅವರ ಪ್ರವಚನ ಅಂತ ಹೇಳಿದರೆ ಒಳ್ಳೆ ಜಾತಕ ಪಕ್ಷಿ ಥರ ಕಾಯ್ತಾ ಇರ್ತೇವೆ. ಯಾಕಂದರೆ ನನಗೆ ಒಂದು ತಿಂಗಳು ಮುಂದೆ ಹೇಳುವಾಗ ಯಾವತ್ತು ನಮ್ಮದು ಎಂಥದೇ ಬ್ಯುಸಿ ಇದ್ದರೆ ಸಹ ನಾನು ಈ ಸರ್ತಿ ರಾಮಾಯಣಕ್ಕೆ ಹೋಗಲೇಬೇಕು ಕೇಳಲಿಕ್ಕೆ ಅಂತಿತ್ತು. ಯಾಕಂದರೆ ಈಗಾಗಲೇ ಅವರು ಭಗವದ್ಗೀತೆದು ನಾವು ಕೇಳಿದ್ದೇವೆ, ಕೃಷ್ಣ ಕಥಾಮೃತ ಕೇಳಿದ್ದೇವೆ. ಸೊ ಇನ್ನು ರಾಮಾಯಣ ಈಗ ನಾನು ನನ್ನ ಭಾಷಣ ಹೇಳ್ತಾ ಹೋದರೆ ಮತ್ತೆ ಎಲ್ಲರೂ ನನಗೆ ಬೈದಾರು, ಅವರದ್ದಕ್ಕೆ ಅಂತ ನಾವು ಬಂದಿದ್ದೇವೆ, ಇವರೇ ಹೇಳ್ತಾ ಇದ್ದಾರೆ ಅಂತೇಳಿ. ಹಾಗೆ ನಾನು ಇದನ್ನು ಹೆಚ್ಚು ಉದ್ದ ಎಳಿಲಿಕ್ಕೆ ಇಷ್ಟಪಡೋದಿಲ್ಲ. ಈ ಪ್ರವಚನವನ್ನು ಮಾಡಲಿಕ್ಕೆ ಅನುವು ಮಾಡಿಸಿಕೊಟ್ಟಂಥ ನನಗೆ ಇಲ್ಲಿ ನಿಂತು 2 ಮಾತನಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೂ ನಾನು ವಂದಿಸ್ತಾ ನನ್ನ 2 ಭಾಷಣ ಮುಗಿಸ್ತೇನೆ. ಪ್ರವಚನ ಯಾವಾಗ ಅಂತ ಕಾಯ್ತಾ ಇದ್ವಿ ಸ್ನೇಹಿತರೆ. ಇನ್ನು ಮುಂದೆ 2 ಡಾಕ್ಟ್ರೇಟ್ಗಳನ್ನು ಸಂಪಾದನೆ ಮಾಡಿದ ನಾವೆಲ್ಲ ಅಕಾಡೆಮಿಕ್ಕಾಗಿ ಒಂದು ಡಾಕ್ಟ್ರೇಟನ್ನು ಬರೆದು ರಾಶಿ ಹಾಕಿ ಪಡೀಬೋದು. ಅದರ ಒಟ್ಟಿಗೊಂದು ಗೌರವ ಡಾಕ್ಟ್ರೇಟ್ ಕೂಡ ಪಡೆಯಬಲ್ಲ ಅರ್ಹತೆ ಇರುವ ನಮ್ಮೊಟ್ಟಿನ ಪ್ರೀತಿಯ ಡಾಕ್ಟರ್ ರವೀಶ್ ಪಡುಮಲೆ ಶುಭಾಶಯ ಕೋರ್ತಾರೆ. ವೇದಸ್ಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಬಹಳಷ್ಟು ದಿವಸಗಳಿಂದ ನಾನು ಕಾತರದಿಂದ ಕಾಯ್ತಾ ಇದ್ದಂಥ ಒಂದು ಕಾರ್ಯಕ್ರಮ ಸರಿಯಾದ ಸಮಯಕ್ಕೆ ಬರಬೇಕು ಅಂತ ನಾನು ಆಲೋಚನೆಯನ್ನು ಮಾಡಿದ್ದೆ. ಆದರೆ ನನ್ನ ಸಂಸ್ಥೆಯಲ್ಲಿ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗಲ್ಲಿ ಭಾಗವಹಿಸಲೇಬೇಕಾಗಿತ್ತು. ಅದು ಮುಗಿಯುವಾಗ 6 ಗಂಟೆ ಆಯಿತು. ಆದ ಕಾರಣ ನಾನು ಸ್ವಲ್ಪ ತಡ ಆಗಿ ಬಂದೆ. ಅದಕ್ಕೋಸ್ಕರ ತಮ್ಮಲ್ಲೆಲ್ಲರಲ್ಲೂ ಕೂಡ ನಾನು ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಈ ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ತಾಯಿಗೆ ಸಮನಾಗಿರುವಂತಹ ಅಮ್ಮನವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ಈ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯರ ಪಾದಕಮಲಗಳಿಗೆ ಎರಗುತ್ತಾ ತಮ್ಮ ಆಶೀರ್ವಾದವನ್ನು ಕೂಡ ಬೇಡಿಕೊಳ್ಳುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರೇ ಮತ್ತು ಕಿರಿಯರೇ, ಒಂದು ನಾವೆಲ್ಲರೂ ಕೇಳಿ ತಿಳಿದಂತಹ ವಿಚಾರ, ನಾವೆಲ್ಲರೂ ಓದಿಕೊಂಡು ಬಂದಿರುವಂತಹ ವಿಚಾರ ರಾಮಾಯಣ ಮಹಾಭಾರತಗಳು. ಖಂಡಿತವಾಗ್ಲೂ ಸತ್ಯ. ರಾಮಾಯಣ ಮಹಾಭಾರತ ಅನ್ನುವಂಥದ್ದು ನಮ್ಮ ದೇಶದ ಕೇವಲ ಒಂದು ಕಥೆಯಲ್ಲ, ಅದು ನಮ್ಮ ದೇಶದ ಅಥವಾ ಈ ಮಣ್ಣಿನ ಒಂದು ಅವಿಭಾಜ್ಯ ಅಂಗ ಅಂತ ಕರಿಬೋದು. ಯಾಕಂತಂದರೆ ಆ ರಾಮಾಯಣ ಕೇವಲ ಕಥೆಯ ಥರ ನೋಡ್ತಾ ಹೋದರೆ ಅದರಲ್ಲಿ ಒಂದಷ್ಟು ಪಾತ್ರಗಳು ನಮಗೆ ಬರ್ತಾ ಹೋಗ್ಬೋದು, ಒಂದಷ್ಟು ವಿಚಾರಗಳು ನಮಗೆ ಬರ್ತಾ ಹೋಗ್ಬೋದು. ಆ ರಾಮಾಯಣದ ಮೇರು ವ್ಯಕ್ತಿತ್ವ ಅಥವಾ ಈ ಭೂಮಿಗೆ ಜನ್ಮವೆತ್ತಿ ಬಂದು ಧರ್ಮವನ್ನು ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಭಗವಾನ್ ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಆದರ್ಶ ಅಂತ ನಾವು ಕರೆದುಕೊಂಡು ಬಂದವರು. ಹಾಗಾಗಿ ಆ ರಾಮಾಯಣ ಏನು ವಿಚಾರಧಾರೆಗಳಿದಾವ, ಆ ರಾಮಾಯಣದ ಬಗೆಗೆ ನಾವು ಏನು ಓದನ್ನು ತಿಳ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮದ
ಒಂದು ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕಂತಂದರೆ ನಾವು ಎಲ್ಲ ಕಡೆಗೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದರೂ ಕೂಡ ಸಮಾಜದಲ್ಲಿ ಧರ್ಮ ಉಳಿಬೇಕು, ಧರ್ಮವನ್ನು ಹೇಗಾದರೂ ಮಾಡಿ ಉಳಿಸಬೇಕು ಅನ್ನೋದರಲ್ಲಿ ಒಂದಷ್ಟು ವಿಚಾರಗಳನ್ನು ಮಾತನಾಡೋದನ್ನು ನಾವು ಕೇಳ್ತಾ ಬರ್ತಿದ್ದೇವೆ. ಆ ನಿಟ್ಟಿನಲ್ಲಿ ನಾನು ಈ ಬೆಳ್ತಂಗಡಿಯ ಗೌರಿ ಮತ್ತು ಗಣೇಶೋತ್ಸವ ಸಮಿತಿಯನ್ನು ನಿಜವಾಗ್ಲೂ ನಾನು ಮೆಚ್ಚುತ್ತಾ ಇದ್ದೇನೆ. ಯಾಕಂತಂದರೆ ಕಳೆದ ಕೆಲವು ವರ್ಷಗಳಿಂದ ಇಂತಹದ್ದೇ ಒಂದು ಸಪ್ತಾಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಏನು ಅಥವಾ ರಾಮದೇವರು ಯಾವ ರೀತಿಯ ಒಂದು ಸಮಾಜವನ್ನು ಆ ಕಾಲದಲ್ಲಿ ಕಟ್ಟಿದ್ರ ಅಥವಾ ನಾವೆಲ್ಲರೂ ಏನು ಭಾರತೀಯರಾಗಿ ಯಾವ ರೀತಿಯ ಒಂದು ಸಮಾಜವನ್ನು ಕಾಣಬೇಕು ಅಂತ ಇದ್ದಾವ ಅಂಥ ಒಂದು ಸಮಾಜದ ನಿರ್ಮಾಣದ ಕಾರ್ಯದಲ್ಲಿ ಈ ಸಮಿತಿಯವರು ತೊಡಗಿಸಿಕೊಂಡಿರುವುದಕ್ಕೆ ಎಲ್ಲರೂ ಕೂಡ ಒಂದು ಜೋರಾದ ಕೈ ಚಪ್ಪಾಳೆಯನ್ನು ಅವರಿಗೆ ಕೊಡಬೇಕಾಗತ್ತೆ. ದಾಯಿಗಿಂದು ಪಂಡಾಗ ನಮ್ಮ ಮಾತಿರ್ಲಕ್ಕೆ ಏನೊಂದು ಪುನು ನಮ್ಮ ಪಿರಾಕದ ಕಾಲುಡು ಹಿರಿಯಕ್ಕಲು ಮಾತಿರಲ್ಲ ನಮಗೆ ಪಂದು ಕುರ್ತಿನ ದಾದ ಪಂಡ ಸಂಸ್ಕಾರ ಬೊಕ್ಕ ಎಡ್ಡೆಂತಿನ ವಿಚಾರ ನಿನ್ನ ತರಿಟ್ಟು ದಿಂಜಂಡ ಮಾತ್ರ ಬಾಲೆ ಈ ಪೋಪಿನ ತಾದಿಗೆ ದಾಲ ಕುಂದು ಕೊರತೆ ಬರಂದು ಪನ್ಪಿನ ನಮ್ಮ ಹಿರಿಯಕ್ಕಲು ಪಂಡದು ಕೊರ್ತೀನಿ. ನಮ್ಮ ಓಡೆ ಮುಟ್ಟ ಪನ್ನಗ ನಮ್ಮ ಮಾತ ಕಿನ್ನೆ ಜೋಕುಲು ಪುನಗ ನಮ್ಮ 10 ಜೋಕುಲು ಒಟ್ಟು ಸೇರಿ ಅಂದೈತಲ್ಲ ನಮಕು ಸುರುಗು ನೆನಪಾಪುನು ಕ್ರಿಕೆಟ್ ನೆನಪಾಪುಜಿ ಮುರಣಿ ಸುರು అయిన ಫುಟ್ಬಾಲ್ ನೆನಪಾಪುಜಿ ನಮ್ಮ ಸುರು ಮಲ್ಪಿನ ಒಯ್ನಂದಕ್ಕೆ ಎನ್ನಗ ಕಣ್ಣ ಮುಚ್ಚೆ ಗಾಡಗೂಡೆ ಉದ್ದಿನ ಮುಟ್ಟೆ ಉರುಳೆ ಹೋಯ್ತು ನನ್ನಯ ಹಕ್ಕಿ ನಿನ್ನಯ ಹಕ್ಕಿ ಬಿಟ್ಟೆ ಕೂ ಪಂಡತು ಒಂಜಿ 9 ಜನ ಬಲಿಪುನು ಒರಿ ಅಲ್ಪ ನಾಡೊಂದು ಪೋಪಿನಿ. ಈ ಕತೆತ ಉಲೈಡು ಹೂವು ಉಂಡುಂದಕ್ಕೆ ಎನ್ನಗ ನಮ್ಮ ಹಿರಿಯಕ್ಲು ಪಂಡದು ಕೊರದಿನ ರಾಮಾಯಣ ಉಂಡೈಟೆ ಅಪಗ ರಾಮಾಯಣಲ್ಲ ಒಂಜಿ ಜೋಕುಲು ಬಾಲೆಲೆಗ ತನ್ನ ರಾಮಾಯಣಲ್ಲ ಒಂಜಿ ಸಮಾಜದ ಬಂಧುಳಿಗೆ ತೆರಿಪವುಡು ಪನ್ನಗ ನಮ್ಮ ಹಿರಿಯಕ್ಲೆ ಮಲ್ಲ ಪುಸ್ತಕನು ಕೊನತ್ತು ಕೊರ್ಜಿರ ಅಕ್ಲೆಗೆ ಆ ಜೋಕ್ಲಿಗೆ ತೆರಿಪವುಡುಂದು ಪನ್ನಗ ಅಕ್ಲು ಮಲ್ತೊಂಬತ್ತಿನ ವಿಚಾರ ಐತೆ ಇಂದೇನೆ ಒವ್ವಾಂಡ್ಲ ಒಂಜಿ ಗೊಬ್ಬುದ ಹೊರಟ ಅತನ ಒವ್ವಾಂಡ್ಲ ಒಂಜಿ ರೀತಿಡಿ ಜನಮಂದಿಲಿಗೆ ಎತ್ತಾವುಡು ಪನ್ಪಿನ ನೆಲೆಟ್ಟು ನಮ್ಮ ಹಿರಿಯಕ್ಲ ಆನಿ ಕಾಲುಡ್ದು ಇನಿ ಕಾಲ ಬೊರೆ ಮುಟ್ಟಲ ಆ ರಾಮಾಯಣನೇ ಒಂದೇ ರೀತಿಯಲ್ಲಿ ನಮ್ಮ ಮಣ್ಣಿಡು ಉರಿತೊಂಬೈದೇರೆ. ಹಾಗಾದರೆ ನಾವೆಲ್ಲರೂ ಮೆಚ್ಚಬೇಕಾದದ್ದ ವಿಚಾರ ಏನಪ್ಪ ಅಂತಂದರೆ ಈ ರಾಮಾಯಣ ಅನ್ನುವಂಥದ್ದು ಏನಿದೆ ಇದು ನಮ್ಮ ಸಂಸ್ಕಾರಕ್ಕೆ ಅಥವಾ ನಮ್ಮ ಬದುಕಿಗೆ ಬೇಕಾದಂಥ ಬಹಳ ಒಂದು ವಿಚಾರವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ವೀಣಕ್ಕ ಬಂದಿದ್ದಾರೆ. ಬನ್ನಂಜೆಯವರ ಸಪ್ತಾಹ ಅಂತಂದರೆ ನಾವು ಯೂಟ್ಯೂಬಲ್ಲಿ ಹಾಕಿ ನೋಡಿದರೆ ನಮಗೆಲ್ಲ ವಿಚಾರಗಳು ಬರ್ತವೆ. ನಾನು ಮತ್ತು ವೀಣಕ್ಕ ಒಂದು ಸರಿ ಬೆಂಗಳೂರಿನಲ್ಲಿ ಕಂಬಳದ ವಿಚಾರ ಬಂದಾಗ ನಾವು ವೇದಿಕೆಯನ್ನು ಹಂಚಿಕೊಂಡಿದ್ದೆವು. ಅಂದು ನಾನು ಅವರ ಒಂದು ಪ್ರವಚನವನ್ನು ಅಥವಾ ಅವರ ಧಾರ್ಮಿಕ ಉಪನ್ಯಾಸವನ್ನು ಕೇಳಿದ್ದೇನೆ. ಅವರು ಕೊಟ್ಟಂತಹ ಆಧ್ಯಾತ್ಮಿಕ ಚಿಂತನೆಗಳು ಏನಿದ್ದಾವೆ ಅಂದು ನಾನು ಕೇಳಿದ ಭಾಷಣ ಇವತ್ತಿಗೆ ವಾರದಲ್ಲಿ ಒಂದು ಸಾರಿ ಆದರೂ ಅವರ ಪ್ರವಚನವನ್ನು ನಾನು ಯೂಟ್ಯೂಬಲ್ಲಿ ಕೇಳ್ತಿದ್ದೇನೆ. ಆ ಮುಖೇನ ಒಂದು ಸುಂದರವಾದ ಒಂದು ಸಮಾಜವನ್ನು ಕಟ್ಟುವಲ್ಲಿ ಆ ಅಕ್ಕ ಅಥವಾ ಈ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ನಾವು ಭಾರತಿ ಅಥವಾ ಅಮ್ಮ ಅಂತ ಏನು ಕರಿತೇವೆ ಅವರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾವು ಮೆಚ್ಚಬೇಕಾದ್ದು ಏನಂತಂದರೆ ಮಾತಿರ್ಲ ಪನ್ಪಿನ ಆಯ್ ಮಗೆ ಆತು ಪುಟ್ಟೋಡು ಮಗೆ ಆತ ಅಪ್ಪೆ ಅಮ್ಮಗೆ ಒಂಜಿ ಪುದರ್ ಕನ ಒಡೊಂದು ಮಗಳ ಹತ್ತಲ ಒಂಜಿ ಅಪ್ಪೆ ಅಮ್ಮಗೆ ಪುದರ್ ಕನ ಒಲಿ ಪಂಡ ವೀಣಕ್ಕ ನಮ್ಮ ದುಂಬು ಬತ್ತದ ಇಂಚಿತ್ತನ ಒಂಜಿ ಪೊರ್ಲುದ ಲೇಸು ಮಲ್ತೊಂದುಲ್ಲೇರಂದು ಪಂಟ ನಮ್ಮ ಮಾತಿರಿಗ್ಲ ಖುಷಿತ ವಿಚಾರ. ಇನಿ ದಾದ ಸಪ್ತಾಹ ಕಾರ್ಯಕ್ರಮ ನಡತೊಂದುಂಡ ಈ ಸಪ್ತಾಹ ಕಾರ್ಯಕ್ರಮ 7 ದಿನ ಬಾರಿ ಪೊರ್ಲುಡ ನಡತೊಂಬರ್ಪುಂಡು ರಾಮಾಯಣದ ಬೇತೆ ಕಂಡಲು ಹೋಗೊಂಡ ಆ ಕಂಡಡಿತ್ತಿನಂಚಿನ ಪಾತ ವಿಚಾರ ಧಾರೆಲಿನ ಸಮಾಜಗೂ ಪಟ್ಟು ನಂಚಿನ ಮಲ್ಲ ಬೇಲೆ ಈ ಸಮಿತಿದ ಒರುಟು ನಡತೊಂದುಂಡು. ನಮಕ್ ಮಾತಿರಕ್ಲ ಗೊತ್ತಿತ್ತನೇ ಒಂಜಿ ತುದೆ ಒಂಜಿ ದಿಕ್ಕಡು ಪುಟ್ಟುನ ನಿತ್ತ ಅವು ಪರತೊಂದು ಅಕ್ಕೇರಿ ಪೋತು ಒಂದುನ ಒಡೆಗಿಂದಕ್ಕೆ ನಗವ ಕಡಲ್ಗೆ ಪೋತು ಎಂದುನು ಅಪಗ ಕಡಲ್ಗೆ ಪೋತು ಒಂದಿರ ದುಂಬು ತನ್ನ ಮೂಲು ನಾವು ಮದತ್ತನಿತ್ತಂಡ ಖಂಡಿತವಾತ್ಲ ಆ ತುದೆ ಅಲ್ಪನೆ ಖಾಲಿ ಆತ ನೀರಿಜ್ಜಂದ ಲೆಕ್ಕ ಒಂಜಿ ಆ ಪುಟ್ಟು ತುದೆ ಆತ ಪೋಪುನವು ನಮ್ಮ ಮಾತಿರ್ಲ ತೂತ ಅವೇ ಲೆಕ್ಕನೆ ಸಮಾಜ ಒಂಜಿ ಕಟ್ಟುಡು ನನ್ನಗ ಇಂಚಿತ್ತಿನ ರಾಮಾಯಣ ಮಹಾಭಾರತದಂಚಿನ ಸಪ್ತಾಹ ಆದುಪು ಇಂಚಿತ್ತಿನ ಮಮಮಲ್ಲ ಲೇಸಲು ಹೋಗೊಂಡ ಅವು ಮಾತ ಲೇಸನೆಲ್ಲ ನಮ್ಮ ಮಾತ ಅಪಗಪಗ ಮಲ್ತೊಂದು ಬತ್ತಂದಿತ್ತಂಡ ಭಾರತದ ಸಮಾಜ ಹೋಗುಂಡ ಆತನ ಸುಸಂಸ್ಕೃತವೈನ ಸಮಾಜ ಹೋಗುಂಡ ಅವೇನು ಖಂಡಿತವಾತ್ಲ ಮುಲ್ಪ ತುಯ್ಯರ ಸಾಧ್ಯ ಉಂಡು ಪನ್ಪಿನ ಪಾತಿರನು ಯಾನಿ ಪುರ್ತುಡು ಪನ್ನೊಂದು ನನದುಂಬುಗು ನಡಪುನಂಚಿನ ಈ ಭಾಗವತ್ ಅತ ಸಪ್ತಾಹ ಕಾರ್ಯಕ್ರಮ ಹೋಗುಂಡ ಅವು ಪೊರ್ಲುಡ ನಡತೊಂದು ಬರಡೆ ನಮ್ಮ ನಂಬುದಿನಂಚಿನ ಸತ್ಯುಲು ನಮಕ್ ಮಾತಿರೆಗ್ಲ ಎಡ್ಡೆಪುನ ಮಲ್ತೊಂದು ಬರಡು ಐನ ಒಟ್ಟಿಗೆನೆ ಮುಲ್ಪ ಆಯೋಜನೆ ಮಲ್ತಿನಂಚಿನ ಆ ಸಮಿತಿ ಹಿಡಿತಿನಕ್ಲ ಈ ಹೇರಾಜದಾರನ ಅಲ್ಲ ಗೆಜ್ಜೆಗೆರಿದ ಮಣ್ಣಡಿ ಅರೆನ
ಸಂಪರ್ಕ ಆಯ್ನ ಅಲ್ಪ ಜುಮಾದಿ ದೈವದ ಚಾಕ್ರಿ ಮಲ್ತೊಂದು ಬರ್ಪುನಯೆ ಅಕ್ಲೆನ ಧರ್ಮನಿಷ್ಠೆ ಎಂಚ ಉಂಡು ಪಂಡದು ಯಾನ್ಲ ಅಲ್ಪ ತೂವೊಂದು ಬತ್ತಿನೆ ಅಯಡ್ದಾರ ಧರ್ಮ ಒರಿಪುದ ಮಾಮಲ್ಲ ಬೇಲೆ ಹೋಗುಂಡ ಅವು ಧರ್ಮಿಷ್ಠರ್ನ ಕೈಟೆ ಉಂಡುಂದು ಪನ್ಯರ ಯಾನಿ ಪುರ್ತುಡು ಬಯಕುವೆ ಇಡೀ ಸಮಿತಿ ತಗಲಿಗೂ ಕುಡೋರ ಎನ್ನ ಉಡಲದಿಂಚಿ ಮೊಕ್ಕೆದ ಸೊಲ್ಮೇಲೆ ಸಂದೈತ ಮಲ್ತೊಂದು ಇಂಚಿತ್ತಿನ ಲೇಸೆ ವಾರೋಟು ವರ ಅತಂಡ ತಿಂಗೊಳ್ಡು ವರ ಅತಂಡ ಒಂಜಿ ರಡ್ಡು ತಿಂಗೊಳುಗೊರ ಮೂಜು ತಿಂಗೊಳುಗೊರ ಇಡೀ ಜನಮಂದಿಲೇನು ಮಾತ ಸೇರಾದ ಇಂಚಿತ್ತಿನ ಒಂಜಿ ಮಲ್ಲ ಲೇಸುಲು ಅತನ ಧಾರ್ಮಿಕ ಪ್ರವಚನ ನಡತೊಂದು ಬತ್ತಣದೆತ್ತಂಡ ನಮ್ಮ ಕನಕಟ್ಟದಿ ನಂಚಿನ ಪೊರ್ಲ ಕಂಠದ ಸಮಾಜ ಖಂಡಿತವಾತ್ಲ ಬರ್ಪುಂಡು ನಮ್ಮ ಮಾತಿರ್ಲ ಲೆಪ್ಪುನಂಚಿನ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಉಲ್ಲಿರ ಮಹಾತ್ಮ ಗಾಂಧಿಲ ಪಂತಿನ ಒಂದಕ್ಕೆ ಎನ್ನಾಗ ರಾಮರಾಜ್ಯ ಓಡೊಂದು ಆರು ಬೇತೋವುಲ ರಾಜ್ಯ ಬೋಡೊಂದು ಪಂತಿಜೀರು ರಾಮರಾಜ್ಯ ಬೋಡೊಂದು ಅಪ್ಪಾಗ ರಾಮರಾಜ್ಯದ ಎಂಚೆತ್ತನದಕ್ಕೆ ಎನ್ನಾಗ ಪ್ರತಿಯೊರಿಲ್ಲ ಸಾಮರಸ್ಯದ ಬದುಕುಡು ಬದುಕೊಂದಿತ್ತೇರೆ ಅಂಚಿತ್ತಿನ ಸಾಮರಸ್ಯದ ಬದುಕುನಂಚಿನ ಪೊರ್ಲ ಸಮಾಜ ಕುಡೋರ ಮೊನ್ನೆ ಈ ಮನ್ನೆಡು ಬರಡು ಪನ್ಪಿನ ಪಾತ್ರನು ಈ ಪೊರ್ತುಡು ಪನ್ನೊಂದು ಮುಲ್ಪ ಬತ್ತು ಸೇರ್ದಿನಂಚಿನ ಸಮಸ್ತ ಬಂಧುಳೆಗಳ ಕುಡರ ತರೆತಗ್ಗತ್ ಪುಡ್ಯಾಡೊಂದು ಎನ್ನ ಈ ರಡ್ಡು ಮದಿಪುದ ಪಾತ್ರನು ಭಗವಾನ್ ಶ್ರೀರಾಮ ದೇವಿರ್ನ ಪಾದ ಪುರ್ಪುಲಿಗೆ ಅರ್ಪಣೆ ಮಲ್ತನ್ವೆ ಸರ್ವೇ ಜನ ಸುಖಿನೋ ಭವಂತು. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧೈ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಮೌನವಾಗಿಯೇ ಅಧ್ಯಕ್ಷೀಯ ಭಾಷಣ ಮಾಡಿದ್ದಾರೆ. ಅವರು ಸಮಯವನ್ನು ಉಳಿಸುವುದಕ್ಕೋಸ್ಕರ ಇಷ್ಟು ಕೆಲಸ ಮಾಡಿದ್ದಾರೆ. ಈ ಸಭಾಭವನವನ್ನು ನಮಗೆ ಒದಗಿಸಿದವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯರಾಗಿರುವಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಕುಟುಂಬಸ್ಥರು. ಪ್ರತಿ ವರ್ಷವೂ ಕೂಡ ಇದನ್ನು ಸದ್ಬಳಕೆ ಮಾಡುವುದಕ್ಕೆ ನಮಗೆ ಯಾವತ್ತೂ ಒದಗಿಸ್ತಾ ಇದ್ದಾರೆ. ಇದಕ್ಕೆ ಬೇಕಾದ ಜನ್ರೇಟ್ರ್, ಇದಕ್ಕೆ ಬೇಕಾದ ನೀರಿನ ವ್ಯವಸ್ಥೆ ಎಲ್ಲವನ್ನು ಒದಗಿಸ್ತಾರೆ. ಅವರನ್ನು ಸ್ಥಳದಾನದ ಕಾರಣಕ್ಕೋಸ್ಕರ ಮೊದಲು ಅವರನ್ನು ಅತ್ಯಂತ ಪ್ರೀತಿಯಿಂದ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ತಾ ಇದ್ದೇವೆ. ಅದರೊಟ್ಟಿಗೆ ವೀಣಕ್ಕನ ಒಟ್ಟಿಗೆ ನಮ್ಮನ್ನು ಎಲ್ಲ ಜವಾಬ್ದಾರಿಗಳನ್ನು ತಗೊಳ್ಳುವ ರಘುವೀರ ಮತ್ತು ಅವರ ಕುಟುಂಬದವರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ಮರಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಕೆ ಹರೀಶ್ ಕುಮಾರ್ ಅವರಿಗೆ ಪ್ರೀತಿಯ ಕೃತಜ್ಞತೆಗಳು. ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ರೊಟೇರಿಯನ್ ಎಮ್ಮಿ ಭಟ್ ಅವರಿಗೆ ಕೃತಜ್ಞತೆಗಳು. ಗೌರವ ಉಪಸ್ಥಿತಿಯಲ್ಲಿ ನಮ್ಮೊಟ್ಟಿಗಿರುವಂಥ ಡಾಕ್ಟರ್ ಸತೀಶ್ ಚಂದ್ರ ಎಸ್, ಡಾಕ್ಟರ್ ಭಾರತಿ ಗೋಪಾಲಕೃಷ್ಣ, ಡಾಕ್ಟರ್ ರವೀಶ್ ಪಡುಮಲೆ ಇವರಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಂದಿರುವ ನಿಮಗೆ ಇವತ್ತು ಧನ್ಯವಾದ ಹೇಳೋದಿಲ್ಲ. ನಾಳ್ದು ಉತ್ತರಕಾಂಡದ ಕೊನೆಯಲ್ಲಿ ನಿಮ್ಮೊಳಗೆ ಬರುವ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದರೆ ಆ ದಿನ ನಾವು ಕೃತಜ್ಞರಾಗಿರ್ತೇವೆ ಅಂತ ಹೇಳ್ತಾ, ನಾಳೆ ಸರಿಯಾಗಿ 6 ಗಂಟೆಗೆ ಪ್ರವಚನ ಪ್ರಾರಂಭ ಆಗ್ತದೆ. 5:50ಕ್ಕೆ ನಿಮ್ಮ ಉಪಸ್ಥಿತಿ ಇರಲಿ. ಪ್ರವಚನ ಪ್ರಾರಂಭ ಆದ ಕೂಡಲೇ ನಿಮ್ಮ ಮೊಬೈಲ್ಗಳಿಗೆ ರೆಸ್ಟ್ ಕೊಡಿ, ನಿಮ್ಮ ತಲೆಗಳಿಗೆ ಕೆಲಸ ಕೊಡಿ. ಸಹಜವಾಗಿಯೇ ರಾಮಾಯಣ ನಮ್ಮೊಳಗೆ ತುರುಕ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾ, ಮತ್ತೆ ಕಾರ್ಯಕ್ರಮದ ಕೊನೆಯಲ್ಲಿ ಯಾವತ್ತಿನ ಹಾಗೆ ಮತ್ತೆ ಮಾತುಕತೆ ಆಡೋಣ. ಎಲ್ರಿಗೂ ಪ್ರೀತಿಯ ಕೃತಜ್ಞತೆಗಳು. ನಮಸ್ಕಾರ. ಅಮೃತ ಎನ್ನ ಬಾಯಿಗೆ ಬರಲಿ ಬಾರಂಗ, ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಬದುಕಿಗೆ ಭವ್ಯ ಆದರ್ಶವಾಗಬಹುದಾದ ಮನುಷ್ಯ ಅವತಾರದಲ್ಲಿ ಬಂದು ಬಹಳ ದೊಡ್ಡ ಮಾರ್ಗ ನಡೆದು ತೋರಿಸಿದ ಶ್ರೀರಾಮಚಂದ್ರನನ್ನು ಅಂತರಂಗದಲ್ಲಿ ವಂದಿಸಿ, ಅಂಥದೊಂದು ಮಹಾ ಅವತಾರವನ್ನು ತನ್ನ ದರ್ಶನದ ಮೂಲಕ ನಮಗೆ ಉಣಬಡಿಸಿದ ಋಷಿಗಳಾದ ಮಹರ್ಷಿ ವಾಲ್ಮೀಕಿಗಳನ್ನು ಒಡಮಟ್ಟು ಅವರ ಆಶೀರ್ವಾದ ಬೇಡುತ್ತಾ, ಈ ನೆಲದಲ್ಲಿ ಇಂಥದೊಂದು ಕಾರ್ಯವನ್ನು ಸಾಧ್ಯವಾಗಿಸುವುದಕ್ಕೆ ಕೈಂಕರ್ಯದ ಹಾಗೆ ನಿಂತಿರುವ ಸಕಲ ಸಮಿತಿಯ ಎಲ್ಲ ಭಕ್ತರನ್ನು ಹಾಗೂ ನಿರಂತರವಾಗಿ ಈ ಭಗವತ್ ಪರಂಪರೆಯ ಮಾತುಗಳಿಗೆ ಕಿವಿಯಾಗಿ ಕುಳಿತ ಎಲ್ಲ ಭಕ್ತರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಕಳೆದ
2 ವರ್ಷಗಳ ಒಂದು ಬಾಂಧವ್ಯದ ಸುಖ ಒಂದು ಕಡೆಗಾದರೆ, ಆಗಾಗ್ಗೆ ನನ್ನನ್ನು ಹೇಗೋ ಓಡಾಡಿಸ್ತೇ ಇರುವ ಭಗವಂತನ ಪರೀಕ್ಷೆಯ ಭಾಗ, ಅದರ ದುಃಖ ಅಂತ ನಾನು ಹೇಳಲಾರೆ, ಪರೀಕ್ಷೆ ಅಂತಲೇ ನಾನು ಭಾವಿಸ್ತೇನೆ. ಆ ಕೆಲಸಗಳ ಭಾಗ ಇನ್ನೊಂದು ಕಡೆ. ಆದರೆ ಪುಣ್ಯವಶಾತ್ ಎಲ್ಲ ಸಂದರ್ಭಗಳಲ್ಲೂ ನನ್ನ ಕೇಂದ್ರ ಜೀವ ಸೆಳೆತ ಅದು ಭಗವಂತ ಮಾತ್ರವೇ ಆಗಿ ಉಳಿಯುವ ಹಾಗೆ ಕಾಯ್ತಾ ಇರುವ ಆ ತತ್ವಕ್ಕೆ ನಾನು ನಮನಗಳನ್ನು ಸಲ್ಲಿಸ್ತೇನೆ. ಭಾರತೀಯ ಪರಂಪರೆಯಲ್ಲಿ ಶ್ರೀಮದ್ ರಾಮಾಯಣ ಮತ್ತು ಶ್ರೀಮನ್ ಮಹಾಭಾರತ ಎರಡು ಸಾಮಾನ್ಯವಾಗಿ ಭಾರತೀಯ ಪರಂಪರೆಯನ್ನು ಕಾಣುವ 2 ಕಣ್ಣುಗಳು ಅಂತಲೇ ಭಾವಿಸುವಂಥದ್ದು. ಒಂದು ಕಣ್ಣಲ್ಲಿ ನಾವು ಭಗವಂತನನ್ನು, ಒಂದು ಕಣ್ಣಲ್ಲಿ ನಾವು ನಮ್ಮ ಪರಂಪರೆಯನ್ನು, ಸಂಸ್ಕೃತಿಯನ್ನು ನೋಡಿದರೆ ಯಾವ ಅಸಮತೋಲ ಮತ್ತು ಯಾವ ಒಂದು ನಿರ್ದಿಷ್ಟ ಅರ್ಥ ಮಾಡಿಕೊಳ್ಳುವ ಕ್ರಮದಲ್ಲಿ ಆಗಬಹುದಾದ ದೋಷ ಇದೆ, ಅದು ನಿವಾರಣೆ ಆಗಬೇಕಾದರೆ ಎರಡನ್ನು ಚೆನ್ನಾಗಿ ಓದಿಕೊಂಡು ತಿಳಿಬೇಕು ಅನ್ನೋದನ್ನು ನಮ್ಮ ಪರಂಪರೆ ಹೇಳಿಕೊಂಡು ಬಂದಿದೆ. ಆಶ್ಚರ್ಯ ಏನು ಅಂತಂದರೆ, ಈ ರಾಮಾಯಣವನ್ನು, ಈ ಮಹಾಭಾರತವನ್ನು ನಾವು ತಿಳಿದಿದ್ದೇವೆ ಅಂತ ಭಾವಿಸಿಕೊಂಡು ಎಷ್ಟೋ ವರ್ಷಗಳಿಂದ ಆರಾಮಾಗಿ ಇದ್ದೇವೆ. ನಾನು ಬಹಳ ಬಾರಿ ಹೇಳಿದ್ದುಂಟು, ನಮಗೆ ಎಲ್ಲರಿಗೂ ಹೇಗೆ ಅಂದರೆ, ನಾವು ರಾಮಾಯಣ ಉಪನ್ಯಾಸ ಕೇಳಿದ್ದೇವೆ ಅಂದರೆ ರಾಮಾಯಣ ಗೊತ್ತಾಯಿತು ಅಂತ ಭಾವಿಸ್ತೇವೆ. ಅಥವಾ ಮಹಾಭಾರತವನ್ನು ಉಪನ್ಯಾಸ ಕೇಳಿದವರು ಅದನ್ನೊಂದಿಷ್ಟು ಯಕ್ಷಗಾನದ ತಾಳಮದ್ದಲೆಯಲ್ಲೋ ಯಕ್ಷಗಾನದ ಪ್ರಸಂಗಗಳಲ್ಲೋ ನೋಡಿದವರು ನಾವು ಮಹಾಭಾರತ ತಿಳಿಯಿತು ಅಂತ ಭಾವಿಸ್ತೇವೆ. ಆದರೆ ನಮ್ಮ ಒಟ್ಟು ಪರಂಪರೆಯ ಒಂದು ಕಾಲದ ದಾಟಿಸುವ ಶ್ರುತ ಪರಂಪರೆಯ ಕ್ರಮವನ್ನು ನಾವು ಇತ್ತೀಚೆಗೆ ಮಾಡ್ತಿಲ್ಲ ಅನ್ನೋದನ್ನು ನಾನು ಭಾಗವತವನ್ನು ಹೇಳುವಾಗ, ಭಗವದ್ಗೀತೆಯ ಕುರಿತು ಮಾತನಾಡುವಾಗ ಇಲ್ಲಿ ಪ್ರತಿ ಬಾರಿ ನಿಮಗೆ ಅದನ್ನು ಅಂದರೆ ಒತ್ತಿ ಬಹಳಷ್ಟು ಮುಟ್ಟುವ ಹಾಗೆ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಯಾಕೆಂದರೆ ನಮ್ಮ ಕಾಲಘಟ್ಟದಲ್ಲಿ ನಾವು ಇವತ್ತು ಅವುಗಳನ್ನು ಓದುವ ಕಡೆಗೆ ಮುಖ ಮಾಡಲಿ ಅನ್ನೋದು ನನ್ನ ವೈಯಕ್ತಿಕವಾದ ಬಹಳ ಮುಖ್ಯ ಹಸಿವು. ನನ್ನ ಮಾತು ಕೂಡ ಅಪೂರ್ಣ ಅನ್ನೋದು ನನಗೆ ಹೀಗೆ ಹೇಳುವಾಗ ಗೊತ್ತಿದೆ. ಏಕೆಂದರೆ ನನ್ನ ಮಾತು ನಿಮಗೆ ರಾಮಾಯಣವನ್ನು ಮುಟ್ಟಿಸುವುದಿಲ್ಲ ಅನ್ನೋದೇ ನನ್ನ ಪ್ರಥಮ ಪ್ರಮಾಣ ವಚನ ನಿಮಗೆ. ಏಕೆಂದರೆ ರಾಮಾಯಣವನ್ನು ನಾನು ಮುಟ್ಟಿಸ್ತೇನೆ ಅನ್ನೋದು ಧಾರ್ಷ್ಟ್ಯದ ಮಾತಾದೀತು. ಓದುವುದರಿಂದ ಮುಟ್ತದ ಅಂತ ಕೇಳಿದರೆ ಅದೂ ಗೊತ್ತಿಲ್ಲ, ಕೇಳುವುದರಿಂದ ಅಂತೂ ಮುಟ್ತದೆ ಅನ್ನೋದನ್ನು ಸಾಕ್ಷಾತ್ ನನಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹೇಳ್ತಾ ಇರುವ ನನಗೇನೆ. ಇಂಥ ಎಲ್ಲ ಸಂಕಷ್ಟಗಳ ಮಧ್ಯೆ ಆದಷ್ಟು ದಿನಕ್ಕೆ 2 ಗಂಟೆ ನಾವು ಅದನ್ನು ಯೋಚಿಸುವ, ಮತ್ತು ಆ ಯೋಚಿಸುವುದರಲ್ಲಿ ಎಷ್ಟು ಕೆಲವೊಮ್ಮೆ ಏನು ಅಂದರೆ, ಒಂದು ಸಮುದ್ರದಲ್ಲಿ ಅಪರಂಪಾರ ಮುತ್ತುರತ್ನಗಳಿರ್ತವೆ. ಈಸುವಾಗ ನಾವು ಆಳಕ್ಕೆ ಇಳಿಯುವ ಹೊತ್ತಿಗೆ ಎಷ್ಟು ನಮ್ಮ ಕೈಗೆ ದಕ್ತದೆ ಅಷ್ಟು ಮುತ್ತುರತ್ನಗಳು ನಮ್ಮ ಪಾಲು ಅನ್ನುವ ಹಾಗೆ ಅಪರಂಪಾರ ಮುತ್ತುರತ್ನಗಳು ಇನ್ನೂ ಅಲ್ಲೇ ಉಳಿತವೆ. ಅಪರಂಪಾರ ಕಡಲು ಸಾಗರವೂ ಕೂಡ ಹಾಗೇ ಇರ್ತದೆ. ಆ ಸಾಗರದ ಒಂದು ಬೊಗಸೆ ನೀರು ಬಂತಲ್ಲ, ಅದು ನಮ್ಮ ಧನ್ಯತೆ. ಆ ನೀರಿಗೂ ಸ್ವಲ್ಪ ಅದರ ರುಚಿ ಇದೆ ಅಲ್ಲ, ಆ ರುಚಿಯ ಒಂದು ಪ್ರಮಾಣದ ಒಂದು ಅಂಶವನ್ನು ನಾನು ಕೂಡ ರುಚಿಸುವಂತಾಯಿತಲ್ಲ ಅನ್ನುವ ಒಂದು ಸಾರ್ಥಕತೆ ಮಾತ್ರ ನಾವು ಇಲ್ಲಿ ಇಂಥ ಉಪನ್ಯಾಸಗಳಲ್ಲಿ ನಾವಾದರೂ ಭಾವಿಸಬೇಕು, ಕೇಳುವವರಾದರೂ ಯೋಚಿಸಬೇಕು ಅಂತ ನನ್ನ ಪ್ರಾಮಾಣಿಕ ಆರಿಕೆ. ತುಂಬ ದೂರ ಬಂದಿದ್ದೇವೆ ನಾವು. ದ್ವಾಪರ, ತ್ರೇತ ಎಲ್ಲ ಎಷ್ಟೋ ಕಾಲದ ಪುರಾತನ ಇತಿಹಾಸ. ಆದರೆ ಅಷ್ಟು ಪ್ರಾಚೀನ ಕಾಲದ ತ್ರೇತಾಯುಗದ 7ನೇ ಅವತಾರ ಅಂತ, ದಶಾವತಾರಕ್ಕೆ ಬಂದರೆ 7ನೇ ಅವತಾರವಾದ ಶ್ರೀರಾಮಚಂದ್ರನನ್ನು ಈಗ ಸ್ವಚ್ಛ ಕೇಳಲಿಕ್ಕೆ ಕೂತ ಹಾಗೆ ಕೂತು ಬಿಡ್ತೇವೆ. ಗೊತ್ತಿಲ್ವಾ ಕೇಳಿದರೆ ಎಲ್ಲರಿಗೂ ಗೊತ್ತು. ಕನಿಷ್ಠ ಏನು ಗೊತ್ತು ಅಂತಂದರೆ ಕ್ಲೈಮ್ಯಾಕ್ಸ್ ಆದರೂ ಗೊತ್ತು ನಮಗೆ. ನಡುವಿನ ಬಹಳ ವಿಷಾದವಾದ ಮತ್ತು ವಿಷದವಾಗಿರುವಂತಹ ಅನೇಕ ಹರಳುಗಳನ್ನು ಬಿಡಿಸಿಕೊಟ್ಟು ಅಲ್ಲಿರುವ ಪ್ರತಿ ಸಂಗತಿಗಳು ಗೊತ್ತಿಲ್ಲದಿದ್ದರೂ ರಾಮ ಸೀತೆಯ ಆರಂಭ ಎಲ್ಲಿ, ಅವರ ಮದುವೆ ಹೇಗಾಯಿತು, ಅವರ ಮದುವೆ ಆದ ನಂತರ ನಡೆದ ಘಟನೆ ಏನು, ಆ ಘಟನಾ ನಂತರ ಅವರ ಬದುಕಿನ
ಆ ಮಾರ್ಗಕ್ರಮಣಗಳೇನು, ವನವಾಸದಲ್ಲಿ ಏನಾಯಿತು, ವನವಾಸದ ನಂತರ ಲಂಕೆಯಲ್ಲಿ ಏನಾಯಿತು, ಲಂಕೆಯ ನಂತರ ಮರಳಿ ಬಂದ ಮೇಲೆ ಏನಾಯಿತು, ಪಟ್ಟಾಭಿಷಿಕ್ತನಾದ ರಾಮನ ಕಥೆ ಅಲ್ಲಿಗೆ ಮುಗಿದ ಉತ್ತರಕಾಂಡಕ್ಕಾಗುವಾಗ ಅವನು ಮಾಡಿದಂತಹ ಘಟನೆಗಳೇನು, ಇವು ಸಾಧಾರಣವಾಗಿ ನಮಗೆ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಇದೇ ಈಗ ಇನ್ನೇನು ರಾಮ ಹುಟ್ಟಿಯೇ ಇಲ್ಲ, ನಾವು ಹೊಸದಾಗಿ ಆ ರಾಮಚಂದ್ರನ ಕಥೆ ಕೇಳಲಿಕ್ಕೆ ಅಂತ ಕೂತ್ಕೊಳ್ತೇವಲ್ಲ, ಇದು ನನಗೆ ಯಾವತ್ತೂ ಕೂಡ ಪರಮ ವಿಸ್ಮಯದ ವಿಷಯ ಅಂತ ನಾನು ಕೇಳುವ ಹಾಗೆ. ನಾವೇನೇ ಒಂದು ಸಿನಿಮಾ ನೋಡಿ ಬಂದಿರ್ತೀವಿ ಅಂತ ಅಂದ್ಕೊಳ್ಳಿ, ಅತ್ಯದ್ಭುತವಾದ ಸಿನಿಮಾ ನೋಡಿ ಬಂದಿರ್ತೀವಿ. ಆ 1ನೆಯ ಬಾರಿ ನೋಡಿದ ಅದರ ಪರಿಣಾಮ ನಮಗೆ 2ನೇ ಬಾರಿಗೆ ಹೋದಾಗ ಮುಟ್ಟಿಸೋದಿಲ್ಲ. ಅದು 3ನೇ ಬಾರಿ ನೋಡೋಕ್ಕೆ ಬರ್ತೀರಾ ಅಂದರೆ ಅಯ್ಯೋ ಸಾಕಪ್ಪ ಅಂತ ನಾವು ಹೇಳ್ತೀವಿ. ಎಂಥ ಅದ್ಭುತ ಚಲನಚಿತ್ರ ಕೂಡ ಕಣ್ಣಿಗೆ ಕಟ್ಟುವ ಹಾಗೆ ಮಾರ್ಧವವಾಗಿ ನಮ್ಮ ಹೃದಯವನ್ನು ಹಿಂಡಿ ಕಲಕಿದಂತಹ ಸಿನಿಮಾ ಕೂಡ ನಾವಲ್ಲಿ ಪ್ರಥಮ ದಿನ ವೀಕ್ಷಣೆಯ ಹೊತ್ತಿಗೆ ಆ ಥಿಯೇಟ್ರಲ್ಲಿ ಕೂತು ಧಾರಾಕಾರ ಕಣ್ಣೀರು ಹಾಕಿರ್ಬೋದು, ಹೃದಯ ಕರಗಿಕೊಂಡಿರ್ಬೋದು, ಎಲ್ಲ ಆಗಿರ್ಬೋದು. 2ನೇ ಬಾರಿಗೆ ಆ ಪರಿಣಾಮ ಇರೋದಿಲ್ಲ, 3ನೇ ಬಾರಿಗೆ ಅದು ಸಾಕು ಅನ್ನಿಸ್ತದೆ. ಆದರೆ ಎಲ್ಲ ಕಥೆ ಗೊತ್ತಿದ್ದು ಕೂಡ ಇದೇ ಈಗ ಕೇಳುವ ಹೊಸ ಮನಸ್ಸಿನ ಮತ್ತು ಈಗ ನಾನು ಹೇಳ್ತಾ ಹೋದ ಹಾಗೆಲ್ಲ ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭ ಬಂದರೆ ಈಗಲೂ ನಾವು ಕಣ್ಣೀರು ಹಾಕ್ತೇವೆ, ಕೇಳುವವರು ಹೇಳುವವರು. ಇದೇ ಈಗ ನಡೀತಿದೆ ವೇದಿಕೆಯಲ್ಲಿ ಅನ್ನುವ ಹಾಗೆ. ಒಂದು ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವ ಪ್ರಸಂಗವನ್ನು ಕೇಳುವಾಗಲೇ ನಾವು ಆರ್ದ್ರ ಹೃದಯಿಗಳಾಗಿ ಹೀಗಾಗಬಾರ್ದಿತ್ತು ಅಂತ ನಮ್ಮ ಮನೆಯ ಮಗಳಿಗೆ ಏನೂ ಆದ ಹಾಗೆ ಲೊಚಗುಡ್ತೇವೆ. ಸಾಧ್ಯವೇ ಇಲ್ಲ ಇದನ್ನು ನೋಡೋಕ್ಕೆ ಅಂತ ಅಗ್ನಿ ಪರೀಕ್ಷೆಯ ಸಂದರ್ಭದಲ್ಲಿ ವಿಲವಿಲ ಒದ್ದಾಡ್ತೇವೆ. ಯಾವುದದು ನಮ್ಮನ್ನು ಕನೆಕ್ಟ್ ಮಾಡ್ತಾ ಇರುವಂಥ ಆ ಒಂದು ವಿಶೇಷ ಜೀವ ಸೆಳೆತ? ಯಾಕೆ ಅದು ರಾಮನಿಗೆ, ಯಾಕೆ ಅದು ಕೃಷ್ಣನಿಗೆ, ಯಾಕೆ ರಾಮಲಕ್ಷ್ಮಣರ ಬಾಂಧವ್ಯಕ್ಕೆ, ಯಾಕೆ ರಾಮ ಬಲರಾಮರ ಜೊತೆಗೆ ಬರುವಂತಹ ದ್ರೌಪದಿಯ ಕೃಷ್ಣ ಬಲರಾಮರ ಜೊತೆಗೆ ಬರುವಂತಹ ದ್ರೌಪದಿಯ ಸಂವೇದನೆಗಳಿಗೆ ಆಪರಿಚಡಪಡಿಸುವ ಜೀವತತ್ವ ಯಾವುದು? ನಮಗೆ ಎಲ್ಲರಿಗೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಎಲ್ಲರೂ ಕೂಡ ಭಗವಂತನ ಜೀವಾಂಶ ಭಾವವಾಗಿ ಇಲ್ಲಿ ಬದುಕ್ತಿರುವುದರಿಂದ. ನಾನು ಮೊನ್ನೆ ದಿನ ಬ್ರಹ್ಮಪುರಾಣದ ಕೊನೆಯ ಭಾಗ ಓದ್ತಾ ಇದ್ದೆ. ಬ್ರಹ್ಮಪುರಾಣದ ಕೊನೆಯ ಭಾಗ ಹೇಳ್ತದೆ, ಈ ಆತ್ಮತತ್ವಕ್ಕೆ ಜೀವ ಅಂತ ಒಂದು ಹೆಸರು. ಈ ಜೀವತತ್ವ ಎಲ್ಲಿಯವರೆಗೆ 24 ಪ್ರಕೃತಿ ತತ್ವಗಳ ಜೊತೆಗೆ ತನ್ನನ್ನು ತಾನು ಕನೆಕ್ಟ್ ಮಾಡಿಕೊಂಡೇ ಇರ್ತದೆ, ಅಲ್ಲಿಯವರೆಗೆ ಅದು ಪ್ರಕೃತಿಯ ಎಲ್ಲ ಸುಖ ದುಃಖಗಳಲ್ಲೇ ಮೈ ಮರೆತು ಅಲ್ಲಿಯೇ ಪಕ್ಕದಲ್ಲೇ ಇರುವ ಭಗವತ್ ತತ್ವಕ್ಕೆ ಕನೆಕ್ಟ್ ಆಗದೆ ತನ್ನ ಪಾಡಿಗೆ ಸುಖ ದುಃಖಗಳ ಲೋಕವನ್ನೇ ತನ್ನದು ಅಂತ ಭಾವಿಸಿ ವಿರಮಿಸಿದರೆ ಅದಕ್ಕೆ ಮತ್ತೆ ಒಂದೋ ಭೂಲೋಕ ಇಲ್ಲ ಅಧೋಲೋಕದಲ್ಲಿ ಪುನರ್ಜನನ ಅಂತ. ಒಂದು ವೇಳೆ ನೋಡಿ ಅದೇ ಮಾತು, ಒಂದು ವೇಳೆ ಈ ಜೀವತತ್ವ ಅಲ್ಲಿಯೇ ಇರುವ ಭಗವತ್ ತತ್ವಕ್ಕೆ ನೇರವಾಗಿ ಕನೆಕ್ಟ್ ಆದರೆ ಮತ್ತು ಪ್ರಕೃತಿ ತತ್ವದಿಂದ ತನ್ನನ್ನು ತಾನು ವಿಮುಖ ಮಾಡುವುದು ಅಂದರೆ ಇದನ್ನು ಬಿಟ್ಟು ಬಿಡುವುದು ಅಂತಲ್ಲ, ಇದರೊಳಗೊಂದು ಡಿಟ್ಯಾಚ್ಮೆಂಟ್. ಆ ಡಿಟ್ಯಾಚ್ಡ್ ಆಗಿ ಆ ಭಗವಂತನನ್ನು ಅಟ್ಯಾಚ್ ಆದಾಗ ಈ ಭಗವತ್ ತತ್ವಕ್ಕೆ ತನ್ನನ್ನು ಕಟ್ಟಿ ಕೂಡಿಸಿಕೊಂಡು ಆ ಪರಮಾತ್ಮ ತತ್ವವನ್ನೇ ತಾನು ಸೇರಬೇಕಾದ ಸಮೀಕರಣ ಭಾವಕ್ಕೆ ಬಂದರೆ ಈ ಜೀವಾತ್ಮವು ತನ್ನ ಆ ಒಂದು ಕರ್ಮದ ಫಲವಾಗಿ ದೇವತೆಯಾಗಿ ಹುಟ್ಟುತ್ತದೆ. ಮುಂದೆ ಅದು ದೇವಲೋಕದಲ್ಲಿ ಇರ್ತದೆ. ಅದರ ಕರ್ಮ ಫಲದ ಅವಧಿ ಮುಗಿಯುವವರೆಗೆ ಅದು ದೇವಲೋಕದಲ್ಲಿ ತನ್ನನ್ನು ತಾನು ಕಂಡು ಕುಣಿದು ಖುಷಿಪಟ್ಟು ಕಾಲಾನಂತರ ಮತ್ತೆ ಭೂಮಿಗೆ ಮರಳುತ್ತದೆ. ಮತ್ತೆ ಮನುಷ್ಯ ಜನನ ಅಂತಾರೆ. ನನ್ನ ಗುರುಗಳು ನನಗೆ ಬಹಳ ವಿಶೇಷವಾದ ಅಧ್ಯಾತ್ಮ ಪಥದಲ್ಲಿ ಅನುಗ್ರಹ ಮಾಡಿದ ಒಂದು ದಂಪತಿಗಳನ್ನು ನಾನು ನನ್ನ ತಾಯಿಯ ದರ್ಶನವನ್ನು ಪಡೆದ ಬಳಿಕ ಆ ದಂಪತಿಗಳ ಕುರಿತು ಹೇಳುವಾಗ ನನ್ನ ಗುರುಗಳು ನನಗೊಂದು ಮಾತು ಹೇಳಿದರು. ಕಟ್ಟ ಕಡೆಗೆ ನನಗೆ ಅದು ಅಧ್ಯಾತ್ಮ ಪಥದ ತಾಯಿಯ ಮಾರ್ಗದರ್ಶನ, ತಾಯಿಯ ಅನುಭವ, ಆ ಬಳಿಕ ಅದು ಮಾಯೆ ಅನ್ನೋ ಅನುಭವ, ಇದೆಲ್ಲ ಆಗಿತ್ತು. 2 ವರ್ಷಗಳು ಕಳೆದಿದ್ದು ನನಗೆ ಅವರ ದರ್ಶನ ಆದ ನಂತರದಲ್ಲಿ. ಆ ಕೊನೆಗೆ ನನಗೆ ಗುರುಗಳೊಂದು ಸಂದೇಶ ಕೊಟ್ಟರು ನನ್ನ ಹತ್ರ. ಮಗಳೇ, ಆ ದಂಪತಿಗಳು ಇದ್ದಾರಲ್ಲ,
ಅವರು ಸಾಮಾನ್ಯರಲ್ಲ, ದೇವಲೋಕದ ದೇವತೆಗಳು. ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಭೂಮಿಗೆ ಬಂದಿದ್ದಾರೆ. ಯಾವ ಕಾಲಕ್ಕೂ ನಿನ್ನ ತಲೆ ಅವರ ಪಾದದ ಮೇಲೆ ಇರಲಿ. ನನಗೆ ಈಗ ಬ್ರಹ್ಮಪುರಾಣ ಓದಿದ ಮೇಲೆ ಅರ್ಥ ಆಗೋದು, ಒಂದು ನನ್ನ ಗುರುಗಳಿಗೆ ಯಾರು ದೇವತೆಗಳು ಭೂಲೋಕಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು ಅಂತ. ಎರಡನೇದು ನನಗೆ ಆದ ವಿಸ್ಮಯ, ನಮ್ಮ ಸುತ್ತ ಹೀಗೆ ಎಷ್ಟು ದೇವತೆಗಳು ತಿರುಗ್ತಿದ್ದಾರೆ ಯಾರಿಗೆ ಗೊತ್ತು. ತಮ್ಮ ಕೆಲಸವನ್ನು ಅಲ್ಲಿ ಮುಗಿಸಿ ಇಲ್ಲಿ ಮತ್ಯಾವುದೋ ಕೆಲಸಕ್ಕೆ ಬರುವಂತಹ ಯಾವ ಸಂಗತಿಗಳುಂಟೋ ಯಾರಿಗೆ ಗೊತ್ತು. ನಮಗೆ ರಾಮನನ್ನು ಹಾಗೆಯೇ ಪ್ರಸ್ತುತಪಡಿಸ್ತಾರೆ ಒಂದು ದೃಷ್ಟಿಯಿಂದ. ಅಲ್ಲಿ ದೇವಲೋಕದ ದೇವತೆಗಳಲ್ಲದಿದ್ದರೂ ಕೂಡ ಭಗವಂತ ತಾನು ಭಗವತ್ ತತ್ವದ ಭಾಗವಾಗಿ ಮನುಷ್ಯ ರೂಪದಲ್ಲಿ ಭೂಲೋಕಕ್ಕೆ ಬರ್ತೇನೆ ಅಂತ. ಅಂದರೆ ದೇವರೂ ಕೂಡ ಮನುಷ್ಯ ರೂಪದಲ್ಲಿ ನಮ್ಮ ಸುತ್ತಮುತ್ತ ಓಡಾಡ್ತಿರಬಹುದು. ಅವನು ನಮ್ಮ ಸುತ್ತಮುತ್ತ ನಮ್ಮ ಹಾಗೆ ಬದುಕಿದ ಹಾಗೆ ಅವನಿಗೂ ನಮ್ಮ ಹಾಗೆ ಸುಖ ದುಃಖಗಳಿರಬಹುದು ಅಂತ ಕಾಣಿಸುವ ಹಾಗೆ ನಮ್ಮ ಬದುಕನ್ನು ಮತ್ತೆ ನಮಗೆ ಕನ್ನಡಿ ಇಟ್ಟು ತೋರಿಸಿದ ಪಾತ್ರ ಅಥವಾ ಅವತಾರ ಅದು ಶ್ರೀರಾಮಚಂದ್ರ. ಅಂಥ ರಾಮಚಂದ್ರನ ಬದುಕನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡುವುದು ಎಂದರೆ ಬಹುಶಃ ನಮ್ಮ ಬದುಕನ್ನು ನಾವು ಸಾರ್ಥಕಗೊಳಿಸೋದಕ್ಕೆ ಏನು ಮಾಡಬಹುದು, ನಮ್ಮಲ್ಲಿ ಯಾವ ತಿದ್ದುಪಡಿಗಳು, ನಾವು ಹೇಗೆ ಎಲ್ಲ ಸಾಧ್ಯತೆಗಳನ್ನು ರಾಮ ತನ್ನ ಬದುಕಿನಲ್ಲಿ ನಡೆದು ಒಂದು ದೋಷವೂ ಇಲ್ಲದ ಹಾಗೆ ನಿರ್ಗಮಿಸಿದ ಒಂದು ಮಹಾ ಅವತಾರ. ಇಷ್ಟೆಲ್ಲ ಹೇಳಿದ ತಕ್ಷಣ ನಾನು ಯಾವುದೋ ವೈಭವೀಕರಣಕ್ಕೆ ಹೊರಟಿದ್ದೇನೆ ಅಂತ ದಯವಿಟ್ಟು ಭಾವಿಸಬೇಡಿ. ಹೇಳಿದವರು ನಮ್ಮಲ್ಲೊಂದಿಗೆ ದೊಡ್ಡ ಸುದ್ದಿ ನಡೆದಿದೆ ಅಲ್ಲ, ರಾಮ ಒಬ್ಬ ಅವತಾರ ಪುರುಷನೇ ಅಲ್ಲ, ಪುರೋಹಿತರ ಜೊತೆಗೆ ಮಲಗಿ ಆ ಮಗು ಹುಡ್ತು, ಆದ್ದರಿಂದ ಅವನನ್ನು ದೊಡ್ಡ ದೇವರು ಅಂತ ಭಾವಿಸಬೇಡಿ. ಸ್ವಾಮಿ, ನನಗೆ ಆಶ್ಚರ್ಯ ಆಗುತ್ತೆ. 30, 40, 45ರವರೆಗೂ ಬೇಡ, ಬಹಳ ಅಂದರೆ 50ರವರೆಗೂ ಒಂದು ಕಾಮದ ಕಣ್ಣು ಇರಬಹುದು ಮನುಷ್ಯನಿಗೆ. 85 ಆದಮೇಲೂ ಇನ್ನೂ ಕಾಮದ ಕಣ್ಣು ಹೋಗಲ್ಲ ಅಂದರೆ 85ರ ಮೇಲೂ ಕೂಡ ಒಬ್ಬ ಮನುಷ್ಯನಿಗೆ ಕಾಮದಾಚೆಗೆ ಏನೋ ಒಂದು ಹುಟ್ಟುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಅಂದರೆ ಎಂಥ ಕಾಮುಕರನ್ನು ಇನ್ನೂ ಈ ಭೂಮಿ ಯಾಕೆ ಇಟ್ಕೊಂಡಿದೆ ಅನಿಸುತ್ತೆ. ತಮ್ಮ ಕಾಮುಕ ದೃಷ್ಟಿ, ತಮ್ಮ ಕಾಮದ ದೋಷಗಳನ್ನು ಜಗತ್ತಿಗೂ ಸಾರಬೇಕು ಅನ್ನುವ ಚಪಲ ಬೇರೆ ಇದೆಯಲ್ಲ. ಅಂಥ ದೋಷಗಳನ್ನು ಹೇಳುವ ಜನಗಳನ್ನು ಪ್ರಚುರಪಡಿಸುವ ಮಾಧ್ಯಮಗಳು, ಅದರ ಮೂಲಕ ಮತ್ತೆ ಮತ್ತೆ ತಮ್ಮ TRP ಹೆಚ್ಚಿಸಿಕೊಳ್ಳುವ ಬೇರೆ ಬೇರೆ ಪತ್ರಕರ್ತ ವಲಯಗಳು, ಇವುಗಳನ್ನೆಲ್ಲ ನೋಡುವಾಗ ಎಲ್ಲಿಯೋ ರಾಮಚಂದ್ರ ನಮಗೆ ಎಷ್ಟು ಪ್ರಸ್ತುತ ಆಗಬೇಕು. ನನಗೆ ವೈಯಕ್ತಿಕವಾಗಿ ಬಹಳ ಬಾರಿ ಅನಿಸೋದಿದೆ, ಇವರೆಲ್ಲ ಆಗಿ ಹೋಗಬಾರ್ದು, ಇವರು ಈ ಕ್ಷಣ ನಮ್ಮ ಬಳಿ ಬರುವ ಹಾಗಾಗಬೇಕು. ಅದು ಎಂಥ ಪ್ರಯತ್ನ ಆಗಬೇಕು ಅಂದರೆ ನಮ್ಮಲ್ಲಿ ಅಂಥದ್ದೊಂದು ಕನ್ವಿಕ್ಷನ್ ಹುಟ್ಟಬೇಕು. ಅವರು ನಮ್ಮ ಹತ್ರ ಬಂದು ಇಲ್ಲಿ ಈಗ ನಮ್ಮ ಸಮಸ್ಯೆಗಳು ಏನಿವೆ ಅದು ವೈಯಕ್ತಿಕ ಅಲ್ಲ, ಲೋಕ ಕಲ್ಯಾಣದ ದೃಷ್ಟಿಯಿಂದ ಅದಾಗುವ ಹಾಗೆ ನಾವು ಪಕ್ಕಾ ಕರೆದರೆ, ಬಲವಿಟ್ಟು ಕರೆದರೆ, ಹೃದಯದಿಂದ ಕರೆದರೆ ಅದು ಸಾಧ್ಯವಾಗುವಷ್ಟು ಅವರು ಬರಬಲ್ಲರು ಅನ್ನುವ ನಂಬಿಕೆ ನನಗೆ ದೃಢವಾಗಿದೆ. ಆದರೆ ನಮ್ಮ ಕೂಗು ಸಾಲದು ಅನ್ನುವುದೇ ನನ್ನ ನಿರಂತರವಾದ ಒಂದು ವೇದನೆ. ಯಾಕೆ ಅಂದರೆ ಎಷ್ಟೋ ಬಾರಿ ಇಂಥ ದುಷ್ಟ ರೀತಿಯ ವಾಚನಗಳಿಗೆ, ದುಷ್ಟ ರೀತಿಯ ಪ್ರಸ್ತುತಿಗಳಿಗೆ, ದುಷ್ಟವಾಗಿ ಯೋಚಿಸುವ ಕ್ರಮಗಳಿಗೆ, ಭಾವನೆಗಳಿಗೆ ಒಂದು ಪ್ರಸ್ತುತಪಡಿಸುವ ವೈಯಕ್ತಿಕ ಮಾದರಿಯ ಜೀವಂತ ಉದಾಹರಣೆಯೇ ಒಳ್ಳೆಯ ಪಾಠ. ಇಲ್ಲದಿದ್ದರೆ ಇದು ಪಕ್ಕ ನೋಡಿ, ಯಾವನೋ ಒಬ್ಬ ಕೂತ್ಕೊಂಡು ಎಲ್ಲಿಯೋ ಹೋಗಿ ಹೇಳ್ತಾನೆ ದಕ್ಷಿಣಕ್ಕೆ ಬಂದರು ಅವರು ಆರ್ಯ ಜನಾಂಗ, ಆ ಆರ್ಯ ಜನಾಂಗ ಇಲ್ಲಿಗೆ ಬಂದು ದಕ್ಷಿಣಕ್ಕೆ ಬಂದದ್ರಿಂದ ಅದು ಅವರ ಸೀಮೆಯೇ ಅಲ್ಲ, ಅದು ರಾವಣನ ಸೀಮೆ ಇತ್ತು. ರಾವಣನ ಸೀಮೆಯಲ್ಲಿ ಬಂದು ಟ್ಯಾಕ್ಸ್ ಹಾಕಿದ ಅವನು, ಆ ಟ್ಯಾಕ್ಸ್ ಕಟ್ಟಬೇಕಲ್ಲ ಈ ರಾಮ ಮೊದಲಾದವರು, ಅವರು ಅಲ್ವೇ ಅಲ್ವಲ್ಲ. ಇಡೀ ರಾಮಾಯಣವನ್ನು ಸಮಗ್ರವಾಗಿ ಓದಿದವನಿಗೆ ಗೊತ್ತಿರುತ್ತೆ. ರಾಮ ಹೇಳ್ತಾನೆ, ಇದು ಇಕ್ಷ್ವಾಕು ದೊರೆಗಳು ಆಳಿದ ನೆಲ, ಇದು ನಮಗೆ ಸಂಬಂಧಪಟ್ಟದ್ದು, ಇದರಲ್ಲಿ ನಾವು ಇದ್ದವರು, ನಮ್ಮ ನೆಲ ಅಂತಲೇ ನಾನು ಬಂದಿದ್ದೇನೆ ಅನ್ನುವ ಸ್ಪಷ್ಟ ಮಾತುಗಳಿವೆ. ಆದ್ದರಿಂದ ಸರಿಯಾಗಿ ಓದದವರು ಮತ್ತು ಓದಿದರೂ ಕೆಲವು ಜಾಣಕಿವುಡುತನದ ಹಾಗೆ ಮಾಡಿ ಅಪಾರ್ಥವನ್ನೇ ಮುಟ್ಟಿಸುವ ಒಂದು ಪರಂಪರೆ ಬೆಳೀತಿರುವ ಹೊತ್ತು, ಏಕಕಾಲದಲ್ಲಿ ಧರ್ಮ ಅವನತಿ ಆಗ್ತಿದೆ, ನಮ್ಮ ಧರ್ಮ ಉಳಿಬೇಕು, ಸನಾತನ ಧರ್ಮಕ್ಕೆ ಭಾರಿ ಅಪಾಯ ಬಂದಿದೆ ಅಂತ ಕೂಗಾಡುವ ಇನ್ನೊಂದು ಕಡೆಯ
ಹಿಂಸಾತ್ಮಕ ಚಳವಳಿ, ಭಾಳ ಹಿಂಸಾತ್ಮಕವಾಗಿ ಬೆಳೀತಿದ್ದೇವೆ ನಾವು. ನಮಗೀಗ ಏಕಾಂತವೇ ಗೊತ್ತಿಲ್ಲ. ನಮಗೆ ಬರೇ ಅದನ್ನು ಎಷ್ಟೆಷ್ಟು ಬಾಹ್ಯ ಜಗತ್ತಿಗೆ ಪ್ರಸ್ತುತಪಡಿಸಿ ಪ್ರದರ್ಶಿಸಿ ಆ ಮೂಲಕ ನಮ್ಮ ಹೆಸರನ್ನು ನಮ್ಮನ್ನು ತೋರಿಸುವ ಕ್ರಮವೇ ಬೆಳೆದಿದೆ. ನೆನ್ನೆ ದಿನ ನನ್ನ ಜೊತೆಗೆ ನನ್ನ ಹುಡುಗ ಹೇಳ್ತಿದ್ದ, ರಘುವೀರ, ಫಸ್ಟ್ ನೈಟಿಗೆ ಶುಭಾಶಯ ಬ್ಯಾನರ್ ಹಾಕ್ತಾರೆ ಅಂತ. ಜಗತ್ತು ಎಲ್ಲಿಗೆ ಬಂತು? ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದ ಸಂಗತಿಗಳು ಏನು ಉಳಿದಿದ್ದಾವೆ? ಕುಟುಂಬ ಅನ್ನೋದು ಉಳಿದಿಲ್ಲ, ದಾಂಪತ್ಯ ಉಳಿದಿಲ್ಲ, ಏಕಾಂತದ ಪ್ರೇಮಗಳೇ ಉಳಿದಿಲ್ಲ. ಏಕಾಂತದ ಪ್ರೇಮಗಳಿತ್ತು ಒಂದು ಕಾಲಕ್ಕೆ. ಪ್ರೇಮಿಗಳು ಅಂದರೆ ಪ್ರೇಮಿಸಿದ ಇಬ್ಬರಿಗೆ ಮಾತ್ರ ಗೊತ್ತು, ಮೂರನೇವ್ರಿಗೆ ಗೊತ್ತೇ ಇರೋದಿಲ್ಲ ಅವ್ರು ಪ್ರೀತಿಸ್ತಿದ್ದಾರೆ ಅಂತ. ಅಂಥ ನಿಕಟ ಪ್ರೇಮಕ್ಕೆ ಒಂದು ಪವಿತ್ರವಾದ ಸೋಲ್ಮೇಟ್ ಅನ್ನುವಂತಹ ಜೀವದ ಜೊತೆಗೆ ಮಾತನಾಡುವ ಸಂಭಾಷಣೆಯ ಭಾಗ ಇತ್ತು. ಜೀವ ಸಂಭಾಷಣೆಯ ಭಾಗ ಹೋಗಿ ಈಗ ಹೇಗಂದರೆ, ನನಗೆ ಅವಳು ಸಿಗ್ತೇನೆ ಹೇಳಿದಾಳೆ, ಅವಳು ನಾನು ಇವತ್ತು ಕರೆದಿದ್ದೇನೆ ಅಂತ ನಾವು ಮೂರನೇವ್ರ ಹತ್ರ ಹೇಳುವಾಗ ಅದೆಲ್ಲವೂ ಕೂಡ ಅದು ಏಕಾಂತದ ಭಾಗವೇ ಅಲ್ಲದ ದೇಹ ಪ್ರದರ್ಶನದ ಭಾಗವಾಯಿತು. ಅಷ್ಟು ಮಾತ್ರ ಅಲ್ಲ, ಅವಳು ಒಂದು ವೇಳೆ ಬರಲಿಲ್ಲ ಅಂದರೆ ಅವಳ ಅಮ್ಮ ಮತ್ತಾರೋ ಯಾರೋ ಸಿಗ್ತಾರೆ ಅನ್ನುವಂತಹ ಯಾವ ಜೀವಭಾವಕ್ಕೆ ಹೊಂದಿಸಿಕೊಳ್ಳದ ಸೆಳೆತವನ್ನೇ ಬದುಕಿನ ಜೀವಕ್ಕೆ ಸಂಬಂಧಪಟ್ಟ ತತ್ವವಾಗದೆ ಯೋಚಿಸದೆ ಆ ಜೀವಕ್ಕೆ ಏನು ಉದ್ಧಾರ, ಜೀವಕ್ಕೆ ಬೆಸೆಯುವ ಆ ಬಾಂಧವ್ಯ ಏನನ್ನು ಮಾಡ್ತದೆ ಅನ್ನೋದೇ ಮರೆತು ಹೋಗುವ ಕಾಲಘಟ್ಟದಲ್ಲಿ ಕುಟುಂಬ ಅನ್ನೋದು ಕೂಡ ನಶಿಸ್ತಾ ಇರುವ ಈ ಸಂದರ್ಭದಲ್ಲಿ ಗಂಡ ಹೆಂಡತಿ ಅನ್ನೋ ಸಂಬಂಧಕ್ಕೂ ಕೂಡ ಹೆಚ್ಚು ಗೌರವ ಪಾವಿತ್ರ್ಯಗಳು ಕಡಿಮೆ ಆಗ್ತಾ ಇರುವ ಹೊತ್ತಿನಲ್ಲಿ ಅಣ್ಣ ತಮ್ಮಂದಿರು 4 ಜನ ಸೇರಿ ಕೂಡಿ ಬದುಕುವ ಕೂಡು ಕುಟುಂಬದ ಯಾವ ಭಾವನೆಗಳು ನಾಶವಾಗಿ ಎಷ್ಟೋ ವರ್ಷಗಳಾದ ಹೊತ್ತಿನಲ್ಲಿ ರಾಮಾಯಣ ಅದೇ ದಾಂಪತ್ಯ ಪ್ರೇಮ, ಅದೇ ನಿಕಟ ಪ್ರೇಮದ 2 ಜೀವಭಾವ ಸೆಳೆತಗಳಾಗಿ ಅಗಲಿದಾಗ ಒದ್ದಾಡುವ ಪರಿ, ಆ 2 ಜೀವಭಾವಗಳನ್ನು ಬೆಸೆಯುವುದಕ್ಕೆ ಹನುಮಂತನಂಥ ಒಬ್ಬ ದಿವ್ಯ ಸ್ನೇಹಿತ, ಆ ಮೂಲಕ ಕುಟುಂಬ ಭಾವವನ್ನು ಸದಾ ಕಾಯ್ದುಕೊಳ್ಳಬೇಕು ಅನ್ನುವ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಭರತ, ಲಕ್ಷ್ಮಣ, ಶತ್ರುಘ್ನರು ನಿಂತ ಪರಿ, ಕುಟುಂಬವೇ ಬದುಕಿನ ಅಸಾಧಾರಣವಾದ ಶಕ್ತಿ, ಆ ಮೂಲಕ ಜಗತ್ತನ್ನು ಗೆಲ್ಲಬಹುದು ಅಂತ ತೋರಿಸುವುದಕ್ಕೆ ಬಂದ ಹಾಗೆ ನಿಂತ ರಾಮನ ಆ ಭ್ರಾತೃತ್ವ ಭಾವ, ಆ ಹಿರಿತನ, ಅದರೊಳಗೆ ತಮ್ಮನ್ನು ತಾವು ಒಂದು ದೃಷ್ಟಿಯಿಂದ ತ್ಯಾಗ ಮಾಡಿದ ದಶರಥ ಅಥವಾ ಕೈಕೇಯಿ, ಮಂಥರೆಯಂತಹ ದುಷ್ಟರು ಅನಿಸಿಕೊಳ್ಳುವ ಯಾವುದೋ ಪಾತ್ರಗಳು ಇವತ್ತು ಯಾಕೆ ಪ್ರಸ್ತುತ, ಯಾಕೆ ಬೇಕು ನಮಗೆ? ಒಂದು ದೃಷ್ಟಿಯಿಂದ ಸರಿಯಾಗಿ ಯೋಚಿಸಿದರೆ ಇದು ಕಾವ್ಯ, ಅದ್ಯಾವುದೋ ಕವಿತೆಯಲ್ಲಿ ಕಾವ್ಯವನ್ನು ಬರೆದ ಮಹಾನುಭಾವ ಕಾವ್ಯವನ್ನು ಬರೆದ ಅಂಥದ್ದೊಂದು ನಡೆದೇ ಇರಲಿಲ್ಲ, ಅಂಥದ್ದೊಬ್ಬ ಪುರುಷನೇ ಇರಲಿಲ್ಲ. ಈ ವಾದಗಳನ್ನೇ ದಯವಿಟ್ಟು ನಾನಂತೂ ನನ್ನ ಮನಸ್ಸಿಗೂ ತೆಗೆದುಕೊಳ್ಳೋದಿಲ್ಲ. ಯಾಕೆಂದರೆ ಗ್ರಹಿಸುವುದಕ್ಕೆ ಸರಿಯಾದ ಬುದ್ಧಿಶಕ್ತಿಯೋ ಹೃದಯ ಭಾವವೋ ಇದ್ದರೆ ಕಾಣಬೇಕಾದದ್ದು ಚೆಂದಾಗಿ ಕಾಣ್ತದೆ. ನಮಗೆ ನೋಡುವ ಮನಸ್ಸೇ ಸರಿ ಇಲ್ಲದಿದ್ದರೆ ಕಾಣುವುದು ಅಸ್ಪಷ್ಟವಾಗಿಯೇ ಕಾಣ್ತದೆ. ಹಾಗಾಗಿ ನಮ್ಮನ್ನು ನಾವು ಕೊಟ್ಟುಕೊಂಡು ನೋಡಿದರೆ ಅಲ್ಲೊಬ್ಬ ಭಗವದವತಾರ ಕಾಣ್ತಾನೆ. ನಮ್ಮನ್ನು ಕೊಟ್ಟುಕೊಳ್ಳದೆ ನೋಡಿದರೆ ಅವನು ಸಾಮಾನ್ಯ ಕಾವ್ಯನಾಯಕನ ಹಾಗೋ ವಾಲ್ಮೀಕಿಗಳು ಕೇವಲ ಒಬ್ಬ ಕವಿಯೋ ಹಾಗೋ ಕಾಣಬಹುದು. ಅದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ವಾಲ್ಮೀಕಿಗಳು ಬರೇ ಕವಿಯೋ ಕಾವ್ಯ ಮಾತ್ರವೋ? ವಾಲ್ಮೀಕಿಗಳು ಅನ್ನುವವರು ನಿಜವಾಗಿಯೂ ಇದನ್ನು ಕಂಡು ಬರೆದರೋ, ಕಂಡಾಗ ಅದು ಇತ್ತೋ? ಇಂಥದ್ದಕ್ಕೆ ಬೇಕಾದಷ್ಟು ಆಧಾರಗಳು ಅಲ್ಲಿ ಇವೆ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಅಂತಲೇ ಕೇಳುವುದವರು. ಅಂದರೆ ಪ್ರಾರಂಭ ಮಾಡುವಾಗ ಅವರ ಇಡೀ ಮತ್ತು ವಾಲ್ಮೀಕಿಗಳನ್ನು ಕೂಡ ದಯವಿಟ್ಟು ಅಪಾರ್ಥ ಮಾಡಿಕೊಳ್ಳಬೇಡಿ. ವಾಲ್ಮೀಕ ಅನ್ನೋ ಒಂದು ಜನಾಂಗ, ಆ ಜನಾಂಗದ ಪ್ರತಿನಿಧಿ ಅಂತ ಬಹಳ ಉದ್ಘೋಷ ಮಾಡುವ ಒಂದು ಪರಂಪರೆ ಕೂಡ ಈ ಕಾಲಘಟ್ಟಕ್ಕೆ ಬೆಳೆದಿದೆ. ಪ್ರತಿಯೊಂದನ್ನು ಕೂಡ ಚಿಕ್ಕದು ಮಾಡೋದ್ರಲ್ಲಿ ನಮ್ಗೆ ಭಾಳ ಸಮಾಧಾನ. ನಮಗೆ ಸೇರಿದವ, ಇವ ನಮ್ಮವ, ಒಳ್ಳೆಯದು, ನಮ್ಮವ ಅಂತ ಹೇಳೋದು ಬಹಳ ಒಳ್ಳೆಯದು. ಆದರೆ ನಮಗೇ ಸೇರಿದವ ಅಂದ್ಕೂಡಲೇ ಮುಗಿದು ಹೋಯಿತು. ಅವ ಜಗತ್ತಿಗೆ ಸಂದವ, ಅವ ನಮ್ಮವ ಮಾತ್ರ ಅಲ್ಲ, ಅವ ಎಲ್ಲರಿಗೂ ಸಲ್ಲುವವ ಅಂದರೆ ಬಹಳ ಒಳ್ಳೆಯದು. ಆದರೆ ನಾನು ಇದೊಂದು ಚಾರಿತ್ರಿಕ ಸತ್ಯವಾದದ್ದರಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ KS ನಾರಾಯಣಾಚಾರ್ಯರಂಥ ಮಹಾನುಭಾವರು ಈ ವಿಷಯವಾಗಿ ಕೋರ್ಟಿಗೆ ಹೋಗಿ ಫೈಟ್ ಮಾಡಿ
ಎಲ್ಲ ಆಧಾರ ದಾಖಲೆಗಳನ್ನು ಕೊಟ್ಟು ಅವ ವಾಲ್ಮೀಕ ಜನಾಂಗದ ವಾಲ್ಮೀಕಿ ಅಲ್ಲ ಅನ್ನುವುದನ್ನು ಸಾಬೀತುಪಡಿಸಿ ಅದು ಹೌದು ಅಂತ ನಿರ್ಧಾರವಾಗಿದೆ. ಆದ್ದರಿಂದ ಗೊತ್ತಿರಲಿ ಅನ್ನೋ ಕಾರಣಕ್ಕಾಗಿ ವಾಸ್ತವಿಕ ಭೃಗುವಿನ ಮಗ ಪ್ರಚೇತಸನಿಗೆ ವೃಕ್ಷ ಅನ್ನುವ ಒಬ್ಬ ಮಗ, ಆ ವೃಕ್ಷ ಅನ್ನುವ ಮಗನೇ ತಪಸ್ಸಿಗೆ ಕೂತ್ಕೋತಾನೆ. ಆ ತಪಸ್ಸಿಗೆ ಕೂತ್ಕೊಂಡ ಹೊತ್ತಿಗೆ ಅವನ ಮೈ ತುಂಬ ವಲ್ಮೀಕ ಅಂದರೆ ಗೆದ್ದಲು ಬೆಳೆಯಿತು ಅಂತ. ಮೈ ತುಂಬ ಮಣ್ಣಿನ ಗೆದ್ದಲು ಎಷ್ಟು ರಚಿಸಿತು ಅದು ಅವನನ್ನು ಮುಚ್ಚಿತು ಅಂತಂದರೆ ಅವನು ಅದರ ಒಳಗೆ ತಪಸ್ಸಿನಲ್ಲಿ ತನ್ಮಯನಾಗಿ ಅದರೊಳಗೆ ಹೂತು ಹೋದ ಮಣ್ಣಿನಲ್ಲಿ ಅನ್ನುವ ಹಾಗೆ ಮಣ್ಣಿನ ಗೆದ್ದಲು ಹುತ್ತ ನಿರ್ಮಾಣ ಆಗಿದೆ. ಆ ಹುತ್ತ ನಿರ್ಮಾಣ ಆದ ಹೊತ್ತಿನಲ್ಲಿ ವರುಣ ತಾನು ಕೃಪೆ ಮಾಡಿ ಮಳೆ ಸುರಿಸಿ ಮಣ್ಣನ್ನು ತೊಳೆದು ತೆಗೆದು ಇವನನ್ನು ಮತ್ತೆ ಪ್ರಚೇತಸಗೊಳಿಸಿದ ಅಂತ. ಮತ್ತೆ ಅವನಿಗೆ ಚೈತನ್ಯ ಬರುವ ಹಾಗೆ ಮಾಡಿದ್ದರಿಂದ ಒಂದು ದೃಷ್ಟಿಯಿಂದ ವರುಣ ಕೃಪೆ ಮಾಡಿ ಪ್ರಚೇತಸಗೊಳಿಸಿದ್ದರಿಂದ ಪ್ರಾಚೇತಸ, ಅಥವಾ ಭೃಗುವಿನ ಮಗ ಪ್ರಚೇತಸನ ಮಗ ವೃಕ್ಷನಾದದ್ದರಿಂದ ಪ್ರಾಚೇತಸ. ಸೊ ಪ್ರಾಚೇತಸ ಅನ್ನುವುದು ಅವನ ಮೂಲ ವಂಶದ ಹಿನ್ನೆಲೆಯಿಂದ ಹೇಳುವ ಮಾತು. ಅವನು ವಾಸ್ತವಿಕ ಇನ್ನೂ ಒಂದು ಕಥೆಯನ್ನು ರಾಮಾಯಣದಲ್ಲೇ ಪರಿಶಿಷ್ಟಗಳಲ್ಲಿ ಅದನ್ನು ಮತ್ತೆ ಉತ್ತರಕಾಂಡದಲ್ಲೂ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡ್ತಾರೆ. ವಾಸ್ತವಿಕ ಆ ಭೃಗುವಿನ ಮಗ ಪ್ರಚೇತಸನ ಮಗನೇ ಇದ್ದರೂ ಕೂಡ ಆ ವೃಕ್ಷ ಯಾವುದೋ ಕಾರಣಕ್ಕೆ ಒಂದು ದಿನ ತನ್ನ ಕುಟುಂಬದಿಂದ ಕಳಕೊಂಡವನಾಗಿ ಬೇಡ ಜನಾಂಗವನ್ನು ಸೇರಿದ ಅಂತ ಒಂದು ಕಥೆ ಬರುತ್ತೆ. ಬಾಲ್ಯದಲ್ಲೇ ಬೇಡ ಜನಾಂಗವನ್ನು ಸೇರಿದ್ದರಿಂದ ಅದೇ ತನ್ನ ಬದುಕಿನ ಭಾಗವಾಗಿ ಅವನು ಕೂಡ ಯಾರ್ಯಾರನ್ನು ಬೇಟೆಯಾಡೋದು, ಯಾರ್ಯಾರನ್ನು ಕೊಲ್ಲೋದು, ಅಥವಾ ಯಾವುದೋ ಮಾಂಸಕ್ಕಾಗಿ ಹಾತೊರೆಯುವುದು, ಇಂಥ ಕೆಲಸಗಳನ್ನು, ಯಾರನ್ನು ಲೂಟ್ ಮಾಡೋದು, ಇಂಥ ಕೆಲಸಗಳನ್ನು ಮಾಡ್ತಿದ್ದಂತಹ ಆ ವಾಲ್ಮೀಕಿಗೆ ಅಥವಾ ಆ ಬೇಡನಿಗೆ ಒಂದು ದಿನ ಒಂದು ಸಂದರ್ಭದಲ್ಲಿ ಋಷನೂ ಕೂಡ ಇವನು ಅದೇ ಥರ ಭಾವಿಸಿ ಅವರನ್ನೂ ಲೂಟ್ ಮಾಡಬಹುದು ಅಥವಾ ಕೊಲ್ಲಬಹುದು ಅಥವಾ ಏನಾದರೂ ಮಾಡಬಹುದು ಅನ್ನುವ ಕಾರಣಕ್ಕಾಗಿ ಅಲ್ಲಿರುವ ಋಷಿಮುನಿಗಳು ಇವನನ್ನು ಪ್ರಶ್ನೆ ಹಾಕ್ತಾರೆ, ನೀನು ಇದೆಲ್ಲ ಯಾರಿಗಾಗಿ ಮಾಡ್ತೀಯಾ ಅಂತ. ನಾನು ನನ್ನ ಕುಟುಂಬಕ್ಕಾಗಿ ಮಾಡ್ತೇನೆ, ನನ್ನ ಹೆಂಡತಿನ ಸಲಹಬೇಕು, ಮಕ್ಕಳನ್ನು ಸಲಹಬೇಕು. ಪ್ರಶ್ನೆ ಋಷಿಗಳದ್ದೇನಿರುತ್ತೆ ಅಂದರೆ, ಈ ರೀತಿ ನೀನು ಮಾಡುವುದರಿಂದ ನಿನಗೊಂದು ಪಾಪ ಬರುತ್ತೆ, ಆ ಪಾಪದ ಫಲವನ್ನು ಅವ್ರು ತಗೊಳ್ತಾರ, ಕೇಳಿ ಬಾ. ಇವನಿಗಿದೊಂದು ವಿಶೇಷ ಪ್ರಶ್ನೆ. ಅಷ್ಟರವರೆಗೆ ಅದು ಹೊಳೆದಿರಲಿಲ್ಲ. ಅವನ ಮನೆಗೆ ಹೋಗಿ ಕೇಳ್ತಾನೆ. ಹೆಂಡತಿ ಹೇಳ್ತಾಳೆ, ಅದು ನೀವು ಮಾಡ್ತಾ ಇರೋದು ನಿಮ್ಮ ವೃತ್ತಿ, ನಿಮ್ಮಿಂದಾಗಿ ನಾನು ಬದುಕಬೇಕಷ್ಟೇ, ನಾನು ಯಾಕೆ ಪಾಪ ತಗೊಳ್ಳಿ. ಆ ನಂತರ ಮಕ್ಕಳು ಕೂಡ ಅದೇ ಉತ್ತರ ಕೊಟ್ಟಾಗ ಇವನಿಗೆ ಒಂದು ಎಚ್ಚರಿಕೆ ಉಂಟಾಯಿತು. ಅವನು ಬಂದು ಋಷಿಮುನಿಗಳಲ್ಲಿ ನಾನು ಇದುವರೆಗೆ ಮಾಡಿದ ನನ್ನ ಪಾಪ ಫಲ ನಿವಾರಣೆ ಆಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಅವರಿಂದ ಉಪದೇಶ ಪಡೆದು ಅವನು ಆ ಬಳಿಕ ತಾನು ತಪಸ್ಸಿಗೆ ಕುಳಿತ. ಆ ತಪಸ್ಸಿನ ಸಂದರ್ಭದಲ್ಲಿ ಅವನಲ್ಲಿ ವಾಲ್ಮೀಕ ಬೆಳೆಯಿತು. ಅದು ಮುಂದೆ ಯಥಾ ಪ್ರಕಾರ ಅವನು ವಾಲ್ಮೀಕನಾದ ಅನ್ನುವುದು ಇನ್ನೊಂದು ಕಥಾಭಾಗವಾಗಿಯೂ ಇದೆ. ಹಾಗಾಗಿ ಮೂಲಭೂತವಾಗಿ ಈ ತಾವು ಬೇಡ ಜನಾಂಗದವರ ಅಂತ ಬಂದ ಕಥೆಗೆ ಈ ಹಿನ್ನೆಲೆ ಕಾರಣ ಅನ್ನೋದು ಕೂಡ ನಾನು ಇಲ್ಲಿ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡುವಂಥದ್ದು. ಇಂಥ ವಾಲ್ಮೀಕಿಗಳು ತುಂಬ ವಿಶೇಷ ಮನಸ್ಥಿತಿಯಲ್ಲಿದ್ದಾಗ ಅವರಿಗೆ ಬ್ರಹ್ಮನಿಂದ ಮೊದಲು ಈ ಕಥೆಯನ್ನು ಕೇಳಿದ ನಾರದ ತಾನು ಬಂದು ಆ ಋಷಿಗಳ ವಿಶೇಷ ಮನಸ್ಥಿತಿಯ ವಲಯದಲ್ಲಿ, ಇದನ್ನೆಲ್ಲ ನಾನು ಮತ್ತೆ ವೇವ್ ಲೆಂತ್ ಅನ್ನುವ ಅರ್ಥದಲ್ಲಿ ಹೇಳ್ತಿದ್ದೇನೆ, ಅದು ಸಾಮಾನ್ಯ ಮನಸ್ಥಿತಿಯ ವಲಯವಲ್ಲ, ಅಂಥದ್ದೊಂದು ವಿಶೇಷ ಮನಸ್ಥಿತಿಯ ವಲಯದಲ್ಲಿ ನಾರದರು ಮೊದಲಿಗೆ ಬಂದು ಕೂತಾಗ ಅವರ ಬಳಿ ವಾಲ್ಮೀಕಿಗಳು ಕೇಳಿದ ಪ್ರಶ್ನೆ, ಈ ಲೋಕದಲ್ಲಿ ನೋಡಿ, ಸಾಂಪ್ರತಂ ಲೋಕೆ ಅನ್ನುವ ಆ ಒಂದು ಶಬ್ದ ಇಟ್ಕೊಂಡಾಗಲೇ ಗೊತ್ತಾಗುತ್ತೆ, ಈಗ ನಾವು ಬದುಕ್ತಿರುವ ಈ ಲೋಕದಲ್ಲಿ ಕೋನ್ವಸ್ಮೆನ್ ಯಾರಿದ್ದಾರೆ, ಯಾರು, ಎಂಥವರು ಬೇಕು. ಇವರ ಪ್ರಶ್ನೆ ಹೇಳುತ್ತೆ, ನನಗೆ ಎಂಥವರು ಬೇಕು ಅಂದರೆ ವೀರ್ಯವಾನ್, ಸತ್ಯವಾನ್, ಕೃತಜ್ಞ, ಧರ್ಮಶ್ಚ, ಬಹಳ ಅವನ ಸಮರ್ಥನಾದವನು, ಅವನು ಗುಣನಡತೆಯಿಂದ ಸತ್ಯದರ್ಶನನು, ಅವನು ಪ್ರಿಯದರ್ಶನನು, ಇಂಥ ಬೇರೆ ಬೇರೆ ಸದ್ಗುಣಗಳ ಒಂದು ಪಟ್ಟಿಯನ್ನೇ ಮಾಡಿ ಇಂಥವನು ಈ ಲೋಕದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ದು ಪ್ರಶ್ನೆ. ಸ್ವಲ್ಪ ಇದನ್ನು ನೀವು ಅಂತರಂಗದ ಲೋಕಕ್ಕೆ ಬನ್ನಿ.
ನಿಮ್ಮ ಪಾಡಿಗೆ ನಾವು ನಮ್ಮ ಪಾಡಿಗೆ ಧ್ಯಾನಕ್ಕೆ ಕೂತಾಗ ನಮಗೆ ತೀವ್ರವಾಗಿ ನಾನೊಂದು ಭಗವತ್ ತತ್ವವನ್ನು ನೋಡುವ ಹಸಿವಿಟ್ಟುಕೊಂಡು ಭಗವಂತ ಜಗತ್ತಿನಲ್ಲಿ ಒಳಿತೇ ಕಾಣೋದಕ್ಕಾಗೋದಿಲ್ವಾ? ಜಗತ್ತಿನಲ್ಲಿ ಈಗ ನಾನು ಬದುಕ್ತಿರುವ ನನ್ನ ಸುತ್ತಮುತ್ತಲಿರುವ ಅದೇ ಕೇಡು, ಅದೇ ದುಷ್ಟತನ, ಅದೇ ಮೋಸ, ಅದೇ ವಂಚನೆ, ಇದರಾಚೆಗೆ ನೀನಿರುವ ಯಾವುದೇ ಒಂದು ಲಕ್ಷಣದ ಒಬ್ಬ ಪುರುಷನನ್ನು ನಾನು ಕಾಣೋದಕ್ಕೆ ಸಾಧ್ಯ ಇಲ್ವಾ ಅಂತ ತೀವ್ರವಾಗಿ ನಾವು ಹಪಹಪಿಸಿ ಕಣ್ಮುಚ್ಚಿ ಕಾಣುವವರೆಗೆ ನಾನು ಹೇಳೋದಿಲ್ಲ ಅಂತ ಏನಾದರೂ ಸಂಕಲ್ಪ ಮಾಡಿ ಕೂತರೆ ಆ ಭಗವತ್ ತತ್ವವನ್ನು ಯಾವೆಲ್ಲ ಅಪೇಕ್ಷೆ ಪಟ್ಟು ನಾವು ಕಾಣುವುದಕ್ಕೆ ಹೊರಟಿದ್ದೇವಲ್ಲ ಅಂಥ ಎಲ್ಲ ಸದ್ಗುಣಗಳ ಸಹಿತದ ಒಬ್ಬ ಪುರುಷನನ್ನು ನಾವು ಕಣ್ಣಾರೆ ಕಾಣುವ ಎಲ್ಲ ಸಾಧ್ಯತೆ ಕೂಡ ನಮ್ಮ ಅಂತರಂಗದ ತಪಸ್ಸಿಗೆ ಖಂಡಿತಕ್ಕೂ ಇದೆ. ನೀವು ಭ್ರಮೆಯನ್ನೇ, ನೀವು ಅದನ್ನು ಕಲ್ಪನೆಯನ್ನೇ, ನಾನು ಅದು ಯಾವುದನ್ನು ಕೂಡ ನಿಮ್ಮ ಪರೀಕ್ಷೆಗೆ ಬಿಡ್ತೀನಿ. ಆದರೆ ನಾವು ಹಾಗೊಂದು ಕೂತರೆ ನಮಗೆ ಈ ಕ್ಷಣ ಕೂಡ ಅದಕ್ಕೆ ಹೆಸರೋ ಅದಕ್ಕೆ ಅವತಾರವೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಭಗವತ್ ತತ್ವವನ್ನು ಸಂಪೂರ್ಣವಾಗಿ ಮೈಗೂಡಿಸಿಕೊಂಡ ಭಗವತಿಯೋ ಭಗವಂತನೋ ದೇವತೆಯೋ ದೇವಪುರುಷನೋ ನನಗೆ ಕಾಣುವವರೆಗೆ ನಾನು ಕಂಡುಬಿಡುವುದಿಲ್ಲ. ಭಗವಂತ ನನಗೆ ಬದುಕಿನಲ್ಲಿ ಭರವಸೆ ಹೋಗಿದೆ. ಹೊರಗೆ ಯಾರೂ ಕೂಡ ನನ್ನನ್ನು ಕೈ ಹಿಡಿದು ನಡೆಸುವವರು ನನಗೆ ಕಾಣಿಸೋದಿಲ್ಲ. ನನಗೆ ಕೈ ಹಿಡಿದು ನಡೆಸುವ ಒಂದು ದೇವತತ್ವ, ಒಂದು ದಿವ್ಯ ಶಕ್ತಿ ನನಗೆ ಕಾಣುವವರೆಗೆ ಭಗವಂತ ನಾನು ನಿನ್ನನ್ನು ನಂಬಿದ್ದೇನೆ, ನಾನು ಊಟ ನೀರಡಿಕೆ ಯಾವುದಕ್ಕೂ ಹೇಳಲ್ಲ ಅಂತ ಕೂತರೆ ಭಗವತ್ ತತ್ವವನ್ನೇ ತನ್ನೊಳಗೆ ಪೂರ್ತಿಯಾಗಿ ಆವಿರ್ಭವಿಸಿಕೊಂಡು ತೇಭ್ಯೋ ಪ್ರಾದುರ್ಭೂವ ಅಂತ ನಮಗೆ ತಲವಕಾರ ಉಪನಿಷತ್ತು ಹೇಳುತ್ತದೆ. ದೇವತೆಗಳಿಗಾಗಿ ಅವನು ಹುಟ್ಟಿದ ಅಂತ, ದೇವತೆಗಳ ರಕ್ಷಣೆಗಾಗಿ ಅವನು ಹುಟ್ಟಿದ ಅಂತ ಯಕ್ಷ ಹುಟ್ಟುವ ಸಂದರ್ಭವನ್ನು ತಲವಕಾರ ಉಪನಿಷತ್ತಿಷ್ಟು ಬಲಿಷ್ಠವಾಗಿ ಹೇಳುತ್ತದೆ. ಯಾವಾಗ ದೇವತೆಗಳು ಅಹಂಕಾರ ಮಾಡಿ ಇದು ನಮ್ಮ ವಿಜಯ, ಇದು ನಮ್ಮ ಗೆಲುವು, ಇದು ನಮ್ಮ ಮಹಿಮೆ ಅಂತ ಯಾವಾಗ ಮೈ ಮರೆತರು, ಓಹೋ ಇವರು ಮೈ ಮರಿಬಾರ್ದು, ಇವರಿಗೆ ನಾನು ಯಾರು ತೋರಿಸ್ಬೇಕು ಅಂತ ಅವನು ತೇಭ್ಯೋ ಪ್ರಾದುರ್ಭೂವ ಅವರಿಗಾಗಿ ಹುಟ್ಟಿದನಂತೆ. ಭಗವಂತ ಒಳಿತಿಗಾಗಿ ಹುಟ್ಟುತ್ತಾನೆ, ಅಲ್ಲಿ ಯಕ್ಷನಾಗಿ ಹುಟ್ಟುತ್ತಾನೆ. ಇಲ್ಲಿ ಎಲ್ಲರೂ ಕಷ್ಟಪಟ್ಟು ರಾವಣನ ದುಃಖವನ್ನು ತಡೆಯಲಾಗದೆ ಚಡಪಡಿಸಿ ದೇವತೆಗಳು ಮನುಷ್ಯರು ಸಕಲ ಲೋಕದ ರಾಜ ಕ್ಷತ್ರಿಯ ಲೋಕ ಬ್ರಾಹ್ಮಣ ಲೋಕ ಪ್ರತಿಯೊಬ್ಬರು ಈ ಪೀಡನೆಯಿಂದ ಪಾರಾಗುವುದು ಯಾವಾಗ ಅನ್ನುವ ತಹತಹದಲ್ಲಿರುವಾಗ ದೇವತೆಗಳ ಆ ಕರೆಗೆ ಭಗವಂತ ನಾನು ಬರ್ತೇನೆ ಅಂತ ಹೇಳಿ ಬಂದಿದ್ದಾನೆ. ನಮ್ಮ ಒಳಗೊಂದು ಅಂಥ ಕೂಗಿಗೆ ಯಾಕೆ ಬರಲ್ಲ? ವಾಲ್ಮೀಕಿಗಳು ಹಾಗೊಂದು ಕೂಗಿ ಕೇಳಿದರು, ಯಾಕೆ ಇಲ್ಲಿ ಈ ಲೋಕದಲ್ಲಿ ದೊಡ್ಡದಿಲ್ವಾ? ನಾನು ಎಲ್ಲ ಸದ್ಗುಣಗಳನ್ನು ಭಗವಂತನಿಗೆ ಅನ್ವಯಿಸಿ ಹೇಳಬಹುದಾದ ಒಬ್ಬ ಗುಣಲಕ್ಷಣಗಳಿರುವ ಒಬ್ಬ ಲೋಕದ ಮನುಷ್ಯ ನನಗೆ ಕಾಣಿಸೋಕ್ಕೆ ಸಾಧ್ಯ ಇಲ್ವಾ? ಯಾರಿದ್ದಾರೆ? ಇದನ್ನು ನಾನು ಒಂದು ವಿಶೇಷ ಮನೋವಲಯ ಅಂತ ಅದಕ್ಕೆ ಹೇಳಿದ್ದು. ಅದು ಹೀಗೆ ಕೂತ್ಕೊಂಡು ನಮ್ಮ ಕಣ್ಣೆದುರಿಗೆ ಬಂದ ನಾರದ ಅನ್ನುವ ಸಾಮಾನ್ಯ ಪರಿಭಾಷೆಯ ಭೌತಿಕ ವಲಯವಲ್ಲ. ನಾರದ ಅಂದರೆ ಚಿತ್ತಕ್ಕೆ ನಾನು ಯಾವತ್ತೂ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಭಾವಿಸೋದು. ನಮ್ಮ ಚಿತ್ತದಲ್ಲಿ ಆಗುವ ಸ್ಫುರಣಗಳೆಲ್ಲ ನಾರದರು. ನಮಗೆ ಪಟ್ನೆ ಏನೋ ಹೊಳಿತದಲ್ಲ, ಅದು ನಾರದರು. ಆ ನಾರದರು ಯಾಕೆ ಪಟ್ನೆ ಹೊಳೆಯಿಸ್ತಾರೆ ಅಂದರೆ ಅವರ ಬ್ರಹ್ಮಪುತ್ರರು, ಬ್ರಹ್ಮ ಬುದ್ಧಿಗೆ ಇರುವಂತಹ ಕ್ಷೇತ್ರ ಸ್ವಾಮಿ. ಆ ಬ್ರಹ್ಮ ಬುದ್ಧಿಯಲ್ಲಿರುವುದರಿಂದ ಬ್ರಹ್ಮ ಮೊದಲು ಚಿತ್ತಸ್ಫುರಣೆ ಮಾಡುವುದಕ್ಕೆ ನಾರದರ ಮುಖಾಂತರ ಮಾಡಿ ಮುಂದೆ ಬುದ್ಧಿಯ ಜೊತೆಗೆ ಅದನ್ನು ತೂಕ ಮಾಡಿ ನೋಡಿ, ಓಹೋ ಇದು ಸರಿ ಇದು ತಪ್ಪು ವಿವೇಚನೆಗೆ ಬಿಡುವುದಕ್ಕೆ ಸಹಾಯ ಮಾಡ್ತಾರೆ ಅಂತ ನಾರದರು ಬಂದು, ಅಥವಾ ಆ ಚಿತ್ತಸ್ಫುರಣೆಯಲ್ಲಿ ಈ ಜೀವ ವಾಲ್ಮೀಕಿಗಳದ್ದು ಅದೇ ತಪಸ್ಸು ಮಾಡಿ ತಾನು ಮಾಡಿದ ಪಾಪ ಫಲವೋ, ತಾನು ನಿಜಕ್ಕೂ ಒಂದು ವೇಳೆ ಬೇಟೆಗಾರನಾಗಿದ್ದು ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಅದೆಲ್ಲವನ್ನು ಪರಿಮಾರ್ಜನೆ ಮಾಡಿಕೊಂಡು ಬಂದ ಮಾರ್ಧವ ಪೂರ್ತಿ ತೊಳೆದುಕೊಂಡ ಹೊಸ ಮಗುವಾಗಿ ಹೊರಗೆ ಬಂದ ಹೊತ್ತು ಏಕಕಾಲಕ್ಕೆ ಆ ಒಂದು ವೇಳೆ ಬೇಟೆ ಅಲ್ಲ ಮತ್ತೊಂದಲ್ಲ, ಅದು ಭಗವತ್ ತತ್ವವನ್ನು ಕಾಣುವುದಕ್ಕೆ ಭೃಗು ಮಹರ್ಷಿಯ ಮೊಮ್ಮನಗನಾಗಿ ವೃಕ್ಷನಾಗಿಯೇ ಇದ್ದು ಭಗವತ್ ತತ್ವವನ್ನು ಕಾಣುವ ಹಸಿವಿನಿಂದ ದೀರ್ಘ ತಪಸ್ಸಿನ ನಂತರ ಗೆದ್ದಲು ಹುತ್ತ ಕಟ್ಟುವವರೆಗೂ ಕೂತು ಇನ್ನೇನು ಪ್ರಾಣ ಹೋಗುತ್ತೆ ಅನ್ನುವಾಗ ವರುಣನ ಉಪಕಾರದಿಂದ ಜಲದಿಂದ ಆ ವರುಣನ ಕೃಪೆಯ ಪರಿಣಾಮವಾಗಿ ಹುತ್ತ ಕರಗಿ ಹೊರಬಂದ ಹೊಸ ಮಗು ಹುತ್ತ ಕಟ್ಟದೆ ಮತ್ತೆ ಕೆತ್ತೀತೇನು ಆ ಅಂಥ ರಾಮಮೂರ್ತಿ. ಹಾಗೆ ಈ ಹುತ್ತ ಕಟ್ಟಿದ್ದರಿಂದ ಆ ರಾಮಮೂರ್ತಿ ಕೆತ್ತಿತು. ಈ
ಪರಿಶ್ರಮದ ತಪಸ್ವಿ ಜೀವ. ಆಗ ಒಬ್ಬ ಭಗವಂತನನ್ನು ತಾನು ತೋರಿಸಬೇಕು ಅಂತ ಭಾವಿಸಿದಾಗಲೂ ಕೂಡ ಭಗವಂತ ಆ ತೋರಿಸುವವನ ಪಾತ್ರಾರ್ಹತೆಗಳನ್ನು ನೋಡ್ತಾನೆ. ವಾಲ್ಮೀಕಿಗಳು ಆ ಪರಿಸಿದ್ಧರಾಗಿದ್ದರು. ಅವರಲ್ಲಿ ಅಂಥ ನೋಡಿ, ನಾವು ಇಡೀ ಒಂದು ಹೊಸ ಹುಟ್ಟು ಪಡೆದು ಬರುವಂತಹ ಪವಿತ್ರ ಸ್ಥಿತಿ ಇದೆಯಲ್ಲ, ಅದು ಅತ್ಯಂತ ಹೊಸ ಮಗುವಿನ ಸ್ಥಿತಿ. ಅದು ಭಗವಂತನಿಗೆ ಅತ್ಯಂತ ಪ್ರೀತಿಯಾಗುವ ಮತ್ತು ಅತ್ಯಂತ ಆಯ್ಕೆ ಮಾಡುವ ಹೊತ್ತಿನ ಅವಸ್ಥೆ. ಭಗವಂತ ಇದಕ್ಕೆ ನನ್ನನ್ನು ತೋರಬೇಕು ಅಂತ ತೀರ್ಮಾನ ಮಾಡ್ತಾನೆ. ನಮಗೆ ಆ ಕಥೆಯಲ್ಲಿ ಹಾಗೆ ಕಾಣ್ತದೆ. ನಾರದರಿಗೆ ಹೀಗೆ ಕೇಳಿದ ಈ ತಪಸ್ವಿಯ ಈ ಪ್ರಶ್ನೆಗೆ ತಕ್ಷಣ ಉತ್ತರ ಹೇಗಿತ್ತು ಅಂದರೆ, ಅದು ಅರ್ಧಮರ್ಧ ಅಲ್ಲ, ಅದು ಪೂರ್ತಿಯಾಗಿ ರಾಮನನ್ನು ತೋರಿಸಿತು. ರಾಮನ ಬಾಲ್ಯದಿಂದ ಹಿಡಿದು ಅಥವಾ ಅವನ ಹುಟ್ಟಿನಿಂದ ತೊಡಗಿ ಅವನ ಕೊನೆಗೆ ಅವನು ಅವತಾರ ಸಮಾಪ್ತಿ ಮಾಡುವವರೆಗೆ ಏನು ನಡೆಯಿತು ಅನ್ನುವುದನ್ನು ಸಂಪೂರ್ಣ ತೋರಿಸಿತು. ವಾಲ್ಮೀಕಿಗಳ ಕಣ್ಮುಂದೆ ಅಷ್ಟು ಘಟಿಸಿದೆ. ಇದು ಎಲ್ಲಿ? ಇದು ಅವರ ತಪಸ್ಸಿನ ಮನೋವಲಯದಲ್ಲಿ, ಭೌತಿಕದಲ್ಲಿ ಅಲ್ಲ. ನೆನಪಿಟ್ಕೊಳ್ಬೇಕು. ಒಂದು ಜೀವ ತಪಸ್ಸಿನ ತುದಿಯಲ್ಲಿ ಒಂದು ವಿಶೇಷ ಅನುಭವವನ್ನು ತಾನು ತಗೊಂಡಾಗ ಅದು ಇಲ್ಲಿ ಇರುವುದಿಲ್ಲ. ಕಣ್ಣು ತೆರೆದರೂ ಇಲ್ಲಿ ನಡೀತಿದ್ರು ಅದಕ್ಕೆ ಆ ಕನೆಕ್ಟಿವಿಟಿಯ ಜೊತೆಗೆ ಇರೋದರಿಂದ ಅದಕ್ಕೆ ಇಲ್ಲಿಯ ಯಾವ ಸಂಗತಿಗಳು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಸ್ಪಂದನಕ್ಕೆ ಒಳಗಾಗ್ತದೆ. ವಾಲ್ಮೀಕಿಗಳು ಅಂಥ ಟೆಂಡರ್, ಅತ್ಯಂತ ಕೋಮಲಾವಸ್ಥೆಯಲ್ಲಿದ್ದಾರೆ. ಇದೇ ಈಗ ಗರ್ಭದಿಂದ ಹೊರಗೆ ಬಂದ ಶಿಶುವಿನಂಥ ಮಾರ್ಧವ ಕೋಮಲ ಅವಸ್ಥೆ. ಅವರಿಗೆ ಜಗತ್ತಿನ ಇತರ ಎಲ್ಲ ಸಂಗತಿಗಳು ಇಲ್ಲದೆ ಭಗವಂತನನ್ನು ಕಂಡು ಬಂದಿದ್ದಾರೆ. ನಾನು ಇದೆಲ್ಲ ಶಬ್ದಗಳನ್ನು ಬಳಸುವಾಗ ಕಂಡು ಬಂದಿದ್ದಾರೆ ಅನ್ನುವುದೇ ನನ್ನ ಶಬ್ದ. ಅವರು ಭಗವಂತನನ್ನು ಅವತಾರವಾಗಿ ಸಂಪೂರ್ಣ ನಾರದರ ಮುಖಾಂತರ ಬ್ರಹ್ಮನ ಅನುಗ್ರಹದಿಂದ ಕಂಡು ಬಂದಿದ್ದಾರೆ. ಕಂಡು ಬಂದ ಬಳಿಕ ಸುಮ್ಮನೆ ಮಧ್ಯಾಹ್ನದ ಆಹ್ನಿಕಕ್ಕೆ ಹೋಗಬೇಕು. ಅವರ ನಿತ್ಯದ ಭೌತಿಕ ಕ್ರಿಯೆ. ಅವರು ತಮಸಾ ನದಿಯ ದಡಕ್ಕೆ ಹೋಗ್ತಾರೆ. ಭರದ್ವಾಜರು ಅವರ ಶಿಷ್ಯರು ಜೊತೆಗಿದ್ದಾರೆ. ವಾಲ್ಮೀಕಿಗಳು ಆ ನದಿ ದಡಕ್ಕೆ ಹೀಗೆ ಹೋಗುವಾಗ ಅವರ ಮನಸ್ಸು ತುಂಬ ಶುಭ್ರ ಕನ್ನಡಿ ಆಗಿದೆ. ಇದೇ ಈಗ ಭಗವಂತನನ್ನು ನೋಡಿದ ಚೈತನ್ಯ ಹೇಗಿರಬಹುದು ಹಾಗಿದೆ. ಅವರಿಗೆ ಭಗವಂತ ಬಿಟ್ಟು ಇನ್ನೇನೂ ಗೊತ್ತಿಲ್ಲದ ಒಂದು ಸೂಕ್ಷ್ಮ ವಲಯದಲ್ಲಿ ಇದ್ದಾರೆ. ಅಂಥ ಹೊತ್ತಿನಲ್ಲಿ ಅವರಿಗೆ ಪ್ರಕೃತಿ, ಆ ಗಿಡಮರಗಳು, ಪಕ್ಷಿಗಳ ಕಲರವ, ಅಲ್ಲಿ ಇರುವಂತಹ ನೀರು, ತಮಸಾ ನದಿಯ ನೀರು ಎಲ್ಲವೂ ಕೂಡ ತುಂಬ ಟೆಂಡರಾಗಿ ಕನೆಕ್ಟ್ ಆಗ್ತಿದೆ. ಅದು ಎಷ್ಟು ಸ್ಪಂದನ ಅಂತಂದರೆ ಅವರಿಗೆ ನೀರು ಕೂಡ ಎಷ್ಟು ಶುದ್ಧವಾಗಿದೆ ಅಲ್ಲ. ಇಷ್ಟು ಶುದ್ಧವಾದ ನೀರಿನಲ್ಲಿ ನಾನಿವತ್ತು ಮಧ್ಯಾಹ್ನದ ಆಹ್ನಿಕ ಮಾಡ್ತೇನೆ ಅಂತ ಅವರು ಭರದ್ವಾಜರಿಗೆ ಹೇಳ್ತಾರೆ, ನಾರು ಮಡಿ ಕೊಡು, ನಾನು ಇಳೀತೇನೆ, ಸ್ನಾನ ಮಾಡ್ತೇನೆ ಅಂತ. ಈ ಹೊತ್ತಿಗೆ ಮರದ ಮೇಲೆ ಜೊತೆಯಾಗಿ ಕುಳಿತ ಅತ್ಯಂತ ಪ್ರೇಮ ಸಮಾಗಮದ ಸ್ಥಿತಿಯಲ್ಲಿದ್ದ ಕ್ರೌಂಚ ಪಕ್ಷಿಯನ್ನು ನೋಡ್ತಾರೆ. ನಿಮಗೆ ಇದೆಲ್ಲ ಹೇಗೆ ಅರ್ಥ ಆಗ್ತದೋ ಅಥವಾ ನಾನೇ ನನ್ನ ಭಾವವಲಯದಲ್ಲಿ ವಿಹರಿಸ್ತಿದ್ದೇನೋ ನನಗೆ ಗೊತ್ತಿಲ್ಲ. ಆದರೆ ನಿಮಗೆ ನಾನು ಸ್ಪಷ್ಟ ಹೇಳೋದು, ಜಗತ್ತು ಪ್ರೇಮಮಯವಾಗಿ ಬಿಡ್ತದೆ ಭಗವತ್ ಪ್ರೇಮದ ತಾದಾತ್ಮ್ಯದಲ್ಲಿ ಮುಳುಗಿದವನಿಗೆ. ಅದು ಕ್ರೌಂಚದ ಪ್ರೇಮವಲ್ಲ, ಅದು ಕಾಮವಲ್ಲ, ಅದು ಮಿಥುನವಲ್ಲ, ಅದು ಸಮಾಗಮ. ಅಂದರೆ ಭಗವತ್ ಶಕ್ತಿಯ ಜೊತೆಗೆ ಒಂದು ಮಿಲನಾವಸ್ಥೆಯ ಸುಖ. ಅದು ಕೇವಲ ಕ್ರೌಂಚ ಮಿಥುನದ ಸುಖವಲ್ಲ, ನೋಡುವ ಈ ಹೃದಯಕ್ಕೂ ಕೂಡ ರಿಫ್ಲೆಕ್ಟ್ ಆಗುವ ಒಂದು ಮಾರ್ಧವ ಸ್ಥಿತಿ. ಇಂಥದೊಂದು ಸ್ಥಿತಿಯಲ್ಲಿ ಅವರು ಆ ಪಕ್ಷಿಗಳ ಮಿಲನವನ್ನೂ ಕೂಡ ಪ್ರಕೃತಿಯ ಇತರ ಸಂಗತಿಗಳನ್ನು ತನ್ನದೇ ಭಾಗವಾಗಿ ಅನುಭವಿಸ್ತಾ ಅದನ್ನೂ ಅನುಭವಿಸ್ತಿದ್ದಾರೆ. ಇನ್ನೇನು ಸ್ನಾನ ಮಾಡಬೇಕು. ಆ ಪಕ್ಷಿಗಳ ಆ ಕೂಡುವಿಕೆ ಅವರಿಗೆ ಇನ್ನಿಲ್ಲದಂತಹ, ಅದು ಯಾವುದೋ ಭಗವತ್ ಮಿಲನದ, ಆ ಭಗವಂತನ ಜೊತೆಗಿನ ಈ ಜೀವ ಸಮಾಗಮದ, ತನ್ನ ಒಳಗೆ ಸಂಭವಿಸ್ತಾ ಇರುವ ಯಾವುದೋ ಪ್ರೇಮದ ಆರ್ದ್ರ ಭಾವದ ಕೂಡುವಿಕೆಯ ಹಾಗೆ ತಾನು ಅಲ್ಲಿ ರಿಫ್ಲೆಕ್ಟ್. ನಿಮಗೆ ಮಾಂಡೂಕ ಉಪನಿಷತ್ತನ್ನು ನೀವು
ಸ್ಪಷ್ಟವಾಗಿ ಗಮನಿಸಿದರೆ ಗೊತ್ತಾಗುತ್ತೆ. ಭಗವತ್ ತತ್ವಕ್ಕೆ ತುಂಬ ತನ್ನನ್ನು ತೆರೆದುಕೊಂಡದ್ದಕ್ಕೆ ಎದುರಿನದ್ದು ರಿಫ್ಲೆಕ್ಟ್ ಆಗೋಕ್ಕೆ ಶುರುವಾಗುತ್ತೆ. ಅವ ಕಳ್ಳ ಬಂದರೆ ಅದು ನಾನು ಕಳ್ಳ ಅನ್ನುವಷ್ಟು ರಿಫ್ಲೆಕ್ಟ್ ಆಗುತ್ತೆ. ಅಲ್ಲೊಬ್ಬ ಒಳ್ಳೆಯವ ಬಂದರೆ ನಾನು ಒಳ್ಳೆಯವ ಅನ್ನುವ ರಿಫ್ಲೆಕ್ಷನ್, ಅಂದರೆ ಯಾರು ಬಂದರೂ ನಾನೇ ಅನ್ನುವ ಭಾವ ಕೊಡುತ್ತೆ ಅಂತ ಮಾಂಡೂಕ ಉಪನಿಷತ್. ಅದಕ್ಕೆ ಅದನ್ನು ಅದ್ವೈತದ ಪರಾಕಾಷ್ಠೆ ಅಂತ. ಅಲ್ಲಿಯವರೆಗೆ ಯಾಕೆ ಅಂದರೆ ಜೀವಕ್ಕೆ ಅಂಥದೊಂದು ಸೂಪರ್ ಫೈನ್ ಭಗವಂತನ ಎಲಿಮೆಂಟ್ ಆಗುವ ಸಾಧ್ಯತೆ ಇದೆ. ಭಗವಂತನಿಗಿರುವುದೇ ಅದೇ ಗುಣ ಅಲ್ಲ, ಅವನು ನಮ್ಮೆಲ್ಲರ ಒಳಗಿದ್ದಾನೆ. ಹಾಗಾಗಿ ನಮ್ಮೆಲ್ಲರ ಒಳಗಿರಬೇಕಾದ್ರೆ ಅವನು ಯಾವ ಸೂಪರ್ ಫೈನ್ ಅಂಶ, ಆ ಸುಪ್ರೀಂ ಎನರ್ಜಿಯ ಸೂಪರ್ ಫೈನ್ ಅಂಶ ನಮ್ಮ ಎಲ್ಲದರ ಒಳಗೆ ಇರುವ ಹಾಗೆ ನಮಗೆ ನಮ್ಮ ಸೂಪರ್ ಫೈನ್ ಆದ ಒಂದು ಎಲಿಮೆಂಟ್ ರೆಡಿ ಆದರೆ ನಮಗೆ ಅನ್ಸಕ್ಕೆ ಶುರುವಾಗುತ್ತೆ ನನ್ನ ಒಳಗಿರುವುದೇ ಎಲ್ಲದರ ಒಳಗಿದೆ ಅಂತ. ಈ ತತ್ವದ ಸ್ಥಿತಿಯಲ್ಲಿ ವಾಲ್ಮೀಕಿಗಳಿದ್ದಾರೆ, ಸಾಮಾನ್ಯ ಸ್ಥಿತಿಯಲ್ಲ. ಆಗ ಯಾವುದೋ ಒಬ್ಬ ಬೇಟೆಕಾರ, ಅವನ ನಿತ್ಯದ ರೂಢಿ, ಅವನಿಗೇನು ಗೊತ್ತು, ಬೇಟೆಕಾರನಿಗೆ ವಾಲ್ಮೀಕಿಗಳ ಆ ಜೀವಸ್ಪಂದನದ ಸ್ಥಿತಿ ಬಂದೀತು ಹೇಗೆ? ಅವನು ಸಹಜವಾಗಿ ಅವನ ಬಾಣ ಬಿಟ್ಟ. ಇದ್ದಕ್ಕಿದ್ದ ಹಾಗೆ ಆ ಕ್ರೌಂಚದಲ್ಲಿ ಗಂಡು ಹಕ್ಕಿ ಬೇಟೆಕಾರನ ಬಾಣದ ಏಟಿಗೆ ತತ್ತರಿಸಿ ಕೆಳಕ್ಕೆ ಬಿದ್ದು ಧೂಳಿನಲ್ಲಿ ಚೀರಾಡ್ತಾ ವಿಲವಿಲ ಒದ್ದಾಡುವ ಸಂಕಟವನ್ನು ಹೆಣ್ಣು ಪಕ್ಷಿ ಆರ್ತನಾದ ಮಾಡಿ ಏನೇನು ಆಗ್ತಿದೆ ಅಲ್ಲೋಲ ಕಲ್ಲೋಲ, ಇದೀಗ ಕೂಡಲಿಕ್ಕೆ ಹೊರಟದ್ದು ಅಗಲಿತಲ್ಲ. ಭಗವತ್ ತತ್ವವನ್ನು ಸೇರುವುದಕ್ಕೆ ಹೊರಟ ಜೀವತತ್ವಕ್ಕೆ ಯಾವ ಒದ್ದಾಟ ಆಗಬಹುದು ಅದು ಇಲ್ಲಿ ಆಯಿತು. ವಾಲ್ಮೀಕಿಗಳಿಗೆ ಸಾಮಾನ್ಯ ಸ್ಪಂದನವಲ್ಲ ಅದು. ಅದು ನಮಗೆ ನಿಮಗೆ ಈಗ ಹೇಗೆ ಹಿಂಸೆ ರೂಢಿಯಾಗಿ ಬಿಟ್ಟಿದೆ ಅಂದರೆ, ಕೊಂದರೆ ಕೊಂದರು, ಕಣ್ಮುಂದೆ ಸತ್ತರೆ ಸತ್ರು. ದುರಂಧರನಂತ 4 ಗಂಟೆಯ ಹಿಂಸಾತ್ಮಕ ಸಿನಿಮಾ ನೋಡಿದರೂ ಏನೂ ಆಗಲ್ಲ ನಮಗೆ. ಯಾಕೆ ಅಂದರೆ ನಮಗೆ ಹಿಂಸೆ ನಮ್ಮ ಸೂಕ್ಷ್ಮಜ್ಞ ಕೋಮಲ ಭಾಗದ ಆಚೆಗೆ ನಮ್ಮನ್ನು ಎಷ್ಟೋ ದೂರ ಕರ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡಿಬಿಟ್ಟಿದೆ ಇವತ್ತು. ಹಾಗಾಗಿ ಇವತ್ತು ಎಲ್ಲರಿಗೂ ಕೂಡ ಹಿಂಸೆಯ ಕಾಲ್ ಇಷ್ಟ ಆಗುತ್ತೆ. ಬನ್ನಿ ನಾವು ಹೊಡೆದಾಡೋಣ ಅನ್ನೋರು ಇಷ್ಟವಾಗ್ತಾರೆ. ಯಾಕೆ ಹೊಡೆದಾಡ್ತೀರಿ, ಸತ್ತರೆ ಸಾಯೋಣ, ಹೊಡೆದಾಡಬೇಡಿ ಅನ್ನುವ ಗಾಂಧಿ ಇಷ್ಟವಾಗಲ್ಲ. ಹೊಡೆದಾಡುವುದರಿಂದ ಪರಿಹಾರ ಇಲ್ಲ, ಹೊಡೆದಾಡುವುದರಿಂದ ನಾವು ಅವರು ಸಾಯ್ತೀವಿ ಅಷ್ಟೇ, ಮುಕ್ತಾಯ ಇಲ್ಲ, ಇದಕ್ಕೆ ಪರಿಹಾರ ಇಲ್ಲ ಅಂತ ನಾನು ನಿಮಗೆ ಕೂಗಿಟ್ಟು ಹೇಳಿದರೆ ಅದು ಇಷ್ಟವಾಗುವುದಿಲ್ಲ. ಅವ ಹೊಡಿತಾನೆ ನಾನು ಹೊಡಿಬಾರ್ದ, ನಾನು ಹೊಡೆದೇ ತೋರಿಸ್ಬೇಕು ಅನ್ನುವ ಪ್ರತಿಕ್ರಿಯೆ ನಮಗೆ ತುಂಬ ಇಷ್ಟವಾಗುವ ಕಾಲಘಟ್ಟದಲ್ಲಿ ನಮಗೊಂದು ಹೊಸ ಎಚ್ಚರಿಸುವ ಗಂಟೆಯ ಹಾಗೆ ವಾಲ್ಮೀಕಿಗಳ ಈ ಸೂಕ್ಷ್ಮ ಪ್ರಜ್ಞೆ ಇದೆ. ಯಾವುದೋ ಹಕ್ಕಿ, ಯಾರೋ ಬೇಟೆಕಾರ, ಯಾವುದೋ ಹೆಣ್ಣು ಹಕ್ಕಿ ಗಂಡು ಹಕ್ಕಿ ತನ್ನ ಜೊತೆಯ ಇದ್ದದ್ದನ್ನು ಕಳಕೊಂಡದ್ದಕ್ಕೆ ವಿಲವಿಲ ಒದ್ದಾಡಿದರೆ, ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮಾಹ ಅಂತ ಶಾಪ ಕೊಡುವವರೆಗೆ ಒಳಗಿನ ಜೀವಕ್ಕೆ ಚಡಪಡಿಕೆ ಆಗ್ತದೆ. ಅಂದರೆ ಋಷಿಗಳಿಗೆ ಜೀವಭಾವವು ಭಗವತ್ ತತ್ವವನ್ನು ಭೆಟ್ಟಿಯಾಗಿ ಅದರೊಳಗೆ ಸಮಾಗಮಗೊಂಡ ಸ್ಥಿತಿಯಲ್ಲಿದ್ದಾಗ ಎದುರಿನ ಯಾವ ಜೀವವು ಚಡಪಡಿಸಿದರೆ ಇದು ಇಲ್ಲಿ ಒದ್ದಾಡುತ್ತೆ. ಅಂಥ ಒದ್ದಾಟವನ್ನು ವಾಲ್ಮೀಕಿಗಳು ಅನುಭವಿಸಿಬಿಟ್ಟಾಯಿತು. ಸತ್ತದ್ದು ಹಕ್ಕಿ ಅಲ್ಲ ಅವರಿಗೆ, ಅವರ ಜೀವದ ಒಂದು ಭಾಗ. ಯಾಕೆ? ಭಗವತ್ ತತ್ವ ಅಷ್ಟು ಜಾಗೃತವಾಗಿದೆ. ನನ್ನೊಳಗಿರುವುದೇ ಅಲ್ಲಿ ಇದೆ, ಅದು ಸಾಯ್ತಿದೆ ಅಂದರೆ ನಾನು ಸಾಯ್ತಿದ್ದೇನೆ. ಇಂಥ ಸ್ಥಿತಿಯಲ್ಲಿ ವಾಲ್ಮೀಕಿಗಳು ಹೇಳಿದ್ದು ಸಣ್ಣ ಒಂದು ಸಂದೇಶ ಅಲ್ಲ. ಪ್ರತಿ ಜೀವ ಸಾಯುವುದು ಎಂದರೆ ಭಗವತ್ ತತ್ವವನ್ನು ಕೊಲ್ಲುವುದು. ಪ್ರತಿ ಜೀವ ನಮ್ಮ ಮುಂದೆ ಒದ್ದಾಡುವುದು ಅಂದರೆ ನಮ್ಮ ಒಳಗಿನ ಭಗವತ್ ತತ್ವವನ್ನು ನಾವು ಕೊಲ್ಲುತ್ತಿದ್ದೇವೆ ಅಂತ ಅರ್ಥ. ನಮ್ಮೊಳಗಿನ ಭಗವತ್ ತತ್ವವನ್ನು ಕೊಲ್ಲೋದಕ್ಕೆ ಸಿದ್ಧನಾದವ ಮಾತ್ರ ಹಿಂಸೆಯನ್ನು ಪ್ರಚೋದಿಸ್ತಾನೆ. ನನ್ನ ಒಳಗಿನ ಭಗವತ್ ತತ್ವವನ್ನು ನಾನೆಂದೂ ಪೂಜಿಸ್ತೇನೆ, ಅವ ನನ್ನನ್ನು ಕೊಲ್ಲುವುದಕ್ಕೆ ಬಂದರೂ ಕೂಡ ನಾನು ಶರಣಾಗ್ತೇನೆ ಅನ್ನುವ ಎಂದೂ ಕೂಡ ಆಯುಧ ಎತ್ತೋದಿಲ್ಲ. ಅವನ ಅಹಿಂಸೆಗೆ ಕಣ್ಮುಚ್ಚಿ ಕೂತು ಕಣ್ ತೆರೆದು ಕೂತು ಎದುರಿಗೆ ಬಂದ ದೊಡ್ಡ ಸೇನೆ ಬಂದರೂ ಕೊಲ್ಲಲಿ ಅಂತ ಕೂತ್ಕೊಳ್ತಾನೆ. ಅಂಥ ಒಂದು ಅಹಿಂಸೆಯ ಪರಾಕಾಷ್ಠೆ ಯಾಕೆ ಜೀವನದ ಅತ್ಯಂತ ಭದ್ರ ಬುನಾದಿಯಾಗಿ
ಸೃಷ್ಟಿಯಾಗಿ ಬುದ್ಧನಿಗೆ ಗಾಂಧಿಗೆ ಕಾರಣವಾಯಿತು ಅಂದರೆ ಅವರ ಜೀವದಲ್ಲಿ ಅಂಥದ್ದೊಂದು ಪರಮತತ್ವದ ಜೊತೆಗಿನ ಸೂಪರ್ ಫೈನ್ ಎಲಿಮೆಂಟಿನ ಜೊತೆಗಿನ ಮೀಟಿಂಗ್ ಪಾಯಿಂಟ್ ಸಾಧ್ಯ ಆಗಿದೆ ಅಂತ ನಾವು ಭಾವಿಸಬೇಕು. ಸಣ್ಣ ವಿಷಯ ಅಲ್ಲ, ಅದು ಎಲ್ಲರಿಗೂ ಒದಗುವಂಥದ್ದಲ್ಲ. ಆದ್ದರಿಂದ ವಾಲ್ಮೀಕಿಗಳು ಶಪಿಸಿದರು. ಯಾಕೆ ನೋಡಿ, ನಮಗೆ ಮೊದಲನೆಯ ವಾಕ್ಯ ಹೇಳುತ್ತೆ, ನಿನಗೆಂದೂ ಕೂಡ ಒಂದು ಜಾಗದಲ್ಲಿ ನಿಲ್ಲದಂತೆ ಆಗಲಿ, ಶಾಶ್ವತವಾಗಿ ಬೇಡನೆ ಅಂತ ಶಪಿಸಿದ್ರು ಅವರು. ಇದಕ್ಕೆ ಬೇರೆ ಬೇರೆ ಆಧ್ಯಾತ್ಮಿಕ ಅರ್ಥ, ಅದರೊಳ ಅರ್ಥಗಳು, ಅದರಲ್ಲಿ ಬೇರೆ ಲಕ್ಷ್ಮಿಯನ್ನು ರಾಮನನ್ನು ಉದ್ದೇಶಿಸಿ ಅದೆಲ್ಲ ನಾನು ಆ ಭಾಗವನ್ನು ಹೇಳಲ್ಲ. ನಾನು ಜೀವಸ್ಪಂದನದ ಭಾಗವಾಗಿ ಇಷ್ಟನ್ನು. ಆ ಬಳಿಕ ನಮಗೆ ಅದರ ಉತ್ತರ ಭಾಗ ಆ ಶ್ಲೋಕದ್ದು, ಯತ್ ಕ್ರೌಂಚ ಮಿಥುನಾದ್ ಏಕಂ ಅವಧೀಹಿ. ಯಾವುದದು? ಕಾಮಮೋಹಿತಂ. ತಾವು ತಮ್ಮ ಕಾಮದಲ್ಲಿ ಮೋಹಿತವಾದ 2 ಜೋಡಿ ಪಕ್ಷಿಗಳಲ್ಲಿ, ಕ್ರೌಂಚ ಮಿಥುನಾತ್, ಆ 2 ಪಕ್ಷಿಗಳಲ್ಲಿ ಏಕಂ ಅವಧೀಹಿ, ಒಂದನ್ನು ಕೊಂದಿದ್ದೀಯ. ಆದ್ದರಿಂದ ಓ ಬೇಡನೆ, ನೀನು ನೆಲದಲ್ಲಿ ಶಾಶ್ವತವಾಗಿ ಎಲ್ಲಿಯೂ ನಿಲ್ಲದಿರುವಂತೆ ಆಗಲಿ ಅಂತ ಶಪಿಸಿಬಿಟ್ಟರಂತೆ. ಮನುಷ್ಯ ಸೂಕ್ಷ್ಮಜ್ಞತೆ ಇಷ್ಟು ಜಾಗೃತವಾದರೆ, ಮಗು ತಪ್ಪು ಮಾಡಿದರು, ನಮ್ಮ ಹೆತ್ತ ಮಗು ತಪ್ಪು ಮಾಡಿದರು, ಕ್ಷಮಿಸುವುದಕ್ಕೆ ಮನಸ್ಸು ಬರುವುದಿಲ್ಲ. ಅದು ಹೊರಗಿನವರಾಗಬೇಕಾಗಿಲ್ಲ, ಅದು ಕೇವಲ ನಮಗೆ ಸಂಬಂಧಪಟ್ಟ ನಮ್ಮ ಬಂಧುವೇ ಆಗಬೇಕಾಗಿಲ್ಲ. ಯಾವುದೋ ಪಕ್ಷಿ, ಯಾವುದೋ ಪ್ರಾಣಿ, ಯಾವುದಕ್ಕೂ ನೋವಾದರೂ ಆ ಜೀವ ಖಂಡಿತಕ್ಕೂ ತಡೆದುಕೊಳ್ಳುವುದಿಲ್ಲ. ಇಂಥದ್ದೊಂದು ಅತ್ಯಂತ ಸೂಕ್ಷ್ಮಜ್ಞ ವಲಯದಲ್ಲಿ ಯಾಕೆ ವಾಲ್ಮೀಕಿಗಳು ಇದ್ದರು ಅಂದರೆ, ಅವರಾಗಲೇ ರಾಮಲೋಕದಲ್ಲಿದ್ದರು. ರಾಮನ ಒಟ್ಟಿಗೆ ಅವರಿಗೆ ಒಂದು ಭಾವಸ್ಪಂದನವಾದ ನಾರದರ ಇಡೀ ದರ್ಶನವಾಗಿತ್ತು. ನೋಡಿ, ನಾರದರ ಮೂಲಕ ರಾಮನ ಕಥೆ ಕೇಳುವುದಲ್ಲ, ಅದು ಕಥೆ ದರ್ಶನವಾಗುವುದು, ಕಾಣುವುದು. ನನ್ನ ಗುರುಗಳು ಒಂದು ಮಾತು ಹೇಳ್ತಿದ್ರು, ಮಗಳೇ, ಒಬ್ಬ ಬರೆಯುತ್ತಾ ಕವಿಯಾಗುತ್ತಾನೆ. ಬರೆಯುತ್ತಾ ಕವಿಯಾಗುವುದು ದೊಡ್ಡದಲ್ಲ, ಆದರೆ ಒಬ್ಬ ಮೊದಲು ಕಂಡು ಬರೆಯುತ್ತಾನೆ, ಅವನು ಋಷಿಯಾಗುತ್ತಾನೆ. ನೋಡಿ, ಈಗ ನಿಮಗೆ ಲಿಂಕ್ ಸಿಗುತ್ತೆ. ಬರೆಯುತ್ತಾ ಕವಿಗಳಾಗುವುದು ನಾವು. ಪುಟುಗೋಸಿ ಕವಿತೆ ಬರೆದು ಪತ್ರಿಕೆಯಲ್ಲಿ ಹಾಕಿ ಹೆಸರು ಬಂತು ಅಂತ ಒದ್ದಾಡಿ, ಆ ಹೆಸರನ್ನು ಫೇಸ್ಬುಕ್ಕಲ್ಲೋ ಇನ್ಯಾವುದೋ ಸೋಷಲ್ ಮೀಡಿಯಾಗಳೆಲ್ಲ ಬಂದು ಲೈಕ್ ಆದದನ್ನು ನೋಡಿ 4 ದಿನದಲ್ಲಿ ಎಲ್ಲವಾಗುವ ಶವಗಳು. ಆದರೆ ನಮಗೆ ಕಂಡದ್ದಲ್ಲ, ನಾವು ಬರೆದು ಬಿಟ್ಟದಷ್ಟದ್ದು. ಅದೊಂದಿಷ್ಟು ಬರೆದೋದು ಚೆನ್ನಾಗಿದೆ ಅಂತ ಮೊದಲು ನಮಗೆ ಅನ್ನಿಸ್ತು. ಐ ಆಮ್ ದ ಫಸ್ಟ್ ರೀಡರ್ ಅಲ್ವಾ, ನಾನೇ ಮೊದಲನೆಯ ಓದುಗ. ಓದಿದ ತಕ್ಷಣ ಇದು ಚೆನ್ನಾಗಿದೆ ಅಂತ ಇನ್ನೊಬ್ಬರಿಗೆ ಕೇಳಿದ್ವಿ, ಚೆನ್ನಾಗಿದೆ ಅಂದರು, ಹಾಕೇ ಬಿಟ್ವೆಪ್ಪ ಪಬ್ಲಿಕ್ಕಿಗೆ. ಇದು ಹಾಗಲ್ಲ. ನಾನು ಮೊದಲು ಕಂಡು ಆ ಕಂಡ ದರ್ಶನವನ್ನು ಅಕ್ಷರ ಮುಖೇನ ಇಳಿಸುವುದು. ನಿಮಗೆ ಇನ್ನೂ ಒಂದು ಮಾತು ಹೇಳ್ತೇನೆ, ಇದರಲ್ಲಿ ಇಷ್ಟು ನಾನು ಹೇಳುವಾಗ ನನ್ನ ಒಳಗೆ 100% ಆದ ಒಂದು ಅನುಭವದ ಮತ್ತು ನನ್ನ ಗುರುಮುಖೇನ ಹೇಳಿದ ವಾಕ್ಯಗಳ ಆಧಾರ ಇದೆ. ಹೀಗೆ ಬರೆಯುವವರಿಗೆ, ಅಂದರೆ ಮೊದಲು ಕಂಡು ಬರೆಯುವವರಿಗೆ ವಾಕ್ಯ ಕೂಡ ಬರೆದು ಸಿದ್ಧವಾಗಿರ್ತದೆ. ಅವರು ಪೆನ್ ಹಿಡಿದ್ಮೇಲೆ ಬರೆಯೋದಲ್ಲ, ನೆನ್ಪಿಟ್ಕೊಳ್ಳಿ. ಇಡೀ ಕಾವ್ಯ ನಿರ್ಮಾಣ ಕಾಣಿಕೆಯಲ್ಲಿ, ದರ್ಶನದಲ್ಲಿ ಸಿದ್ಧವಾಗಿರ್ತದೆ. ಅಂಥ ಮನೋವಲಯದಲ್ಲಿ 1-2 ಕಥೆಗಳನ್ನು ನಾನು ಬರೆದದ್ದರಿಂದ ನಾನು ನಿಮಗೆ ಹೇಳೋದು. ಅಂಥ ಮನೋವಲಯಕ್ಕೆ ಕಾರಣರಾದವರು ನನ್ನ ಗುರುಗಳು. ಅವರ ಸಾನ್ನಿಧ್ಯದಲ್ಲಿ ಇದ್ದಾಗ ನನಗೆ ಸಂಭವಿಸಿದ 2 ಘಟನೆಗಳನ್ನು ನನಗೆ ಗೊತ್ತು. ನಾನು ಒಂದು ವಾಕ್ಯ ಕೂಡ ಆಮೇಲೆ ಬರೀಲಿಲ್ಲ. ನಾನು ಕೂತಾಗ ಕಣ್ಮುಚ್ಚಿದಾಗ ಇಡೀ ಪುಟದಲ್ಲಿ ಅಷ್ಟು ಅಕ್ಷರ ಸಹಿತ ಘಟನೆಗಳು ಬಂದು ಕಥೆ ನಿರ್ಮಾಣ ಆಗಿತ್ತು. ಒಂದು ವಾಕ್ಯವೂ ಕೂಡ ಆಮೇಲೆ ಬರಲಿಲ್ಲ ನಾನು. ಆನಂತರ ಮನೋವಲಯಕ್ಕೆ ಹೋಗಿಲ್ಲ, ಅದಾಗಿಲ್ಲ, ಅದು ಬೇರೆ ವಿಷಯ. ಆದರೆ ನನ್ನ ಗುರುಗಳು ಈ ಮಾತನ್ನು ಹೇಳ್ತಿದ್ರು, ಮಗಳೇ, ನಾನು ಬರೆಯಬೇಕು ಅನ್ನಿಸಿದಾಗ ಕೋಣೆಯ ಒಳಗೆ ಕುಳಿತು ಬಿಡುತ್ತೇನೆ. ಊಟ ಆಹಾರಕ್ಕಾಗಲಿ ಮನುಷ್ಯ ಸಂಪರ್ಕಕ್ಕಾಗಲಿ ನಾನಾಗ ಎಂದೂ ಹೊರಗೆ ಬರುತ್ತಿರಲಿಲ್ಲ. 3 ತಿಂಗಳು 4 ತಿಂಗಳು ಕೋಣೆ ಒಳಗೆ ಅವರು. ನನ್ನ ಮನೆಯವರು ನನಗೆ ಅವಶ್ಯವಿದ್ದರೆ ತಿನ್ನಲಿ ಎಂದು ಬಾಗಿಲಲ್ಲಿ ಊಟ ಇಡುತ್ತಿದ್ದರು. ನನಗೆ ಬೇಕಿದ್ದರೆ ನಾನು ಬಾಗಿಲು ತೆರೆದು ಹೊರಗಿಟ್ಟ ಊಟದ ತಟ್ಟೆಯ ಊಟವನ್ನು ಉಂಡು ಕೈ ತೊಳೆಯುತ್ತಿದ್ದೆ, ಮತ್ತೆ ಬಾಗಿಲು ಮುಚ್ಚಿಕೊಳ್ಳುತ್ತಿದ್ದೆ. ಒಬ್ಬ ಋಷಿಯಾಗದೆ ದೊಡ್ಡದನ್ನು ಬರೆಯಲಾರ. ನೀವೊಮ್ಮೆ ಸತ್ಯಕಾಮರ ಸಾಹಿತ್ಯ ಓದಿದರೆ ಅವರ ಮಾತುಗಳಿಗೆ ಅವರ ಕೃತಿ ಎಷ್ಟು ಹತ್ತಿರದ್ದು ಅಂತ ಗೊತ್ತಾಗುತ್ತೆ.
ಯಾಕೆ ಇದನ್ನೆಲ್ಲ ಹೇಳ್ತಿದ್ದೇನೆ ಅಂದರೆ, ವಾಲ್ಮೀಕಿಗಳ ಕಾವ್ಯವನ್ನು ಒಬ್ಬ ಕವಿ ಬರೆದದ್ದು, ಅದೊಬ್ಬ ಕಾವ್ಯನಾಯಕ ರಾಮ. ಆ ಕಾವ್ಯನಾಯಕನಿಗೆ ಏನೋ ಒಂದು ಬರಿವಾಗ ಹುಟ್ಟಿದ ಕಾವ್ಯನಾಯಕನನ್ನೇ ನೀವು ಅವತಾರ ಅಂತ ಮಾಡಿ ದೊಡ್ಡ ಪುರುಷ ಮಾಡ್ತೀರಿ ಅನ್ನುವರು ಒಂದು ದಿನ ಋಷಿಯಾಗುವ ಪ್ರಯತ್ನ ಮಾಡಿಲ್ಲ. ಒಂದೇ ಒಂದು ದಿನ ಋಷಿತ್ವದ ಪ್ರಯತ್ನದ ಫಲಕ್ಕೆ ಪಡಬಹುದಾದ ಪರಿಶ್ರಮ ಪಟ್ಟಿಲ್ಲ. ಆ ಮೂಲಕ ಅವರು ಎಷ್ಟು ತಪಸ್ಸಿನ ಭಾಗವಾಗಿ ಏನೇನು ಅನುಭವಿಸಿದ್ದಾರೆ, ಯಾವುದನ್ನು ಅನುಭವಿಸಿಲ್ಲ. ಸರಳ ಮಾತುಗಳು, ಪತ್ರಿಕಾ ವರದಿಗಳಷ್ಟೇ. ಅದು ಹಾಗಲ್ಲ. ಅಂಥದ್ದೊಂದು ವಾಲ್ಮೀಕಿಗಳ ವಲಯದಲ್ಲಿ ಆ ರೀತಿ ನೋಡಿ, ಒಂದು ಜೀವಕ್ಕೆ ಭಗವತ್ ತತ್ವದ ಸಮಾಗಮ ಬಂದಾಗ ಕ್ರೌಂಚ ಪಕ್ಷಿಯ ಒಂದು ಮಿಥುನದ ಒಂದು ಹಕ್ಕಿ ಸಾಯುವ ವಿಲವಿಲ ಒದ್ದಾಟಕ್ಕೆ ಇಡೀ ಬೇಟೆಗಾರ ವಂಶಕ್ಕೆ ಒಂದು ಶಾಪ ಕೊಟ್ಟ ಹಾಗೆ ಆಡಿಬಿಟ್ರಲ್ಲ. ಮಾರ್ಧವತೆ ಎಷ್ಟು ಸೂಕ್ಷ್ಮ ಇರ್ತದೆ ಅಂದರೆ, ಆ ಹೊತ್ತಿಗೆ ನಾನು ಶಪಿಸಬಾರದಿತ್ತಲ್ಲ ಅಂತ ಮತ್ತೆ ವಿಲವಿಲ ಒದ್ದಾಡಿತಂತೆ ವಾಲ್ಮೀಕಿಗಳ ಮನಸ್ಸು. ಯಾಕೆ ಹೇಳಿ? ಕೊಂದ ಪ್ರಾಣಿಯ ನೋವಿನ ಹಾಗೆ ಬೇಟೆಗಾರನ ಒಳಗಿರುವುದು ನನ್ನ ಜೀವತತ್ವವೇ, ಇದೇ ಭಗವದಂಶ ಅನ್ನುವ ಭಾವ ಬಂದು ಬಿಟ್ಟರೆ ಅದು ಒದ್ದಾಡದೆ ಇನ್ನೇನಾಗಬೇಕು? ಹಾಗೆ ಒದ್ದಾಡಿ ನಾನು ಶಪಿಸಿಬಿಟ್ಟೆನಲ್ಲ ಅಂತ ಪಶ್ಚಾತ್ತಾಪಕ್ಕೆ ಹೋಯಿತು ವಾಲ್ಮೀಕಿಗಳ ಮನಸ್ಸು ಅಂತ ಉಲ್ಲೇಖ ಇದೆ. ಹಾಗಾಗಿ ದೊಡ್ಡವರ ದೊಡ್ಡ ಮನಸ್ಸಿನ ದೊಡ್ಡ ಸ್ಥಿತಿಗಳ ಆ ಮಹಾ ಅವತಾರ ರೀತಿಯ ಆ ಕಾಣಿಕೆಗಳನ್ನು ಸಣ್ಣ ಅತ್ಯಲ್ಪ ಮನುಷ್ಯನ ಕ್ಷೀಣ ಸ್ಥಿತಿಯ ಕ್ಷುಲ್ಲಕ ಕ್ಷುದ್ರ ವಸ್ತುಗಳನ್ನಾಗಿ ದಯವಿಟ್ಟು ಮಾಡಬೇಡಿ ಅಂತ ನನ್ನ ಆರ್ತ ಪ್ರಾರ್ಥನೆ. ಪಶ್ಚಾತ್ತಾಪ ಪಡುವಾಗ ಮತ್ತೆ ಯಾರು ಬರಬೇಕು? ನೀನು ಮಾಡಿದ್ದು ತಪ್ಪಲ್ಲ, ಸರಿ ಹೇಳಲಿಕ್ಕೆ ಯಾರು ಬರಬೇಕು ಅಂದರೆ ಅವರಿಗೆ ಅಂಥ ಬಹಳ ವಿಲವಿಲ ಒದ್ದಾಡುವ ಪಶ್ಚಾತ್ತಾಪದ ಸ್ಥಿತಿಯಲ್ಲಿ ಮತ್ತೆ ಬ್ರಹ್ಮ ಕಾಣಿಸಿದ ಅಂತ ಹೇಳುತ್ತೆ. ಬ್ರಹ್ಮ ಕಾಣುವುದು ಅಂದರೆ ಮತ್ತೆ ನಾವು ಹೇಳುವ ಸಾಮಾನ್ಯ ವಲಯದ ಬುದ್ಧಿಯ ಆಚೆಗಿನ ಭಗವತ್ ತತ್ವಕ್ಕೆ ಹತ್ತಿರದ ಭಗವಂತ, ಸುಪ್ರೀಂ ಎನರ್ಜಿಗೂ ಬ್ರಹ್ಮ ಅಂತ ಹೆಸರು, ಸೃಷ್ಟಿಕರ್ತನಿಗೂ ಬ್ರಹ್ಮ ಅಂತ ಹೆಸರು, ಹುಟ್ಟಿಸುವವ. ಇವ ಬುದ್ಧಿಯಲ್ಲಿ ಕುಳಿತು ಬುದ್ಧಿಯನ್ನು ಹುಟ್ಟಿಸುವ ಬ್ರಹ್ಮ ಇರಬಹುದು, ಅಥವಾ ಕ್ಷೇತ್ರಜ್ಞ ಬ್ರಹ್ಮನೇ ಇರಬಹುದು. ಕ್ಷೇತ್ರಜ್ಞ ಅಂದಾಗ ನೇರವಾಗಿ ಭಗವತ್ ತತ್ವವೇ. ಆ ಬ್ರಹ್ಮ ಬಂದು ನೀನು ಶಪಿಸಿದ ಶ್ಲೋಕದ ಮಾದರಿ ಏನಿದೆ ಅದರಲ್ಲಿ ಅದು ಒಂದು ಛಂದಸ್ಸಿನ ಮಾದರಿ ಎಲ್ಲ ಇದೆ. ನಾನು ಆ ವಿಷಯಗಳನ್ನೆಲ್ಲ ಹೇಳೋದಿಲ್ಲ. ಆ ಛಂದಸ್ಸಿನಲ್ಲಿ ನೀನು ಏನು ಈ ಒಂದು ಶಾಪ ಹೇಳಿದ್ದಿ, ಇದನ್ನೇ ನಿನಗೆ ಮುಂದೆ ಈ ಮಾದರಿಯ ಶ್ಲೋಕಗಳಾಗಿಯೇ ಆ ಕಥೆ ಹುಟ್ಟಲಿ. ನೀನೀಗಾಗಲೇ ನಾರದರಿಂದ ಕೇಳಿದ ಕಥೆ ಹುಟ್ಟಲಿ. ಆ ಭಗವತ್ ತತ್ವವನ್ನು ನೀನು ಕಂಡಂತೆ ನಿನ್ನ ಶ್ಲೋಕಗಳಲ್ಲಿ ಬರೆಯುವುದಕ್ಕೆ ಈ ಶಾಪ ಒಂದು ಪ್ರಚೋದನೆ. ಭಗವಂತ ನಿನಗೆ ನೋಡಿ, ನಮ್ಮ ಧ್ವನಿ ನನ್ನ ಒಳಗಿರುವ ಯಾವುದೋ ಭಾವಕ್ಕೆ ಆಕಾರ, ನನ್ನ ಒಳಗಿರುವ ಪರಾ ಪಶ್ಯಂತಿ ಮಧ್ಯಮ ವೈಖರಿ ಆಗುವ ಹೊತ್ತಿಗೆ ನನ್ನ ಒಳಗಿನ ಜೀವಸತ್ವದ ಯಾವುದೋ ಒಂದು ಸತ್ಯ ಪ್ರದರ್ಶನ ಆಗುವ ಹೊತ್ತು, ಪ್ರಕೃಷ್ಟವಾಗಿ ಕಾಣಿಸುವ ಹೊತ್ತು. ನಾನು ಪ್ರದರ್ಶನ ಅಂದಾಗ ಈಗಿನ ತೋರ್ಪಡಿಕೆ ಅನ್ನೋ ಅರ್ಥದಲ್ಲ, ಪ್ರಕೃಷ್ಟವಾಗಿ ನನಗೆ ಕಾಣಿಸುವ ಹೊತ್ತು ಕಾಣಿಸಿತು. ಕಾಣಿಸಿದಾಗ ಇದು ತಪ್ಪೇನೋ ಅಂತ ಈ ಜೀವ ವಿಮುಖವಾಯಿತು. ತಪ್ಪಲ್ಲ, ಅದನ್ನು ಸರಿಯಾಗಿ ನೋಡು, ಅದು ಮುಂದಿನ ನಿನ್ನ ರಾಮನನ್ನು ಕಾಣಿಸುವುದಕ್ಕೆ ಹುಟ್ಟಿದ ಹೊಸ ಧ್ವನಿ, ಆ ಧ್ವನಿಯಲ್ಲಿ ಮುಂದುವರಿ ಅಂತ. ಹೀಗೆ ವಾಲ್ಮೀಕಿಗಳು ಕಾವ್ಯ ರಚಿಸಿದ ಪ್ರಾಥಮಿಕ ಭಾಷೆಯ ಭಾವ. ಇದನ್ನು ಯಾವ ವಿಷಯದ ರೀತಿಯಲ್ಲಿ ಹೇಳೋದು, ಯಾವ ವಿಮರ್ಶೆಗೆ ಸಿಕ್ಕೀತು ಈ ಸೆಲೆ, ಎಲ್ಲಿದೆ ನಮಗೆ ಅಂಥದೊಂದು ವೇವ್ ಲೆಂತ್, ಹಾಗೆ ಕನೆಕ್ಟ್ ಮಾಡಿಕೊಂಡು ನೋಡಬಹುದಾದ ವೇವ್ ಲೆಂತ್. ಅಂಥ ವಾಲ್ಮೀಕಿಗಳಿಗೆ ಹಾಗೆ ಒಂದು ದರ್ಶನ ಭಾಗವಾಗಿ ಆ ರಾಮಕೃಪೆ ಆಗುವುದು ಮತ್ತು ಆ ರಾಮಕೃಪೆಯನ್ನು ಆ ಭಗವಂತನ ಅನುಗ್ರಹದ ಭಾಗವಾಗಿ ಇವರು ತಾನು ಹೇಳುವುದಿದೆಯಲ್ಲ. ಆದ್ದರಿಂದಲೇ ಮಹರ್ಷಿ ವಾಲ್ಮೀಕಿಗಳು ಬರೆದ ಕಾವ್ಯ ತ್ರೇತಾಯುಗದ್ದು ಇವತ್ತಿಗೂ ಇದೆ. ನಾವು ಬರೆದ ಕವಿತೆ 10ನೇ ದಿನ ಬೇಡ 1 ತಿಂಗಳು, ಆಮೇಲೆ ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಜಗತ್ತಿನ ಎಲ್ಲ ಕಾವ್ಯದ ನಾಯಕರು
ಹುಟ್ಟಿದ್ದಾರೆ ಮತ್ತು ಸತ್ತು ಹೋಗಿದ್ದಾರೆ. ಅನೇಕ ಕಾವ್ಯ ನಾಯಕರಿದ್ದಾರಲ್ಲ. ನಾನು ಬಹಳ ಬಾರಿ ಕೇಳೋದಿದೆ, ಚೋಮನ ದುಡಿಯ ಚೋಮ ಎಷ್ಟು ದಿನ ಬದುಕಿದ? ಶಿವರಾಮ ಕಾರಂತರದ್ದೇ ಕಥೆ ಅಲ್ವಾ, ಕಾದಂಬರಿ ಅಲ್ವಾ? ಈಗ 93-96ರವರೆಗೆ ಇದ್ದಂತಹ ಶಿವರಾಮ ಕಾರಂತರು, ಅವರ ಕಾದಂಬರಿಯ ನಾಯಕ ಈಗ ಎಲ್ಲಿದ್ದಾನೆ? ಕಾರಂತರು ಅಂತ ಹೆಸರು ಹೇಳಿದ್ಕೊಳ್ಳಿ, ಒಂದು ಹೆಸರನ್ನು ಉಲ್ಲೇಖ ಮಾಡಿ ನಿಮಗೆ ನೀವು ಕುವೆಂಪು ಕಾದಂಬರಿಯ ಮಲೆಗಳಲ್ಲಿ ಮದುಮಗಳು ಇರಬಹುದು, ಅಥವಾ ನೀವು ಯಾವುದೇ ಭೈರಪ್ಪನವರು, ಈಗ ಮೊನ್ನೆ ತೀರಿ ಹೋದ ಭೈರಪ್ಪನವರ ಕಾದಂಬರಿಯ ನಾಯಕ ಎಷ್ಟು ದಿನ ನಮ್ಮ ಮನೆಗಳಲ್ಲಿ ಉಳಿತಾನೆ? ಅವರು ಕಾವ್ಯ ನಾಯಕರು, ಅವರು ಕಥಾನಾಯಕರು. ಯಾಕೆ ಅವರು ಕಾವ್ಯ ನಾಯಕರು, ಕಥಾನಾಯಕರು, 4 ದಿನ ಓದುವವರು, ಇರುವವರೆಗೆ ಉಳಿಯುವವರು. ರಾಮ ಕಾವ್ಯ ನಾಯಕನಾಗಿದ್ದರೆ ತ್ರೇತಾಯುಗದಿಂದ ಈ ಯುಗದವರೆಗೆ ನನ್ನ ನಿಮ್ಮ ಜೀವಭಾವದಲ್ಲಿ, ನಮಗೆ ಆಡಿದ ಮಾತಿನಲ್ಲಿ, ನಮ್ಮ ಒಳಗೆ ಆಗಲೇ ಅಕ್ಕ ಹೇಳಿದ ಹಾಗೆ ಎಲ್ಲೋ ಜಯರಾಮ ಅಂದಾಗ, ಎಲ್ಲೋ ಕೋದಂಡರಾಮ ಅಂದಾಗ, ರಾಮ ಅಂತ ನಾವು ಹೆಸರನ್ನು ಪರಿಭಾವಿಸಿದಾಗ ಉಂಟಾಗುವ ಯಾವುದೋ ಒಂದು ಸೂಕ್ಷ್ಮ ಭಾವವನ್ನು ಈಗಲೂ ಮಾಡ್ತಾನಲ್ಲ, ಅವನು ಕಾಯಂ ಒಬ್ಬ ಭಗವತ್ ತತ್ವವಾಗಿಲ್ಲದೇ ಇದ್ದರೆ, ಒಂದು ಸಾಮಾನ್ಯ ಕಾವ್ಯ ನಾಯಕನಾಗಿದ್ದಿದ್ರೆ ಏನು ಉಳಿತಿದ್ದ, ಯಾಕೆ ಉಳಿತಿದ್ದ? ಅಂಥ ಭಗವತ್ ತತ್ವದ ಆ ರಾಮನನ್ನು ಕಂಡು, ಆ ರಾಮನಿಗೆ ತಾನು ಈಗ ಇಷ್ಟೆಲ್ಲ ಕಂಡಿದ್ದೇನಲ್ಲ ಆ ರಾಮನನ್ನು ಜಗತ್ತಿಗೆ ಕೊಡಬೇಕು ಅನ್ನುವ ಹಸಿವು ಉಂಟಾಯಿತಲ್ಲ, ಅದು ಪ್ರಚೋದಿತವಾದದ್ದು ಸಾಮಾನ್ಯವಾದ ನಮಗೆ ನಿಮಗೆ ಉಂಟಾಗುವ ಒಂದು ಪ್ರತಿಭೆಯಿಂದ ಅಲ್ಲ. ಅದು ಕಾವ್ಯ ಪ್ರತಿಭೆ ಅಲ್ಲ. ಕಾವ್ಯ ಪ್ರತಿಭೆಯ ಆಚೆಗೆ ಚಿತ್ತಸ್ಫುರಣ ಅಂತ. ಚಿತ್ತಸ್ಫುರಣ ಅಂದಾಗ ಪ್ರತಿಭೆಯೂ ಚಿತ್ತಸ್ಫುರಣದ ಭಾಗ ಅಲ್ವಾ? ಚಿತ್ತಸ್ಫುರಣವೇ ಓವರ್ಟೇಕ್ ಮಾಡಿದರೆ ಪ್ರತಿಭೆ ಕೂಡ ಸಣ್ಣದು. ಚಿತ್ತಸ್ಫುರಣ ಓವರ್ಟೇಕ್ ಮಾಡಿದಾಗ ಬ್ರಹ್ಮಾನುಗ್ರಹ ಆಯಿತಲ್ಲ, ಅದು ವಾಲ್ಮೀಕಿಗಳ ದರ್ಶನ, ಅದು ರಾಮಾಯಣ, ಅದು ಕಾವ್ಯ ಅಂತ ನಾವು ಹೇಳುವ ಈಗಿನ ಪರಿಭಾಷೆಯ ಕವಿತೆ ಅಲ್ಲ, ಕಾವ್ಯವಲ್ಲ. ಹಾಗಾಗಿಯೇ ರಾಮ ನಾನು ನೀವು ಕೇಳುವ ಒಬ್ಬ ಕಾವ್ಯ ನಾಯಕನಲ್ಲ, ಅದು ಅವರು ಕಂಡ ಜೀವಂತ ರಾಮ. ಆ ಜೀವಂತ ರಾಮನನ್ನು ಕಂಡದ್ದನ್ನು, ಕಂಡ ಕಾಲಕ್ಕೆ ಕಂಡ ಹಾಗೆ ಕಂಡದ್ದನ್ನು ವಿವರಿಸುವ ದಾರ್ಶನಿಕ ಅವಸ್ಥೆ, ಅದು ಅವರ ತಪೋಫಲ. ಅದನ್ನೇ ವೇದವ್ಯಾಸರು ತಾನು ತನ್ನ ಕಾಲದಲ್ಲಿ ಕಂಡದ್ದನ್ನು ಕಂಡ ಹೊತ್ತಿಗೆ ಕಾಣ್ತಾ ಇರುವಾಗ ದಾಖಲಿಸಿದ್ರಲ್ಲ ಇತಿಹಾಸ ಮಾಡಿ, ಅದು ಅವರ ಕಾಲದ ಇತಿಹಾಸವಾಗಿ ವೇದವ್ಯಾಸರಿಗೆ ಕೃಷ್ಣ ಕಾಣಿಸಿದ. ಕೃಷ್ಣನ ಕಾಲಕ್ಕೆ ಕೂತು ನೋಡಿ ಬರೆದರು. ರಾಮ ನಮಗೆ ಗೊತ್ತಾಗುತ್ತೆ ಆ ಕಾಲದಲ್ಲಿ ವಾಲ್ಮೀಕಿಗಳು ನೋಡಿ ಬರೆದರು. ಯಾಕೆ? ಕಣ್ತುಂಬ ಕಂಡು ಬರೆದದ್ದೇ ಹೌದು ಅನ್ನೋದಕ್ಕೆ ಇನ್ನೊಂದು ದಾಖಲೆ ಏನು ಅಂದರೆ, ಅವರು ಅದನ್ನು ಪೂರ್ತಿ ಒಮ್ಮೆ ಬರೆದ ಮೇಲೆ, ಅಂದರೆ ಬರೆಯುವುದು ಅಂದರೆ ಶ್ರುತ ಪರಂಪರೆ ನೆನಪಿಟ್ಕೊಳ್ಬೇಕು, ಅದು ಅವರಲ್ಲಿ ಮೂಡಿದ್ದು ಹಾಗೇ ಇದೆ. ಅವರಿಗೆ ಎಷ್ಟು ಅದು ಮೂಡಿದ್ದು ಗಟ್ಟಿಯಾಗಿ ಇದೆ ಅಂದರೆ ಅವರದನ್ನು ಲವಕುಶರಿಗೆ ಹೇಳ್ತಾರೆ. ಪ್ರಥಮ ಪ್ರೇಕ್ಷಕರು ಯಾರು ಅಂದರೆ ರಾಮನ ಕುರಿತು ಹೇಳೋದಕ್ಕೆ ಲವಕುಶರು. ಹಾಗಾದರೆ ಅದು ಅದರ ಅರ್ಥ ಅವರು ರಾಮನನ್ನು ಕಂಡು ಬರೆದದ್ದಕ್ಕೆ ಅದು ಒಂದು ಸಾಕ್ಷಿ. ಅಲ್ಲೇ ಇದ್ದಾರೆ ಲವಕುಶರು, ರಾಮನ ಮಕ್ಕಳೇ ಕೂತು ಕೇಳುತ್ತಾರೆ. ಆ ಇಡೀ ರಾಮಾಯಣವನ್ನು ಪ್ರಥಮ ಬಾರಿಗೆ ತಾನು ಹೀಗೆ ರಾಮನನ್ನು ಕಂಡ ಪರಿಯನ್ನು, ಅವನ ಇಡೀ ಬದುಕಿನ ಅಷ್ಟೂ ಸಂಗತಿಗಳನ್ನು ಕಟ್ಟಿ ಅದನ್ನು ಇವರ ಕಿವಿಯಲ್ಲಿ ಕೇಳಿಸಿ, ಆ ಕಿವಿಗಳ ಮೂಲಕ ಶ್ರುತ ಪರಂಪರೆಯನ್ನು ಇನ್ನೊಬ್ಬ ಶಿಷ್ಯನಿಗೆ, ಹಿಂದಿನ ಕಾಲದಲ್ಲಿ ಬರೆದು ಬಾಯ್ಪಾಠ ಮಾಡಿಸೋದಲ್ಲ, ಹೇಳಿದ್ದು ಅಲ್ಲಿ ಹೋಗಬೇಕು, ಅಲ್ಲಿ ಕೇಳಿದ್ದು ಅಲ್ಲಿ ಕೂಡಬೇಕು, ಆ ಬಳಿಕ ಅದು ಮನನ ಮಾಡಿ ಆ ಮಗುವಿನಲ್ಲಿ ಅದು ಮುಂದುವರಿಬೇಕು, ಆ ಮಗು ಮತ್ತಾರಿಗೂ ಮುಂದುವರಿಸುತ್ತೆ. ಇದು ಶ್ರುತ ಪರಂಪರೆಯ ಆ ಸ್ಮೃತಿಯಲ್ಲಿ ದಾಖಲಾದಾಗ ರಾಮನ ಕಥೆಯನ್ನು ವಾಲ್ಮೀಕಿಗಳು ಲವಕುಶರಿಗೆ ಹೇಳ್ತಾರೆ. ಆಶ್ಚರ್ಯ ಏನು ಗೊತ್ತಾ? ಲವಕುಶರಿಗೆ ಅದು ತಮ್ಮ ಅಪ್ಪನ ಕಥೆ ಅಂತ ಗೊತ್ತಿಲ್ಲ. ರಾಮನ ಅನುಪಸ್ಥಿತಿಯಲ್ಲಿ ಅವರು ರಾಮನ ಕುರಿತು ಕೇಳುತ್ತಿದ್ದಾರೆ. ರಾಮ ಎಲ್ಲಿದ್ದಾನೆ, ಯಾರು ಅಂತ ಲವಕುಶರಿಗೆ ಗೊತ್ತಿಲ್ಲ. ಲವಕುಶರು ಅದನ್ನು ತುಂಬ ಇಷ್ಟಪಟ್ಟು ಅಲ್ಲಲ್ಲಿ ಹಾಡ್ತಾರೆ. ಆ ಕಾಲಕ್ಕೆ ಬೀದಿಗಳಲ್ಲಿ ರಾಮಾಯಣ ಹೇಳೋದಕ್ಕೆ ಶುರು ಮಾಡಿದ್ದೆ ಲವಕುಶರು, ತಮ್ಮ ಅಪ್ಪನ ಕಥೆ ಅಂತ ಗೊತ್ತಿಲ್ಲದೆ. ನಾವೆಲ್ಲ ಲವಕುಶರೇ, ನಮಗೆ ಗೊತ್ತೇ ಇಲ್ಲ ಇದು ನಮ್ಮ ಅಪ್ಪನ ಕಥೆ ಅಂತ. ನಮಗೆ ಗೊತ್ತೇ ಇಲ್ಲ ನಾವು ಇದನ್ನು ಬೀದಿಯಲ್ಲಿ ಹಾಡಿ ನಮ್ಮ ಅಪ್ಪನ ಕಥೆಯನ್ನು ಹೇಳಬೇಕು ಅಂತ ಮರೆತಿದ್ದೇವೆ. ನಮಗೆ ಗೊತ್ತೇ ಇಲ್ಲ, ನಮಗೆ ಅನುಗ್ರಹ ಆದರೂ ಕೂಡ ಇದು ನಮ್ಮ ಅಪ್ಪನ ಭವ್ಯ ಕಥೆ ಅಂತ ಗೊತ್ತೇ ಇಲ್ಲದೆ ನಾವು ಸುಮ್ಮನೆ ಕೇಳ್ತಿದ್ದೇವೆ, ಹೋಗ್ತಿದ್ದೇವೆ ಲವಕುಶರ ಹಾಗೆ.
ಆದರೆ ಲವಕುಶರಿಗೊಂದು ಪುಣ್ಯ ಇತ್ತು, ಅದು ವಾಲ್ಮೀಕಿಗಳಿಂದ ಒದಗಿತು, ಮುಖಾಮುಖಿ ಮಾಡಿಸಿದರು. ನಮಗೂ ಒಂದು ದಿನ ನಮ್ಮಲ್ಲೂ ಕೂಡ ಅಂಥದ್ದೇ ಆರ್ದ್ರ ಭಾವ ಭಕ್ತಿ ಭಾವ ಇದ್ದರೆ ಮುಖಾಮುಖಿ ಆದೀತು ಅನ್ನುವ ಹಾಗೆ ಲವಕುಶರು ಹಾಡಿದರು. ಈ ಹಾಡುವ ಪರಿ ಈ ರಾಮಾಯಣವನ್ನು ಕೇಳಿದ್ದು ಮತ್ತೆ ಪುನಃ ಆಶ್ಚರ್ಯ ಅಂದರೆ, ಹಾಗೆ ಬೀದಿ ಬೀದಿಯಲ್ಲಿ ಲವಕುಶರು ಹಾಡ್ತಾ ಇರುವಾಗ ಒಂದು ದಿನ ಸ್ವತಃ ರಾಮನೇ ಕೇಳ್ತಾನೆ. ಅದು ಮತ್ತೊಂದು ಆಶ್ಚರ್ಯ. ರಾಮ ಕೇಳಿ ವಿಸ್ಮಿತನಾಗಿ ಅವನು ಏನೂ ಹೇಳದೆ ಆ ಮಕ್ಕಳನ್ನು ಕರ್ಕೊಂಡು ಬಂದು ತನ್ನ ರಾಜ್ಯದ ಅರಮನೆಯಲ್ಲಿ ಎಲ್ಲರನ್ನು ಸೇರಿಸಿ ಆ ಸಭೆಯಲ್ಲಿ ಹೇಳಿ ಅಂತ ಕೇಳಿಸಿದನಂತೆ. ತನ್ನ